Hello students, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿಜ್ಞಾನ್ ಅಕಾಡೆಮಿ. ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್ ನಡೀತಿದೆ. ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ 4 ವಿಡಿಯೋಸ್ ಬೇಸ್ಡ್ ಆನ್ ದಟ್. 4 ವಿಡಿಯೋಸ್ ಆಗಿದೆ. ಅದರಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಪ್ರೊಡ್ಯೂಸ್ ಆಗತ್ತೆ, ದಟ್ ಇಸ್ ಬಯೋಟ್ ಸವಾರ್ಟ್ಸ್ ಲಾನ, ಮತ್ತೆ ಅದರ ಅಪ್ಲಿಕೇಶನ್ಸ್ ನ ಡಿಸ್ಕಸ್ ಮಾಡಿದ್ವಿ. ವಿಡಿಯೋ ನಂಬರ್ 4 ನಲ್ಲಿ ಫೋರ್ಸ್ ಆಕ್ಟಿಂಗ್ ಅ ಚಾರ್ಜ್ ಮೂವಿಂಗ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್, ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಒಂದು ಚಾರ್ಜ್ ಹೋದ್ರೆ ಎಷ್ಟು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗತ್ತೆ, ಅದರ ಈಕ್ವೇಶನ್ ಏನು ಅಂತ ಡಿಸ್ಕಸ್ ಮಾಡಿ. ಸೊ ಈಗ ಅದರ ಕಂಟಿನ್ಯೂಯೇಷನ್ ಇದಾಗಿರತ್ತೆ. ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಒಂದು ಚಾರ್ಜ್ ಅನ್ನ ಕಳಿಸ್ಕೊಟ್ರೆ ಏನೇನು ಪಾತ್ ಫಾಲೋ ಆಗತ್ತೆ, ಯಾವ್ಯಾವ ರೀತಿ ಮೆಕ್ಯಾನಿಸಮ್ ವರ್ಕ್ ಆಗತ್ತೆ ಎಲ್ಲಾನ ಈ ವಿಡಿಯೋ ಮತ್ತೆ ಮುಂದಿನ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೀನಿ. ಸೊ ಈ ವಿಡಿಯೋನಲ್ಲಿ 2 ಸ್ಪೆಷಲ್ ಕೇಸ್ ನ ಡಿಸ್ಕಸ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಒಂದು ಸ್ಪೆಷಲ್ ಕೇಸ್ ನ ಡಿಸ್ಕಸ್ ಮಾಡ್ತೀನಿ. ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಮೈಸೆಲ್ಫ್ ಮುನಿರಾಜು ಅಂಡ್ ಇದು ನಿಮ್ಮ ವಿಜ್ಞಾನ್ ಅಕಾಡೆಮಿ. ವಾಯ್ಸ್ ಸ್ವಲ್ಪ ವೇರಿ ಆಗಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಐ ಆಮ್ ನಾಟ್ ಫೀಲಿಂಗ್ ವೆಲ್. ಮೋಷನ್ ಆಫ್ ಚಾರ್ಜ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಯಾವಾಗ್ಲಾದ್ರೂ ಒಂದು ಚಾರ್ಜ್ ನ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಕದ್ಲಕ್ಕೆ ಬಿಟ್ರೆ, ಅಂದ್ರೆ ವೆಲಾಸಿಟಿ ಇದ್ರೆ ಅದ್ರ ಮೇಲೆ ಒಂದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗತ್ತೆ. ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಚಾರ್ಜ್ ಇಸ್ F is equals to Q into V cross B. ನಾನು ವೆಕ್ಟರ್ ಫಾರ್ಮ್ ಅಲ್ಲೇ ಬರ್ದ್ಬಿಡ್ತಾ ಇದ್ದೀನಿ. ಆಬ್ವಿಯಸ್ಲಿ ವಿ ಜಾಸ್ತಿ ಆಗತ್ತೆ, ಎಫ್ ಜಾಸ್ತಿ, ವಿ ಜಾಸ್ತಿ ಆದ್ರೆ ಎಫ್ ಕೂಡ ಜಾಸ್ತಿ ಆಗತ್ತೆ, ಕ್ಯೂ ಜಾಸ್ತಿ ಆದ್ರೆ ಎಫ್ ಕೂಡ ಜಾಸ್ತಿ ಆಗತ್ತೆ. ವಿ ಹ್ಯಾವ್ ಸೀನ್ ಆಲ್ ದ ಡೀಟೇಲ್ಸ್, ಬೇಸಿಕ್ ಡೀಟೇಲ್ಸ್. ಈಗ ಫೋರ್ಸ್ ಅನ್ನೋದು ಇನ್ನೂ ಒಂದು ಪ್ಯಾರಾಮೀಟರ್ ಮೇಲೆ ಡಿಪೆಂಡ್ ಆಗತ್ತೆ. ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ವಿ ಬಿ ಸೈನ್ ಟೀಟಾ. ಟೀಟಾ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಇದೇನಿದು ಮ್ಯಾಗ್ನಿಟ್ಯೂಡ್ ಇಂಟು ಎನ್ ಕ್ಯಾಪ್. ಎನ್ ಕ್ಯಾಪ್ ಇಸ್ ಅ ಡೈರೆಕ್ಷನ್ ವೆಕ್ಟರ್ ಅಲಾಂಗ್ ದ ಫೋರ್ಸ್ ವೆಕ್ಟರ್. ಅದನ್ನ ಹೇಗೆ ಫೈಂಡ್ ಔಟ್ ಮಾಡೋದು? ರೈಟ್ ಹ್ಯಾಂಡ್ ಸ್ಕ್ರೂ ರೂಲ್, ರೈಟ್ ಹ್ಯಾಂಡ್ ಥಂಬ್ ರೂಲ್, ರೈಟ್ ಹ್ಯಾಂಡ್ ಪಾಮ್ ರೂಲ್ ಅಥವಾ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ನ ಯೂಸ್ ಮಾಡಿ ಎನ್ ಕ್ಯಾಪ್ ಡೈರೆಕ್ಷನ್ ನ ಫೈಂಡ್ ಔಟ್ ಮಾಡಿದ್ವಿ. ಸೊ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿಲ್ಲ. ಮತ್ತೆ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಫೋರ್ಸ್ ಡಿಪೆಂಡೆನ್ಸಿ ಆನ್ ದ ಆಂಗಲ್. ಆಂಗಲ್ ಮೇಲೆ ಡಿಪೆಂಡ್ ಆಗತ್ತೆ. So let us consider 3 cases. Case 1, if theta is equal to 0 degree or theta is equals to 180 degree. Theta 0 ಅಥವಾ 180 ಇದ್ದಾಗ ಫೋರ್ಸ್ ಏನಿರುತ್ತೆ? The force acting on the charge is 0 Newton. No doubt in that one. ಅಂದ್ರೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಇದ್ದು ಅದರ ಒಳಗಡೆ ಚಾರ್ಜ್ ಐದರ್ ಪ್ಯಾರಲಲ್ ಆಗಿ, ಅಂದ್ರೆ ವೆಲಾಸಿಟಿ ಇನ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ theta is equal to 0 ಡಿಗ್ರಿ ಆಗಿದ್ದು, ಅಥವಾ ಅದೇ ತರ ಚಾರ್ಜ್ ಆಂಟಿ ಪ್ಯಾರಲಲ್ ಆಗಿ ಇದ್ರೆ theta is equals to 180 ಡಿಗ್ರಿ. ಇವೆರಡೂ ಕೇಸ್ ನಲ್ಲಿ ಫೋರ್ಸ್ ಏನಾಗತ್ತೆ? 0 ಆಗತ್ತೆ. ನಥಿಂಗ್ ಮಚ್ ಡಿಸ್ಕಷನ್. ಅರೆ ಚಾರ್ಜ್ ಯಾವ ಕಡೆ ಹೋಗ್ತಿದೆಯೋ ಅದೇ ರೀತಿ ವಿತೌಟ್ ಎನಿ ಡಿವಿಯೇಷನ್ ಕಂಟಿನ್ಯೂ ಆಗತ್ತೆ. There is no deviation of the path of the charge. In this case, no deviation of path of charge. ಈಗ ಸೆಕೆಂಡ್ ಕೇಸ್ ನಲ್ಲಿ ಇನ್ನೊಂದನ್ನ ತಗೊಳ್ಳೋಣ. ಸೆಕೆಂಡ್ ಕೇಸ್, ಇಫ್ ಥೀಟಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ವೆರಿ ಸೂಪರ್ ಸರ್. ಥೀಟಾ 90 ಡಿಗ್ರಿ ಇದ್ದಾಗ ಏನ್ ಆಗತ್ತೆ? ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದಿಸ್ ವಿಡಿಯೋ ನಂಬರ್ 5. ವಿಡಿಯೋ ನಂಬರ್ 5 ನಲ್ಲಿ ಡಿಸ್ಕಸ್ ಮಾಡ್ತೀವಿ. ಅಂದ್ರೆ ಯಾವುದು ಅಲ್ಲ, ಇದೆ ಈ ವಿಡಿಯೋನಲ್ಲಿ ಇದ್ರ ಬಗ್ಗೆ ಕಂಪ್ಲೀಟ್ ಡಿಸ್ಕಷನ್ ಇರುತ್ತೆ. ಸಪೋಸ್ ಇಫ್ theta is any other angle, which is discussed above ಇದ್ದಾಗ ಪಾತ್ ಏನಾಗಿರುತ್ತೆ? ಹೆಲಿಕಲ್ ಆಗಿರುತ್ತೆ. ಇಲ್ಲಿ ಏನಾಗಿರತ್ತಪ್ಪ ಅಂದ್ರೆ ಸರ್ಕ್ಯುಲರ್ ಮೋಷನ್ ಆಗಿರುತ್ತೆ. ಇಲ್ಲಿ ಹೆಲಿಕಲ್ ಮೋಷನ್. ಈ ವಿಡಿಯೋನಲ್ಲಿ ಇದರ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದ್ದೇನೆ. ಮುಂದಿನ ವಿಡಿಯೋ ಅಂದ್ರೆ ವಿಡಿಯೋ ನಂಬರ್ 6 ಇದ್ರ ಮೇಲೆ ಆಗಿರುತ್ತೆ. ಸೊ ದಟ್ ಈಸ್ ವಿಡಿಯೋ ನಂಬರ್ 6 ಆಫ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್, ಪ್ಯೂರ್ಲಿ ಆನ್ ಹೆಲಿಕಲ್ ಪಾತ್ ಆಫ್ ಅ ಚಾರ್ಜ್ ಇನ್ ಅ ಮ್ಯಾಗ್ನೆಟಿಕ್ ಫೀಲ್ಡ್. ಯಾಕೆ ಹಂಗಾಗತ್ತೆ? ಯಾರು ರೆಸ್ಪಾನ್ಸಿಬಲ್? ವಾಟ್ ಆರ್ ದ ಪ್ಯಾರಾಮೀಟರ್ಸ್? ವಾಟ್ ಇಸ್ ದ ಫಿಸಿಕ್ಸ್? ವಾಟ್ ಇಸ್ ದ ಮ್ಯಾಥಮೆಟಿಕ್ಸ್? ಎವ್ರಿಥಿಂಗ್ ಕಂಪ್ಲೀಟ್ ಆಗಿ ವಿಡಿಯೋ ನಂಬರ್ 6 ಅಲ್ಲಿ ಇರುತ್ತೆ. ಈಗ ವಿಡಿಯೋ ನಂಬರ್ 5 ನಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಹೊರಟಿದೆ. ಬನ್ನಿ ಆಕ್ಚುಲ್ ಆಗಿ ಸ್ಟಾರ್ಟ್ ಮಾಡೋಣ. ವೆನ್ theta is equals to 90 degree. Let's discuss the case 2. ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ವೆಲಾಸಿಟಿ ವೆಕ್ಟರ್ ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿದ್ದಾಗ ಏನಾಗುತ್ತೆ ನೋಡೋಣ. So let us consider a uniform magnetic field into the plane of the board. Inwards. ಎಂತದು? Inwards ಆಗಿದೆ ಮ್ಯಾಗ್ನೆಟಿಕ್ ಫೀಲ್ಡ್.
ಈಗ ಆ ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಒಂದು ಚಾರ್ಜ್ ಪರ್ಪೆಂಡಿಕ್ಯುಲರ್ ಆಗಿ ಮೂವ್ ಆಗಕ್ಕೆ ಟ್ರೈ ಮಾಡ್ತಾರೆ. ಲೆಟ್ ಮಿ ಕನ್ಸಿಡರ್, ಸೊ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದ ವೆಲಾಸಿಟಿ ಆಫ್ ದ ಚಾರ್ಜ್ ಕ್ಯೂ. ಈಗ ಆ ಚಾರ್ಜ್ ಕ್ಯೂ ಅನ್ನೋದು ಪರ್ಪೆಂಡಿಕ್ಯುಲರ್ ಆಗಿ ಮೂವ್ ಆಗಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಅನ್ಕೊಳ್ಳೋಣ. ಅಫ್ಕೋರ್ಸ್ ಫೋರ್ಸ್ ಯಾವ ರೀತಿ ಇರುತ್ತೆ, ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ವಿ ಬಿ ಇಂಟು ಸೈನ್ ಆಫ್ ಟೀಟಾ. ಟೀಟಾ ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದೀನಿ, 90 ಡಿಗ್ರಿ ಕೊಟ್ಟಿದ್ದೀನಿ. ಸೊ ಎಫ್ ಇಸ್ ಈಕ್ವಲ್ಸ್ ಟು ಕ್ಯೂ ವಿ ಬಿ ಸಿಕ್ತು. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್? ಅದಕ್ಕೆ ನಮ್ಮ ಹತ್ರ ಒಂದು ಪವರ್ಫುಲ್ ಟೂಲ್ ಇದೆ, ರೈಟ್ ಹ್ಯಾಂಡ್ ಪಾಮ್ ರೂಲ್. ರೈಟ್ ಹ್ಯಾಂಡ್ ಪಾಮ್ ರೂಲ್ ತಗೊಂಡು ರಪ್ ಅಂತ ಹೊಡೆಯಕ್ಕೆ ಹೋಗ್ಬೇಡಿ. ಸೊ ಯೂಸ್ ಇಟ್ ಫಾರ್ ಟು ಫೈಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೋರ್ಸ್ ಡೈರೆಕ್ಷನ್. ಸೊ ಈ ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋ ತರ ಸೆಟ್ ಮಾಡ್ಕೊಳ್ಳಿ. ಈ ಫಿಂಗರ್ಸ್ ಪಾಯಿಂಟಿಂಗ್ ಆಗ್ತಿದೆಯಲ್ಲ, ಸೊ ಟಸ್ಕ್ ಅಂಡ್ ದಿಸ್ ಶುಡ್ ಬಿ ಇನ್ ದ ಡೈರೆಕ್ಷನ್ ಆಫ್ ದ ಪಾಸಿಟಿವ್ ಚಾರ್ಜಸ್. ಅಂದ್ರೆ ಇಲ್ಲಿ ಪಾಸಿಟಿವ್ ಚಾರ್ಜ್ ಇದೆಯಾ, ಹಾಗಾದ್ರೆ ಈ ಡೈರೆಕ್ಷನ್ ಕರೆಂಟ್ ಇರುತ್ತೆ. ಸೊ therefore ಪಾಮ್ ಯಾವ ಕಡೆಗೆ ಹೋಗ್ತಾ ಇದೆ, ಟಸ್ಕ್ ಪುಸ್ಕು ಈ ಡೈರೆಕ್ಷನ್ ಇದೆಯಲ್ಲ, therefore the force is acting in the direction upward. The force acts perpendicular to the both magnetic field and velocity vector and it is upward. ನೋಡಿ ಬೇಕಾದ್ರೆ ವೆಲಾಸಿಟಿ ಈ ಕಡೆಗಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಇದೆ. ಅರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಇದೆ, ಈ ಕಡೆ ವೆಲಾಸಿಟಿ ಇದೆ. ಸೊ ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿ ಈ ತರ ವೆಲಾಸಿಟಿ ಸಿಗ್ತಿದೆ. ಸೊ therefore it is always perpendicular. You already know about that one. ಸೊ ಈಗ ಆಕ್ಚುಲಿ ಚಾರ್ಜ್ ಏನ್ ಮಾಡ್ಬೇಕಾಯ್ತು, ಈ ತರ ಹೋಗ್ಬೇಕಾಯ್ತು. ಅಂದ್ರೆ ಅವ್ನ್ ಯಾರು ಡಿಸ್ಟರ್ಬ್ ಮಾಡಿಲ್ಲ ಅಂದ್ರೆ ಅವ್ನ್ ಪಾಡ್ಗ ಮುಂದೆ ಹೋಗ್ತಿದ್ನಪ್ಪ. ಬಟ್ ಇಲ್ಲೊಂದು ಫೋರ್ಸ್ ಏನ್ ಮಾಡ್ತಾ ಇದೆ, ದಟ್ ಫೋರ್ಸ್ ಇಸ್ ಬೀಂಗ್ ಪುಲ್ಡ್ ಔಟ್ಸೈಡ್. ಸೊ ಈ ತರ ಮೇಲೆ ಪುಷ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೆ. ಆಸ್ ಅ ರಿಸಲ್ಟ್ ದರ್ ಇಸ್ ಅ ಚೇಂಜ್ ಇನ್ ದ ಪಾತ್ ಆಫ್ ದ ಪಾರ್ಟಿಕಲ್. ಮತ್ತೆ ಸಪೋಸ್ ಇಲ್ಲೆಲ್ಲೋ ಬಂತು ಅಂತ ಅನ್ಕೊಳ್ಳಿ, ಈ ಲಾಜಿಕ್ ಎವ್ರಿ ಪಾಯಿಂಟ್ ಅಲ್ಲೂ ಅಪ್ಲೈ ಆಗತ್ತೆ. ಸಪೋಸ್ ಪಾರ್ಟಿಕಲ್ ಇಲ್ಲಿ ಬಂತು, ಈಗ ವೆಲಾಸಿಟಿ ಯಾವ ಡೈರೆಕ್ಷನ್ ಇತ್ತು, ಇಟ್ ಸಪೋಸ್ ಟು ಬಿ ಟ್ಯಾಂಜೆನ್ಷಿಯಲ್, ಈ ಡೈರೆಕ್ಷನ್ ಅಲ್ಲಿ ಇರ್ಬೇಕಾಗಿತ್ತು. ದ ಚಾರ್ಜ್ ವಾಂಟ್ಸ್ ಟು ಮೂವ್ ಇನ್ ಟ್ಯಾಂಜೆನ್ಷಿಯಲಿ ಟು ದ ಕರ್ವ್ಡ್ ಪಾತ್. ಈಗ ಹೋಗ್ಬೇಕಾಗಿರೋದು ಈ ಕಡೆ ಹೋಯ್ತು. ಈಗ when the particle reaches here, it wanted to go in this direction. Velocity vector ಈ ತರ ಇದೆ, magnetic field into the plane of the board ಇದೆ. So again you need to apply right hand palm rule. ಇಲ್ಲಿದ್ದಾಗ ಫೋರ್ಸ್ ಈ ಡೈರೆಕ್ಷನ್ ಅಲ್ಲಿ ಇದೆ F, ಬಟ್ ಅದೇ ಪಾರ್ಟಿಕಲ್ ಇಲ್ಲಿ ಬಂದಾಗ ಫೋರ್ಸ್ ಯಾವ ಡೈರೆಕ್ಷನ್ ಇದೆ. ಸೊ ಲೆಟ್ us apply right hand palm rule, ಟಸ್ಕು ಪುಸ್ಕು. ಸೊ ಈ ಡೈರೆಕ್ಷನ್ ಬರ್ತಿದೆ ಇನ್ವರ್ಡ್ಸ್, ಇಟ್ is getting inwards, the force is getting inwards. ಆಸ್ ಅ ರಿಸಲ್ಟ್ ಏನಾಗತ್ತೆ, ಮತ್ತೆ ಈ ಕಡೆ ಹೋಗೋ ಬದಲು ಒಂಚೂರು ಡಿವಿಯೇಟ್ ಆಗತ್ತೆ. ಸೊ ದರ್ ಇಸ್ ಅ ಡಿವಿಯೇಷನ್ ಆಫ್ ದ ಚಾರ್ಜ್ ಲೈಕ್ ದಿಸ್. ಪ್ರತಿ ಒಂದು ಪಾಯಿಂಟ್ ನಲ್ಲಿ, ಇವನ್ ಇಲ್ಲಿ ಕೂಡ ಅಷ್ಟೇ, ದ ಪಾರ್ಟಿಕಲ್ ವಾಂಟ್ಸ್ ಟು ಗೋ ಇನ್ ದಿಸ್ ಡೈರೆಕ್ಷನ್, ಬಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ಇರೋದ್ರಿಂದ ಸೊ ಟುವರ್ಡ್ಸ್ ಇನ್ ದಿಸ್ ಡೈರೆಕ್ಷನ್ ಹೋಗಕ್ಕೆ ಟ್ರೈ ಮಾಡುತ್ತೆ. ಆಸ್ ಅ ರಿಸಲ್ಟ್ ದ ಪಾರ್ಟಿಕಲ್ ವಿಲ್ ಕಂಪ್ಲೀಟ್ ಅ ಸರ್ಕ್ಯುಲರ್ ಮೋಷನ್. As a result, the particle will move in the circular path. Circular path ಅಲ್ಲಿ ಹೋಗಕ್ಕೆ ಟ್ರೈ ಮಾಡುತ್ತೆ. So I'll extend the magnetic field. ಪೂರ್ತಿ ಬೋರ್ಡ್ ಪೂರ್ತಿ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ and it keeps on revolving in the circular path. Obviously circular path ಅಂದ್ರೆ ಯಾರೋ ಒಬ್ರು centripetal force ಕೊಡ್ಲೇಬೇಕು. In this case, the centripetal force is provided by the magnetic force. As a result, the particle moves in the circular motion. ಈಗ ಸರ್ಕ್ಯುಲರ್ ಮೋಷನ್ ಇರ್ಬೇಕಾದ್ರೆ ಯಾರೋ ಒಬ್ರು ಸೆಂಟ್ರಿಪಿಟಲ್ ಫೋರ್ಸ್ ನ ಕೊಡಬೇಕು. ದ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್, ದ ನೆಸೆಸರಿ ಸೆಂಟ್ರಿಪಿಟಲ್ ಫೋರ್ಸ್ is provided by magnetic force. ಮ್ಯಾಗ್ನೆಟಿಕ್ ಫೋರ್ಸ್ ಎಷ್ಟಿದೆ, QVB sin 90, ದಟ್ ಇಸ್ QVB ಇದೆ. ಸೆಂಟ್ರಿಪಿಟಲ್ ಫೋರ್ಸ್ ಇಕ್ವೇಶನ್ ಏನು, ಫಸ್ಟ್ PUC ಅಲ್ಲಿ ಇಂಪಾರ್ಟೆಂಟ್ ಡಿರೈವೇಷನ್ಸ್ ಅಂತ ಕಲ್ತಿರ್ತೀರಿ. mv² ಡಿವೈಡೆಡ್ ಬೈ r ಇಸ್ ಈಕ್ವಲ್ಸ್ ಟು q ಇಂಟು v ಇಂಟು b. ನೋಡಿ ಇದೇನಾಗ್ತಿದೆಯಪ್ಪ ಅಂದ್ರೆ ವಿಡಿಯೋ ನಂಬರ್ ಲಾಸ್ಟ್ ವಿಡಿಯೋನಲ್ಲಿ ಅಂದ್ರೆ ವಿಡಿಯೋ ನಂಬರ್ 4 ನ ಎಂಡಿಂಗ್ ನಲ್ಲಿ ನಾನು ಕಾನ್ಸೆಪ್ಟ್ ಹೇಳಿದೆ. ಪಾರ್ಟಿಕಲ್ ಮೇಲೆ ಫೋರ್ಸ್ ಆಕ್ಟ್ ಆಗ್ತಾ ಇದೆ, ಅಗೈನ್ ಆಕ್ಸಲರೇಷನ್ ಕೂಡ ಇದೆ. ಆಕ್ಸಲರೇಷನ್ ಇದೆ ಅಂದಿದ ತಕ್ಷಣ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗಬೇಕಾದಂತ ಅವಶ್ಯಕತೆ ಇಲ್ಲ. ಅರೆ ಆಕ್ಸಲರೇಷನ್ ಇದೆ ಬಟ್ ಸ್ಪೀಡ್ ಕಾನ್ಸ್ಟೆಂಟ್ ಆಗಿದೆ. ದಿಸ್ ಇಸ್ ಪಾಸಿಬಲ್ ಇನ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಹಾಗಾಗಿ now this magnitude of the speed remains constant but it does not increase its magnitude. ಅಂದ್ರೆ ಡೈರೆಕ್ಷನ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. ಇನ್ ಅದರ್ ವರ್ಡ್ಸ್ ಕೈನೆಟಿಕ್ ಎನರ್ಜಿ ಚೇಂಜ್ ಆಗಲ್ಲ. ಕೈನೆಟಿಕ್ ಎನರ್ಜಿ ಇಸ್ ಕಾನ್ಸ್ಟೆಂಟ್ ಆಗಿ ಕೈನೆಟಿಕ್ ಎನರ್ಜಿ ಇರುತ್ತೆ. And again, what is the work done in moving a circular path?
ವರ್ಕ್ ಡನ್ ಇನ್ ದಿಸ್ ಫಿನೋಮಿನನ್ ಇಸ್ ಝೀರೋ. ಇದನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿಟ್ಟಿದ್ವಿ ಲಾಸ್ಟ್ ವಿಡಿಯೋ ಎಂಡಿಂಗ್ ನಲ್ಲಿ. ಸೊ ಲೆಟ್ ಅಸ್ ಕೀಪ್ ದಿಸ್ ಅಸೈಡ್. ಈಗ ನನಗೆ ರೇಡಿಯಸ್ಗೆ ಈಕ್ವೇಶನ್ ಬೇಕು. ಐ ರೈಟ್ ದಿಸ್ ಇಸ್ ಅ ಸ್ಮಾಲ್ ವಿ ಬರೀತಾ ಇದೆ, ಕ್ಯಾಪಿಟಲ್ ವಿ ಬಂದು ವೋಲ್ಟೇಜ್ ಇನ್ನೊಂದು ಬರುತ್ತೆ ಮುಂದೆ, ಅದನ್ನ ತಗೋತೀನಿ. ಸ್ಮಾಲ್ ವಿ ಇಸ್ ಅ ಸ್ಪೀಡ್ ಆಫ್ ದ ಪಾರ್ಟಿಕಲ್, ಎಂ ಇಸ್ ಅ ಮಾಸ್ ಆಫ್ ದ ಪಾರ್ಟಿಕಲ್, ಅಂದ್ರೆ ಚಾರ್ಜ್ ಮಾಸ್ ಎಷ್ಟಿದೆ, ಆ ಚಾರ್ಜ್ ಸ್ಪೀಡ್ ಎಷ್ಟಿದೆ. ಕ್ಯೂ ಅನ್ನೋದು ಇಟ್ ಇಸ್ ಅ ಚಾರ್ಜ್ magnitude of the charge of the particle, and V is the strength of the magnetic field. So let us cancel these two, and R is equals to mv divided by qb. The radius of the circular motion depends on mass, it depends on the speed with which it is moving, and the charge of the particle and the magnetic field ಇಷ್ಟ್ರ ಮೇಲೆ ಡಿಪೆಂಡ್ ಆಗುತ್ತೆ. Let me keep this aside. I'll call this as equation number 1. Clear? We got the equation for radius of the circular path. Let us see the equation for the time period. Time period of the circular motion andre enula, it is the time taken for one complete circular motion. So time taken for the complete circular motion na distance by speed anta bariboda. Are speed is equals to distance divided by time. How the distance divided by time? Time is equal to distance by speed. So ಈಗ one complete circle ಹಾಕೋದಕ್ಕೆ ಎಷ್ಟು distance cover ಆಗುತ್ತೆ, that is equal to circumference 2 pi into r whole divided by the speed. Speed ಎಷ್ಟು ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ, v ಕೊಟ್ಟಿದ್ದಾರೆ. We got the equation for r. R is equals to mv by qb. So therefore t is equals to 2 pi into mv divided by qb into v. V cancel agate. We got the equation t is equals to 2 pi m divided by qb. So very important point ಒಂದು ಗಮನಿಸಬೇಕಾಗಿರೋದು ಏನಪ್ಪಾ ಅಂದ್ರೆ, the time period is independent of speed of the particle. So it is independent. V ಅನ್ನೋದು ಎರಡು ಕ್ಯಾನ್ಸಲ್ ಆಗಿದೆ, ಕರೆಕ್ಟ್ ಆಗಿ ಗಮನಿಸಿ. So speed ಎಷ್ಟೇ ಇರಲಿ, it depends only on the mass of the particle, charge of the particle, and the magnetic field of the particle. Please make a note on this one. ಇಲ್ಲಿ ನೋಟ್ ಬರ್ಕೊಳ್ಳಿ. T is independent of speed, independent of speed of the particle. ಅಂದ್ರೆ ಎರಡು ಆಲ್ಫಾ ಪಾರ್ಟಿಕಲ್ ನ ಒಂದು x ಸ್ಪೀಡ್ ಇಂದ ಇನ್ನೊಂದನ್ನ 2x ಸ್ಪೀಡ್ ಇಂದ ಮ್ಯಾಗ್ನೆಟಿಕ್ ಫೀಲ್ಡ್ ಒಳಗಡೆ ಕಳಿಸಿದ್ರೆ ಅದರ ಟೈಮ್ ಪೀರಿಯಡ್ ಸೇಮ್ ಇರುತ್ತೆ, ಎರಡೂ ಸೇಮ್ ಇರುತ್ತೆ. ಬಟ್ ರೇಡಿಯಸ್ ಬೇರೆ ಬೇರೆ ಇರುತ್ತೆ. ರೇಡಿಯಸ್ ಒಂದು ಯಾವ ಚಾರ್ಜ್ ಬಿಗರ್ ವೆಲಾಸಿಟಿ ಇರುತ್ತೋ ಅದು ಬಿಗರ್ ರೇಡಿಯಸ್ ಆಗುತ್ತೆ, ಯಾವ ಚಾರ್ಜ್ ಸ್ಪೀಡ್ ಕಮ್ಮಿ ಇರೋದು ಅದು ಕಮ್ಮಿ ರೇಡಿಯಸ್ ಸರ್ಕಲ್ ಆಗುತ್ತೆ. ಬಟ್ ಟೈಮ್ ಪೀರಿಯಡ್ ಎರಡು ಒಂದೇ ಇರುತ್ತೆ. ಅಂದ್ರೆ ಇದೊಂದು ರೌಂಡ್ ಕಂಪ್ಲೀಟ್ ಮಾಡ್ಕೊಂಡು ಬರೋಷ್ಟೊತ್ತಿಗೆ ಇದು ಕೂಡ ಒಂದ್ ರೌಂಡ್ ಕಂಪ್ಲೀಟ್ ಆಗಿರುತ್ತೆ. ಸೊ ದಟ್ಸ್ ವಾಟ್ ಇಂಪಾರ್ಟೆಂಟ್ ಅಬ್ಸರ್ವೇಷನ್. ಅಂಡ್ ಅಗೇನ್ ದ ಫ್ರೀಕ್ವೆನ್ಸಿ, ಅಂದ್ರೆ ಫ್ರೀಕ್ವೆನ್ಸಿ ಅಂದ್ರೆ ಏನಪ್ಪಾ, frequency is equals to reciprocal of time period, that is equals to qb divided by 2 pi m. We got equation for frequency ಒಂದು equation ಸಿಕ್ತು. ಅದೇ ರೀತಿ angular frequency ಒಂದು equation ಬರೆಯೋಣ. angular frequency the equation omega is equals to 2 pi f, that is equals to 2 pi into f na ಏನಂತ ಬರೀಬಹುದು, f can be written as qb divided by 2 pi m. So 2 pi cancel ಆಗುತ್ತೆ. omega is equals to qb divided by m. The angular frequency in radian per second, and frequency is in hertz, obviously t in seconds. ಎಲ್ಲ SI units ಅಲ್ಲಿ ಬರೀತಾರೆ. ಅರ್ಥ ಆಯ್ತಾ ಯಾಕೆ ಸರ್ಕ್ಯುಲರ್ ಮೋಷನ್ ಆಗತ್ತೆ ಅಂತ? So because of the force which is acting towards perpendicular to the motion as well as a magnetic field. ಪ್ರತಿ ಒಂದು ಪಾಯಿಂಟ್ ಅಲ್ಲೂ ಅರೆ ಇಲ್ಲೂ ಅಷ್ಟೇ ಈ ಡೈರೆಕ್ಷನ್ ಅಲ್ಲೇ ಇರುತ್ತೆ, ಇದು ಕೂಡ ಈ ಡೈರೆಕ್ಷನ್ ಅಲ್ಲೇ ಇರುತ್ತೆ, ಇದು ಕೂಡ ಈ ಡೈರೆಕ್ಷನ್ ಇರುತ್ತೆ. So the force is always acted towards center of the circular motion. ಅದನ್ನು ಒಂದು ಪಾಯಿಂಟ್ ನ ಬರ್ಕೊಳ್ಳಿ. F always acts towards center of circular motion. Clear? So make a note on this one. ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ. ಸೊ ಇದನ್ನ ಬೇರೆ ಬೇರೆ ಟರ್ಮ್ಸ್ ಅಲ್ಲಿ ಹೇಗೆ ಬರೀಬಹುದು ಅನ್ನೋದ್ರ ಮೇಲೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಪಕ್ಕಾ ಕ್ಲಿಯರ್? ಇಸ್ ಕನ್ಫರ್ಮ್ ಆಯ್ತಾ? ಅದೇ ತುಂಬಾ ಈಸಿ ಇದೆ ಕಣ್ರು, ತುಂಬಾ ಕಾಂಪ್ಲಿಕೇಟೆಡ್ ಏನಿಲ್ಲ. ಸೊ ಜಸ್ಟ್ ಒಂದು ಫಾರ್ಮುಲಾ ನೆನಪಿದ್ರೆ ಸಾಕು, ಎಲ್ಲ ಡಿರೈವ್ ಮಾಡ್ಬೋದು, ಬೇಕಾದ್ರೆ ಆನ್ ದ ಸ್ಪಾಟ್ ಡಿರೈವ್ ಮಾಡ್ಬೋದು. ಐ ಆಮ್ ಗೋಯಿಂಗ್ ಟು ಎರೇಸ್ ಮಾಡ್ತಿದ್ದೀನಿ, ನೋಟ್ ಮಾಡ್ಕೊಳ್ಳಿ. ಡನ್. ಕೆಲವೊಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದೆ. ಅರೆ ಕನ್ವರ್ಟಿಂಗ್ ಫ್ರಮ್ ಒನ್
quantity to another quantity. On equation ನಮ್ಗೆ already ಇದೆ, that is R is equals to mv divided by qb. Am I right? So v ಅಂದ್ರೆ speed of the particle, m ಅಂದ್ರೆ mass of the charger particle, q ಅಂದ್ರೆ charge of the particle, b ಅಂದ್ರೆ magnetic field in the region. So product of mass into velocity ಏನಂತ ಬರೀಬಹುದು? So we have mv is equals to momentum. ಹಾಗಾದ್ರೆ ಇದನ್ನ ನಾನು r is equals to p divided by qb ಅಂತ ಬರೀಬಹುದು. We got another equation in terms of momentum. So therefore this can be written as p divided by qb. We got another equation. ಮೇಲೆ ಕಾಣಿಸ್ತಿದೆಯಾ? Yeah, better. And we have kinetic energy formula. Kinetic energy ಗೆ ಇನ್ನೊಂದು ರೀತಿ ಬರೀಬಹುದು. That is kinetic energy general formula half mv square. V ಅನ್ನೋದು velocity and k can be written as half into multiply and denominator m in the multiply and divide m in the numerator and denominator. So ಇದು m square v square ಆಗತ್ತೆ divided by m ಆಗತ್ತೆ. So what you get is half into p square divided by m. So therefore p can be written as square root of 2km. ಹಾಗಾದ್ರೆ ಅದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿ ಇನ್ನೊಂದು ಫಾರ್ಮುಲಾ ಬರುತ್ತೆ, ಅದನ್ನು ಕೂಡ ಬರೆಯೋಣ. Square root of 2km. K ಅಂದ್ರೆ kinetic energy, m ಅಂದ್ರೆ mass of the particle. So ಹಾಗಾದ್ರೆ ಈ p ನ ರಿಪ್ಲೇಸ್ ಮಾಡಿ square root of 2km ಆಗ್ಬೋದು. So that is square root of 2k into m whole divided by qb. ಇನ್ನೊಂದು equation ಸಿಕ್ತು ನಂಗೆ, ಇಲ್ಲೇ ಬರ್ಕೊಂತೀನಿ. p divided by qb, that is equals to, we got another equation, square root of 2mk whole divided by qb. Is it clear? Okay. So ಈಗ ಪಾರ್ಟಿಕಲ್ ನ, ಒಂದು ಚಾರ್ಜರ್ ಪಾರ್ಟಿಕಲ್ ನ ಒಂದು ಪೊಟೆನ್ಶಿಯಲ್ ಡಿಫರೆನ್ಸ್ ನಡುವೆ ಆಕ್ಸಲರೇಟ್ ಮಾಡಿದ್ರೆ ಏನಾಗುತ್ತೆ? ಇಟ್ ಇನ್ಕ್ರೀಸಸ್ ಇಟ್ ಸ್ಪೀಡ್ ಅನ್ನೋ ಬದಲು ಇಟ್ ಗೇನ್ಸ್ ಕೈನೆಟಿಕ್ ಎನರ್ಜಿ ಅಂತ ಹೇಳ್ಬೋದಾ? ವಾಟ್ ಐ ಮೀನ್ ಟು ಸೇ ಇಸ್, ಈಗ ಇಲ್ಲೊಂದು ಝೀರೋ ಪೊಟೆನ್ಶಿಯಲ್ ಇದೆ, ಇಲ್ಲೊಂದು ಕ್ಯಾಪಿಟಲ್ ವಿ. ನೋಡಿ, ಕನ್ಫ್ಯೂಸ್ ಆಗಬೇಡಿ, ನಾನು ಸ್ಪೀಡ್ ಗೆ ಸ್ಮಾಲ್ ವಿ ಯೂಸ್ ಮಾಡ್ತಾ ಇದ್ದೇನೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಗೆ ಕ್ಯಾಪಿಟಲ್ ವಿ ಅಂತ ಯೂಸ್ ಮಾಡ್ತಾ ಇದ್ದೇನೆ ಇನ್ ದ ಕಾಂಟೆಕ್ಸ್ಟ್. ಸೊ ಈಗ ಅದೇ ಚಾರ್ಜ್ ಅನ್ನ, ಕ್ಯೂ ಚಾರ್ಜ್ ನ ಇಲ್ಲಿ ತಗೊಂಡ್ ಇಟ್ರೆ ಇದೇನಾಗುತ್ತೆ? ಇಟ್ ಗೇನ್ಸ್ ಆಕ್ಸಲರೇಷನ್ ಗೇನ್ ಆಗಿ ಇಲ್ಲಿಂದ ಇಲ್ಲಿವರೆಗೂ ಆಕ್ಸಲರೇಟ್ ಆಗಿ ಕೈನೆಟಿಕ್ ಎನರ್ಜಿ ಇನ್ಕ್ರೀಸ್ ಆಗತ್ತಾ? ಸೊ ಇಲ್ಲಿ ಝೀರೋ ಸ್ಪೀಡ್ ಇಂದ ತಗೊಂಡಿದ್ದೀನಿ, ರೆಸ್ಟ್ ಇಂದ ತಗೊಂಡು ಇಲ್ಲಿಗೆ ತಗೊಂಡು ಆಕ್ಸಲರೇಟ್ ಮಾಡಿದಾಗ ದ ಚೇಂಜ್ ಇನ್ ದ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಫೈನಲ್ ಕೈನೆಟಿಕ್ ಎನರ್ಜಿ. ಸೊ ಹಾಗಾದ್ರೆ ದ ಕೈನೆಟಿಕ್ ಎನರ್ಜಿ ಇಸ್ ಈಕ್ವಲ್ಸ್ ಟು ಅಮೌಂಟ್ ಆಫ್ ಎನರ್ಜಿ ಗೇನ್. ಎಷ್ಟು ಗೇನ್ ಆಗತ್ತೆ? ದಟ್ ಇಸ್ ಗಿವೆನ್ ಬೈ ಇ ಇಂಟು ಕ್ಯೂ ಇಂಟು ಕ್ಯಾಪಿಟಲ್ ವಿ. Q into capital V. ಅರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ವರ್ಕ್ ಆಗುತ್ತೋ ಅಷ್ಟು ಎನರ್ಜಿಯನ್ನ ಗೈನ್ ಮಾಡ್ಕೊಳ್ಳುತ್ತೆ. ಸೆಕೆಂಡ್ ಚಾಪ್ಟರ್ ನೆನಪಿದ್ಯಾ? ದಟ್ ಈಸ್ ಏನದು ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಶಿಯಲ್ ಅಂಡ್ ಕೆಪಾಸಿಟೆನ್ಸ್ ಅಲ್ಲಿ ಇಲ್ಲಿಂದ ಇಲ್ಲಿಗೆ ಚಾರ್ಜ್ ಆಕ್ಸಲರೇಟ್ ಆದ್ರೆ ಇಟ್ ಗೇನ್ಸ್ ಅಂಡ್ ಎನರ್ಜಿ ಗಿವನ್ ಬೈ Q into V. ಸೊ ಹಾಗಾದ್ರೆ ಈ ಕೆ ನ ನಾನು ಇನ್ನೊಂದು ಟರ್ಮ್ಸ್ ಅಲ್ಲಿ ಬರ್ಕೋಬಹುದು. ದಟ್ ಈಸ್ ಯು ಕ್ಯಾನ್ ರೀರೈಟ್ ದಿಸ್ ಇಕ್ವೇಶನ್. ಎಲ್ಲಿದೆ ಅದು? ಇದನ್ನ ಇನ್ನೊಂದು ರೀತಿ ಬರ್ಕೋಬಹುದು. R can be written as square root of 2m, k ನ ರಿಪ್ಲೇಸ್ ಮಾಡ್ಕೊಂಡು q into ಕ್ಯಾಪಿಟಲ್ V ಅಂತ ಬರ್ಕೊಂತೀನಿ, ಹೋಲ್ ಡಿವೈಡೆಡ್ ಬೈ QB ಇದೆ. ಕ್ಲಿಯರ್? ಅರೆ ಇದು ಕ್ಯಾಪಿಟಲ್ V ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್, ಸ್ಮಾಲ್ v ಅಂದ್ರೆ ಇಟ್ಸ್ ಅ ಸ್ಪೀಡ್. ಡೋಂಟ್ ಗೆಟ್ ಕನ್ಫ್ಯೂಸ್. ಈಗ ಒಂದು ಕೆಲಸ ಮಾಡೋಣ, ಈ q ನ ರೂಟ್ q into ರೂಟ್ q ಅಂತ ಬರ್ಕೊಂತೇನೆ. ಅದೇ ರೀತಿ ಈ b ನ ರೂಟ್ b ಸ್ಕ್ವೇರ್ ಅಂತ ಬರ್ಕೊಂತೀನಿ. ಎನಿ ಅಬ್ಜೆಕ್ಷನ್? ಅಲ್ಲ, ರೂಟ್ ಬಿ ಸ್ಕ್ವೇರ್ ಅಂದ್ರು ಒಂದೇ, ಬರೀ ಬಿ ಅಂದ್ರು ಒಂದೇ, ಅಳಿಯ ಅಲ್ಲ ಮಗಳ ಗಂಡ. ಓಕೆ, ಸೊ ಈ ರೂಟ್ ಕ್ಯೂ ಇವನು ಕ್ಯಾನ್ಸಲ್ ಆಗೋಗ್ತಾನೆ. ಸೊ ದೇರ್ ಫೋರ್ ವಿ ಗಾಟ್ ಅನದರ್ ಇಕ್ವೇಶನ್, ಆರ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 2mv ಹೋಲ್ ಡಿವೈಡೆಡ್ ಬೈ QB ಬರುತ್ತೆ. ಅರೆ ಇದಕ್ಕೂ ಸ್ಕ್ವೇರ್ ರೂಟ್ ಇದೆ, ಇದಕ್ಕೂ ಸ್ಕ್ವೇರ್ ರೂಟ್ ಇದೆ, ಸೊ QB ಸ್ಕ್ವೇರ್ ಬರುತ್ತೆ. ಕ್ಲಿಯರ್? ಮೇಕ್ ಎ ನೋಟ್ ಆನ್ ದಿಸ್ ಒನ್. ಸೊ ಈಗ ಹಾಗಾದ್ರೆ ಇಲ್ಲಿ ಆಡ್ ಆನ್ ಮಾಡ್ಕೊಂತೀನಿ. ದಿಸ್ ಕ್ಯಾನ್ ಬಿ ಫರ್ದರ್ ರಿಟರ್ನ್ ಆಸ್ ಸ್ಕ್ವೇರ್ ರೂಟ್, ಪೂರ್ತಿ ಸ್ಕ್ವೇರ್ ರೂಟ್ ಇದೆ, ಇಲ್ಲಿ ಬರೀ ನ್ಯೂಮರೇಟರ್ ಅಲ್ಲಿ ಇದೆ. ಈಗ ಬರೀತಿರೋ ಇಕ್ವೇಶನ್ ಗೆ ಡಿನಾಮಿನೇಟರ್ ಕೂಡ ಸ್ಕ್ವೇರ್ ರೂಟ್ ಇದೆ. ದಟ್ ಈಸ್ 2m ಕ್ಯಾಪಿಟಲ್ V ಹೋಲ್ ಡಿವೈಡೆಡ್ ಬೈ QB ಸ್ಕ್ವೇರ್. ವಿ ಗಾಟ್ ಇಕ್ವೇಶನ್. ಇಷ್ಟು ಇಕ್ವೇಶನ್ ಬೇಸ್ ಮೇಲೆ ಕೆಲವೊಂದು ಎಕ್ಸರ್ಸೈಸ್ ನ ಮಾತಾಡೋಣ. ಲೆಟ್ಸ್ ಡೂ ಇಟ್. ಅರ್ಥ ಆಯ್ತಾ? ಕ್ಲಿಯರ್? ಪಕ್ಕಾ? ಕ್ಲಿಯರ್? ಸೊ ಈಗ ಇನ್ನೊಂದು ಇಕ್ವೇಶನ್ ಬೇಕಾಗುತ್ತೆ ನಮಗೆ, ಟೈಮ್ ಪೀರಿಯಡ್ ಇಕ್ವೇಶನ್. ಮುಂದೆ ಪ್ರಾಬ್ಲಮ್ಸ್ ಅಲ್ಲಿ ಯೂಸ್ ಮಾಡ್ತೀನಿ. T is equals to 2πm whole divided by QB. 2πm divided by QB. So ಇಲ್ಲಿ m ಅಂದ್ರೆ ಮಾಸ್, v ಅಂದ್ರೆ ಸ್ಪೀಡ್, q ಅಂದ್ರೆ ಚಾರ್ಜ್, b ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್.
P ಅಂದ್ರೆ momentum of the particle, K ಅಂದ್ರೆ kinetic energy, and ಇದು potential difference. ಇಷ್ಟು ಕ್ಲಿಯರ್ ಇದ್ರೆ ಪ್ರಾಬ್ಲಮ್ಸ್ ಗೆ ಹೋಗಬಹುದು. Shall we go to the problems? Yes. Done. Let's go to the problems. Let's start with the numericals. The first question ಇಲ್ಲಿದೆ ನೋಡಿ. ನೋಡಿ ನಿಮ್ಮ ಆಬ್ಜೆಕ್ಟಿವ್ ಎಕ್ಸಾಮ್ ಅಲ್ಲಿ ಯಾವ್ದಾದ್ರು 2 ತಗೊಂಡು ಅಥವಾ 3 ತಗೊಂಡು ಕಂಪ್ಯಾರಿಸನ್, ರೇಷಿಯೋ, ಆಳು ಮೂಳು ಎಲ್ಲ ಕೊಡ್ತಾರೆ. ಸೊ ಜನರಲ್ ಆಗಿ ನಾವು ಒಂದು ಡಿಸ್ಕಷನ್ ಮಾಡ್ತೀವಿ. ಸೊ ಇಫ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಒನ್, ಅವ್ರು ಕೊಡ್ತಕ್ಕಂಥ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ಗಮನಿಸಿ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಸಾಲ್ವ್ ಮಾಡೋ ರೀತಿನೇ ಇದೆ. ಸೊ ಎ ಪ್ರೋಟಾನ್, ಡ್ಯೂಟರಾನ್ ಅಂಡ್ ಆಲ್ಫಾ ಪಾರ್ಟಿಕಲ್ ವಿತ್ ದ same velocities enters the magnetic field perpendicular to it. Find the ratios of their radii and time period of the motion. ಎರಡು ಸಬ್ ಕ್ವೆಶ್ಚನ್ ಇದೆ. First of all, proton ಅಂದ್ರೆ ನಿಮಗೆ ಐಡಿಯಾ ಇರುತ್ತೆ. What is the mass of the proton? So that is 1 AMU. So let me call the proton is having mass m ಇದೆ ಅಂತ ಅನ್ಕೊಳ್ಳೋಣ. What do you mean by deuteron? Deuteron ಅಂದ್ರೆ ಏನು? It's an isotope of hydrogen. So ಅದರಲ್ಲಿ ಒಂದು ಪ್ರೋಟಾನ್ ಇರುತ್ತೆ, ಒಂದು ನ್ಯೂಟ್ರಾನ್ ಇರುತ್ತೆ. ಹಾಗಾದ್ರೆ ಡ್ಯೂಟರಾನ್ದು ಮಾಸ್ ಎಷ್ಟಿರುತ್ತೆ? 2m ಇರುತ್ತೆ. ಅರೆ ಪ್ರೋಟಾನ್ ಎಷ್ಟಿರುತ್ತೆ? ಆಲ್ಮೋಸ್ಟ್ ಡಬಲ್ ಇರುತ್ತೆ. ಅಂಡ್ ಆಲ್ಫಾ ಪಾರ್ಟಿಕಲ್, ಏನು ಆಲ್ಫಾ ಪಾರ್ಟಿಕಲ್ ಅಂದ್ರೆ? ಆಲ್ಫಾ ಪಾರ್ಟಿಕಲ್ ಇಸ್ ನಥಿಂಗ್ ಬಟ್ ದ ಹೀಲಿಯಂ ನ್ಯೂಕ್ಲಿಯೈ. ಅರೆ ನ್ಯೂಕ್ಲಿಯೈ ಆಟಮ್ ನ ತಗೊಂಡು ಸುತ್ತು ಇರ್ತಕ್ಕಂಥ ಎಲೆಕ್ಟ್ರಾನ್ ನ ತೆಗೆದ್ಬಿಡಿ. ದಟ್ ಈಸ್ ಕಾಲ್ಡ್ ಆಸ್ ದ ಆಲ್ಫಾ ಪಾರ್ಟಿಕಲ್. Okay, coming back. So helium He2 4 is a atomic mass number and atomic number. So ಎರಡು ಎಲೆಕ್ಟ್ರಾನ್ಸ್ ಇರುತ್ತೆ ಸುತ್ತಲೂ, ಒಳಗಡೆ ಎರಡು ಪ್ರೋಟಾನ್ಸ್ ಮತ್ತೆ ಎರಡು ನ್ಯೂಟ್ರಾನ್ಸ್ ಇರುತ್ತೆ. ಯು ರಿಮೂವ್ ದೀಸ್ ಎಲೆಕ್ಟ್ರಾನ್ಸ್, ವಾಟ್ ಎವರ್ ಯು ಗಾಟ್, ಇಲ್ಲಿ ಏನ್ ಸಿಕ್ಕಿದೆಯೋ ಅದನ್ನೇ ನಾವೆಂತ ಕರಿತೀವಿ? ಹೀಲಿಯಂ ಪಾರ್ಟಿಕಲ್. ಮುಂದೆ ಬರುತ್ತೆ, ಐ ಥಿಂಕ್ 9th ಸ್ಟ್ಯಾಂಡರ್ಡ್ ಅಲ್ಲಿ ನಿಮ್ಗೆ ಎಲ್ಲ ಗೊತ್ತಿರತ್ತೆ. ಅದೇ ರುದರ್ಫೋರ್ಡ್ ಆಲ್ಫಾ ಸ್ಕ್ಯಾಟರಿಂಗ್ ಎಕ್ಸ್ಪೆರಿಮೆಂಟ್, ಗೋಲ್ಡ್ ಫಾಯಿಲ್ ಎಕ್ಸ್ಪೆರಿಮೆಂಟ್ ಎಲ್ಲದರಲ್ಲೂ ಯೂಸ್ ಮಾಡಿರ್ತಾರೆ. ಸೊ ಆಲ್ಫಾ ಪಾರ್ಟಿಕಲ್ ಮಾಸ್ ಎಷ್ಟಿರತ್ತಪ್ಪ ಅಂದ್ರೆ 4m ಇರುತ್ತೆ. ಸಿಮಿಲರ್ಲಿ ಚಾರ್ಜ್ ಅನ್ನ ನೋಡಿದ್ರೆ, ಚಾರ್ಜ್ ಇಸ್ ದ ಪ್ರೋಟಾನ್ ಇಸ್ ಹ್ಯಾವಿಂಗ್ ಚಾರ್ಜ್ ಪ್ಲಸ್ ಇ. ಅರೆ ಪ್ರೋಟಾನ್ ಫಂಡಮೆಂಟಲ್ ಚಾರ್ಜ್ ಪ್ಲಸ್ ಇ. ಡ್ಯೂಟರಾನ್ ಅಷ್ಟೇ ಇರುತ್ತೆ. ಅರೆ ಒಂದು ಪ್ರೋಟಾನ್ ಒಂದು ನ್ಯೂಟ್ರಾನ್ ಇರುತ್ತೆ, ಹಾಗಾಗಿ ಚಾರ್ಜ್ ಅಷ್ಟೇ ಇರುತ್ತೆ. ಅಂಡ್ ವಾಟ್ ಅಬೌಟ್ ಆಲ್ಫಾ ಪಾರ್ಟಿಕಲ್? 2 times ದ ಫಂಡಮೆಂಟಲ್ ಚಾರ್ಜ್, ಯಾಕಂದ್ರೆ ಎರಡು ಪ್ರೋಟಾನ್ ಇದೆ. ಸೊ ದಿಸ್ ಇಸ್ ದ ಮಾಸ್, this is a mass, and this is the charge of various particles considered in the question. Question ಅಲ್ಲಿ ಕೇಳಿರ್ತಕ್ಕಂಥ ಇಷ್ಟು ಪಾರ್ಟಿಕಲ್ ಡೇಟಾ ಅಲ್ಲಿ ಬರ್ತದೆ. ಆಕ್ಚುಲಿ ಇವೆಲ್ಲ ಬೇಸಿಕ್ ಗೊತ್ತಿರೋ ಡೀಟೇಲ್ಸ್, ಬಟ್ ಸ್ಟಿಲ್ ನಿಮಗೆ ಫ್ಯೂಚರ್ ಚಾಪ್ಟರ್ಸ್ ಅಲ್ಲಿ ಬರೋದ್ರಿಂದ. ಸೊ ಲೈಕ್ ಫಾರ್ ಎಕ್ಸಾಂಪಲ್ ಆಲ್ಫಾ ಪಾರ್ಟಿಕಲ್ ಮತ್ತೆ ನ್ಯೂಕ್ಲಿಯೈ ಬರುತ್ತೆ, ಆಟಮ್ ಅಲ್ಲಿ ಬರುತ್ತೆ. ಅಂಡ್ ಆಲ್ಸೋ ಯು ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಡ್ಯೂಟರಾನ್ ಇನ್ ದ ನ್ಯೂಕ್ಲಿಯರ್ ಚಾಪ್ಟರ್. ಹಾಗಾಗಿ ಒಂಚೂರು ಇಂಟ್ರಡಕ್ಷನ್ ಕೊಟ್ಟಿನಿ. ಪ್ರೋಟಾನ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ಬೇಡಿ. ಓಕೆ, ಪ್ರೋಟಾನ್ ಇಟ್ಸ್ ಕಂಪಲ್ಸರಿ, ಯು ಶುಡ್ ನೋ ಬೀಯಿಂಗ್ ಎ ಸೈನ್ಸ್ ಸ್ಟೂಡೆಂಟ್. ಗೊತ್ತಿಲ್ಲ ಅಂದ್ರೆ ಐ ಆಮ್ ವೆರಿ ಸಾರಿ, ಯು ಹ್ಯಾವ್ ಟು ನೋ ನೌ ಅಟ್ ಲೀಸ್ಟ್. ಓಕೆ, ಈಗ ರೇಡಿಯೈ ಕೇಳ್ತಿದ್ದಾರೆ. ಆಬ್ವಿಯಸ್ಲಿ ಎಲ್ಲದಕ್ಕೂ ಚಾರ್ಜ್ ಇದೆ, ಎಲ್ಲದಕ್ಕೂ ಮಾಸ್ ಇದೆ. ದ ರೇಡಿಯಸ್ ಆಫ್ ಫಸ್ಟ್ ಯಾವುದು? ಪ್ರೋಟಾನ್. ದ ರೇಡಿಯಸ್ ಆಫ್ ಪ್ರೋಟಾನ್ ಇಸ್ ಟು ರೇಡಿಯಸ್ ಆಫ್ ಡ್ಯೂಟರಾನ್ is to radius of alpha particle is equals to mass into speed into qb of proton is to mv divided by qb of deuteron is to mv divided by qb of alpha particle. ಅರೆ ಎಲ್ಲಾದ್ರದ್ದು ವೆಲಾಸಿಟಿ ಸೇಮ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ v ಸೇಮ್ ಇದೆ. ವಾಟ್ ಇಸ್ ದ ಮಾಸ್ ಆಫ್ ದ ಪ್ರೋಟಾನ್? ಮಾಸ್ ಆಫ್ ದ ಪ್ರೋಟಾನ್ m ಇದೆ. Let me consider mass of the proton is m and charge of the proton ಏನಿದೆ? E ಇದೆ. ಅರೆ ಪ್ಲಸ್ e. Clear? What is the mass of the deuteron? 2m ಅಂತ ತಗೊಂತೀನಿ. And charge of the deuteron is e ಇದೆ. B same ಇರೋದ್ರಿಂದ you can eliminate all those things. And again, what is the mass of the alpha particle? Alpha particle the mass ಏನಿರುತ್ತೆ? 4m ಇರುತ್ತೆ divided by the charge of alpha particle 2e ಇರುತ್ತೆ. Clear? ಏನೇನ್ ಕ್ಯಾನ್ಸಲ್ ಆಗುತ್ತೆ? mv eb mv eb. What you are getting is 1:2:2 ones are 2 2s are. So 1:2:2. Radius of the proton is to radius of the deuteron is to radius of the alpha particle is equals to 1:2:2. Clear? Are velocity ಎಲ್ಲದರದ್ದು ಸೇಮ್ ಇದೆ. Coming back to the time period. Time period t1 ಅಥವಾ ಈ ತರ ಬರ್ಕೊಂತೀನಿ. Time period of the proton is to time period, ಇದು ಸಬ್ ಕ್ವೆಶ್ಚನ್ ಬಿ, ಇದು ಸಬ್ ಕ್ವೆಶ್ಚನ್ ಎ ಗೆ ಆನ್ಸರ್ ಸಿಕ್ತು. Time period of the deuteron is to time period of the alpha particle is equals to, what is the equation for time period?
2 pi m divided by qb. 2 pi m divided by qb. 2 pi m divided by qb of proton is to 2 pi m divided by qb of deuteron is to 2 pi m divided by qb of third particle ಏನು alpha particle. Obviously 2 pi 2 pi 2 pi 2 pi ಎಲ್ಲರೂ ಸೇಮ್ ಇದೆ and mass of the proton is m ಅಂತಾನೆ ಕನ್ಸಿಡರ್ ಮಾಡ್ತೀನಿ. I'll consider m and charge of the proton is plus e. Similarly mass of the deuteron is 2 times m. ಅರೆ ಡಬಲ್ ಇರುತ್ತೆ ಪ್ರೋಟಾನ್ ಗೆ ಕಂಪೇರ್ ಮಾಡಿದ್ರೆ. ಇದ್ರದ್ದು m ಅಂತ ಅನ್ಕೊಂಡ್ರೆ ಅಫ್ಕೋರ್ಸ್ ದ ಪ್ರೋಟಾನ್ ಮಾಸ್ ಇಸ್ 1 AMU, ಅದನ್ನ m ಅಂತ ಕರಿತೀನಿ. ಇದು 2 ಟೈಮ್ಸ್ AMU ಇರುತ್ತೆ, ಇದು 4 ಟೈಮ್ಸ್ AMU ಇರುತ್ತೆ. AMU ಬದಲು m ತಗೊಂಡ್ರೆ ಬೇಕಾದ್ರೆ u ಅಂತಾನೆ ತಗೋಬಹುದು. ಇಟ್ಸ್ ಅಪ್ ಟು ಯುವರ್ ಚಾಯ್ಸ್. ಇಲ್ಲಿ ಏನ್ ಬರುತ್ತೆ ಚಾರ್ಜ್ ಆಫ್ ದ ಡ್ಯೂಟರಾನ್ ದಟ್ ಈಸ್ e ಬರುತ್ತೆ and this is 2 pi m into mass of the alpha particle is 4m divided by q is this is 2e. ಇನ್ನೆಲ್ಲ ಕಾಮನ್ ಇದೆ ನೋಡಿ, ಎವ್ರಿಥಿಂಗ್ ಇಸ್ ಕಾಮನ್. ಏನೇನ್ ಕಾಮನ್ ಬರುತ್ತೆ ಎಲ್ಲರನ್ನು ಎಲಿಮಿನೇಟ್ ಮಾಡಬೇಡಿ. ಸೊ 2 pi 2 pi 2 pi ನಮಾರ್ m m m damar eb eb eb. what you are getting is 1 is to ಇಲ್ಲೇನು ಉಳ್ಕೊಂಡಿದೆ 2 is to ಇಲ್ಲೇನು ಉಳ್ಕೊಂಡಿದೆ. ಸೊ this is I guess 2 ಉಳ್ಕೊಂಡಿದೆ. 1 is to 2 is to 2 ಬರ್ತದೆ. this is the answer for this question. clear? ಅರೆ ಸಿಂಪಲ್ ಇದೆ. ಯಾವ್ದಾದ್ರು ಜನರಲ್ ಚಾರ್ಜ್ ನ ಕೊಡಬಹುದು, ಎಲೆಕ್ಟ್ರಾನ್ ನ ಕೊಡಬಹುದು, ಪ್ರೋಟಾನ್ ನ ಕೊಡಬಹುದು. ಅರೆ ಎಲೆಕ್ಟ್ರಾನ್ ಕೊಟ್ರೆ ಏನಾಗ್ತಿತ್ತು, ಇದ್ರ ಬದಲು ಸೇಮ್ ಬರ್ತಿತ್ತು ಅಂಡ್ ಇಲ್ಲ ಡಿಫ್ರೆಂಟ್ ಬರ್ತಿತ್ತು. ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ ಏನೋ ಪ್ಲಸ್ ಮೈನಸ್ ಇ ಬರ್ತಿತ್ತು ಅಂಡ್ ಮಾಸ್ ಆಫ್ ದ ಪ್ರೋಟಾನ್ 1824 ಟೈಮ್ಸ್ ದ ಮಾಸ್ ಆಫ್ ದ ಪ್ರೋಟಾನ್. ಇಲ್ಲೊಂದು ಎಲೆಕ್ಟ್ರಾನ್ ನ ಆಡ್ ಮಾಡ್ಕೊಳ್ಳಿ. ಎಲೆಕ್ಟ್ರಾನ್ mass of the electron is 1824 times the mass of the neutron or proton. so ಅದರದ್ದು ಚಾರ್ಜ್ ಮೈನಸ್ ಇ. ಈ ಕಾಲಮ್ ಅಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ. ಅರೆ ಸರ್ಕ್ಯುಲರ್ ಮೋಷನ್ ಕ್ಲಾಕ್ ವೈಸ್ ಆಗೋ ಬದಲು ಆಂಟಿ ಕ್ಲಾಕ್ ವೈಸ್ ಆಗ್ತಿತ್ತು ಎಲೆಕ್ಟ್ರಾನ್ ಏನಾದ್ರು ಹೋಗಿದ್ರೆ. ಬಟ್ ರೇಡಿಯಸ್ ಆಸ್ ಪರ್ ದ ಗಿವೆನ್ ಡೇಟಾ ಇಲ್ಲಿ ಕೊಟ್ಟಿಲ್ಲ. ಸೊ ಲೆಟ್ಸ್ ಮಾಡಿಫೈ ದಿಸ್ ಕ್ವಶನ್. ಇನ್ನೊಂಚೂರು ಮಾಡಿಫೈ ಮಾಡ್ತೀನಿ. ಓಕೆ, ಎ ಪ್ರೋಟಾನ್ ಡ್ಯೂಟರಾನ್ ಆಲ್ಫಾ ಪಾರ್ಟಿಕಲ್ ವಿತ್ ಸೇಮ್ ಕೈನೆಟಿಕ್ ಎನರ್ಜೀಸ್. ಒಂದು ಕೆಲಸ ಮಾಡ್ತೀನಿ, velocities ಬದಲು with the same kinetic energy ಅಂತ ಹಾಕ್ಕೊತೀವಿ. kinetic energies enter the magnetic field perpendicular to it. find the ratios of their radii. ಇದು ಸಾಕು. ಅರೆ ಒಂದ್ ಕಲ್ತ್ರೆ ಸಾಕು, ಎಲ್ಲ ಸೇಮ್ ಬರುತ್ತೆ, ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಲೆಟ್ಸ್ ಟ್ರೈ ಟು ಆನ್ಸರ್ ದ ಕ್ವಶನ್. ಸೊ ಈಗ ರೇಡಿಯಸ್ ಆಫ್ ಆಲ್ಫಾ ಪಾರ್ಟಿಕಲ್, ರೇಡಿಯಸ್ ಆಫ್ ಡ್ಯೂಟರಾನ್ and radius of alpha particle na find out ಮಾಡಬೇಕು. and the ratios exact ಆಗಲ್ಲ, the ratios na find out ಮಾಡಬೇಕು. ಯಾವ equation ಯೂಸ್ ಮಾಡೋಣ? they are talking about kinetic energies. so ಇದರಲ್ಲಿ kinetic energy term ಇಲ್ಲ. so directly you go to this fellow. clear? so ಈಗ square root of 2mk divided by qb of proton is to square root of 2mk divided by qb of deuteron is to square root of 2mk whole divided by qb of alpha particle. ಇಲ್ಲೇ ಬರೀತೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಕ್ಲಿಯರ್? ಅರ್ಥ ಆಯ್ತಾ? ರೇಷಿಯೋಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ಸೊ ವಾಟ್ ಇಸ್ ದ ಕೈನೆಟಿಕ್ ಎನರ್ಜಿ? ಮೂರ್ದು ಸೇಮ್ ಇದೆ, ಹಾಗಾಗಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮಾಸ್ ಆಫ್ ದ ಪ್ರೋಟಾನ್ m ಇದೆ, mass of the proton m ಇದೆ, kinetic energy k ಇದೆ, ಎಲ್ಲದೂ ಸೇಮ್ ಇದೆ. so what is the charge of the proton? e ಇದೆ, b ಸೇಮ್ ಇದೆ. what is the charge of the deuteron? e. mass of the deuteron is 2 times m into k. ಎಲ್ಲಿದೆಯಲ್ಲ ಅದನ್ನೇ ಬರ್ದೆ, ಚಾರ್ಜ್ e ಇದೆ. ಇವನೇನಾಗ್ತಾನೆ, mass of the alpha particle 4 times that of the mass of the proton. so everything is same. ಇಲ್ಲಿ ಏನ್ ಬರ್ತದೆ, plus 2e ಬರ್ತದೆ. ಕ್ಲಿಯರ್? ಏನೇನ್ ಕ್ಯಾನ್ಸಲ್ ಆಗುತ್ತೆ ನೋಡಿ. so 2mk eb ಅರೆ 2 ಯಾಕೆ ಕ್ಯಾನ್ಸಲ್ ಮಾಡಿದೆ ಹಂಗೆ. ದಟ್ ಈಸ್ ಈಕ್ವಲ್ಸ್ ಟು ಇದು 1 ಬರುತ್ತೆ is to square root of 2. ಅರೆ ಇದು square root of 2 ಉಳ್ಕೊಂಡಿದೆ. ಇನ್ನಿಲ್ಲಿ square root of 4 ಇದೆ, that is nothing but 2 ಅಂತ ಬರೀತೀವಿ. so the answer is 1 is to square root of ಇಲ್ಲಿ ಇನ್ನೊಂದು ಟರ್ಮ್ ಇದೆ ನೋಡಿ, ಇಲ್ಲಿ ಡಿವೈಡೆಡ್ ಬೈ 2 ಇದೆ,
ಸ್ಕ್ವೇರ್ ರೂಟ್ ಆಫ್ 4 ಡಿವೈಡೆಡ್ ಬೈ 2 ಬರುತ್ತೆ. ಹಾಗಾಗಿ ಇದೇನ್ ಬರುತ್ತೆ 1 ಬರುತ್ತೆ. 1 is to square root of 2 is to 1 ಬರುತ್ತೆ. So that's the answer for this question. Clear? Okay. ಇದಕ್ಕೆ ಇನ್ನೊಂಚೂರು ಆಪರೇಷನ್ ಮಾಡ್ತೀನಿ. ಇನ್ನೊಂಚೂರು ಆಪರೇಷನ್ ಮಾಡಿ ಇನ್ನೊಂದು ಕ್ವಶನ್ ಡಿಸೈನ್ ಮಾಡ್ತೀನಿ. ನೀವು ಹಂಗೆ ಎಲ್ಲರೂ ಚೇಂಜ್ ಮಾಡ್ಕೊಂಡ್ಬಿಟ್ಟಿರಿ. ಸೊ ಆದಷ್ಟು ಬೇರೆ ಕ್ವಶನ್ಸ್ ನ ಡಿಸೈನ್ ಬೇರೆ ಕ್ವಶನ್ ನ ಬರ್ಕೊಳ್ಳಕ್ಕೆ ಟ್ರೈ ಮಾಡಿ. ಆಯ್ತಾ? ಕ್ಲಿಯರ್? ಪಕ್ಕ? ಶಲ್ ವಿ ಗೋ ಫಾರ್ವರ್ಡ್? ಮುಂದಕ್ಕೆ ಹೋಗೋಣ. ಓಕೆ. ಸೊ ಈಗ ಇದಕ್ಕೆ ಆಪರೇಷನ್ ಮಾಡಿ a proton, deuteron, alpha particle accelerated through same potential. Accelerated through same potential difference V enters the magnetic field perpendicular to it. ಅರೆ ಎಲ್ಲ ಒಂದೇ ಕಾನ್ಸೆಪ್ಟ್, ಫಾರ್ಮುಲಾ ಚೇಂಜ್ ಮಾಡಿ ಮತ್ತೆ ಫೈಂಡ್ ಔಟ್ ಮಾಡ್ಕೋಬೇಕಾದ್ರೆ. ಸೊ ನೋಡಿ, ಇಲ್ಲಿ ಆಲ್ರೆಡಿ ಹೇಳಿದ್ನಿ, ವಿ ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್, ಇಲ್ಲಿ ವಿ ಅಂದ್ರೆ ಇಟ್ಸ್ ಸ್ಪೀಡ್. ಸೊ ವಿ ನೀಡ್ ಟು ಯೂಸ್ ದಿಸ್ ಫಾರ್ಮುಲಾ, ಸ್ಕ್ವೇರ್ ರೂಟ್ ಆಫ್ 2m v ಕ್ಯಾಪಿಟಲ್ ವಿ, ನಿಮ್ಗೆ ಹೇಳಿ ನಾನೇ ಸ್ಮಾಲ್ ವಿ ಬರುತ್ತೆ, ಡಿವೈಡೆಡ್ ಬೈ ಕ್ಯೂ ಬಿ ಸ್ಕ್ವೇರ್ ಆಫ್ proton is to square root of 2m capital V divided by qb square of deuteron is to square root of 2m capital V divided by qb square of alpha particle. Aste mass of the proton enide m ide, let me write m, and charge of the proton e ide, alle adjust ಮಾಡ್ತಾ ಇದ್ದೀನಿ. And similarly mass of the deuteron enide 2m ಬರುತ್ತೆ, ಅಲ್ಲಿ ಬರ್ಕೊಂತೀನಿ. ಕಾಣಿಸ್ತಿದ್ಯಾ? ಇಸ್ ಇಟ್ ಕ್ಲಿಯರ್? 2m into v, 2 into 2m into v. Okay, clear. And q of the deuteron ಏನ್ ಬರುತ್ತೆ? 2e ಬರುತ್ತೆ. q of the alpha particle is, ಅರೆ ಒಂದ್ ನಿಮಿಷ, ಇದು e ಬರುತ್ತೆ, ಇದು 2e ಬರುತ್ತೆ. q of the deuteron is e, q of the alpha particle is 2e, and mass of the alpha particle is 4m v as it is hage ide. So you can remove suffixes now. Clear, all clear? Illa sir, now all clear use ಮಾಡಲ್ಲ, head and shoulder use ಮಾಡೋದು ಬೇಡ, ಡವ್ ಯೂಸ್ ಮಾಡಿ. ಯಾರು ಬೇಡ ಅಂತಾರೆ? ಇಲ್ಲಿ ಒಂದು ಸ್ಕ್ವೇರ್ ರೂಟ್ ಇದೆ, ಗಾಳಿ ಕೊಟ್ಟೋಗಿದೆ ನೋಡಿ. ದ ಆನ್ಸರ್ ಇಸ್, ಹೇಳ್ತೀರಾ ಈಗಲಾದ್ರು? ಅರೆ 2mv ಇವನ್ ಸತ ಹೋಗ್ಬಿಡ್ತಾರೆ. 2 ಇದು 24 ಅಲ್ಲ ಸ್ವಾಮಿ, ಮತ್ತೆ 24mv ಅಂತ ಬರ್ಕೊಂಡ್ಬಿಟ್ಟಿದೆ. e b square dama. So remaining is square root of 1 is to square root of 2 is to square root of 4 divided by square root of 2. Clear, all clear? So is square root of 4 na 2 anta ಬರೀತೀನಿ. So is square root of 2 na square root of 2 anta ಬರೀತೀನಿ. ಇವೆರಡು ಕ್ಯಾನ್ಸಲ್ ಆಗಿ ಇದು ಉಳ್ಕೊಳ್ಳುತ್ತೆ. So the answer for this question is square root of 1 is to square root of 2 is to square root of 2. Pakkana? Sure? Shall we go to next concept? ಮುಂದಿನ ಕಾನ್ಸೆಪ್ಟ್ ಗೆ ಹೋಗ್ತೀನಿ. ಯಾವ ಬುಕ್ ಆದ್ರೂ ತೆಗೆದು ನೋಡಿ, ಈ ಪಾರ್ಟಿಕಲ್ ಸ್ಟ್ಯಾಂಡರ್ಡ್ ಆಗಿರುತ್ತೆ. ಅದೇನು ಪ್ರೋಟಾನ್, ಡ್ಯೂಟರಾನ್ ಮತ್ತೆ ಆಲ್ಫಾ ಪಾರ್ಟಿಕಲ್. ಬೇಕಾದ್ರೆ ನೀವು ಎಲೆಕ್ಟ್ರಾನ್ ನ ಕೂಡ ತಗೊಳ್ಳಿ, ರೇಡಿಯಸ್ ಸೇಮ್ ಬರುತ್ತೆ. ಐ ಮೀನ್ ರೇಡಿಯಸ್ ಸೇಮ್ ಇಕ್ವೇಶನ್ ಅಪ್ಲೈ ಮಾಡಬಹುದು, ಬಟ್ ಸೇಮ್ ರೇಡಿಯಸ್ ಮ್ಯಾಗ್ನಿಟ್ಯೂಡ್ ಸೇಮ್ ಬರಲ್ಲ. ನಾ ಹೇಳ್ತಾ ಇರೋದು r is equals to mv by qb, mv divided by qb. q ಏನೋ ಸೇಮ್ ಇದೆ, ಬಟ್ ಮಾಸ್ ಆಫ್ ದ ಪ್ರೋಟಾನ್ ಅಂಡ್ ಮಾಸ್ ಆಫ್ ದ ಎಲೆಕ್ಟ್ರಾನ್ ತುಂಬಾ ಡಿಫರೆನ್ಸ್ ಇದೆ. 1800 times, 1824 times. ಹೆಂಗ್ ಗೊತ್ತಾಯ್ತು ಸರ್? ವಿಲ್ ಕಮ್ ಟು ನೋ. ಸೊ ಅದೇ ಕಂಪೇರ್ ಮಾಡಿ ನೋಡಿ, ಮಾಸ್ ಆಫ್ ದ ಪ್ರೋಟಾನ್ ಕಂಪೇರ್ ಟು ದ ಮಾಸ್ ಆಫ್ ದ ಎಲೆಕ್ಟ್ರಾನ್ 1824 times ಗ್ರೇಟರ್. ಹಾಗಾಗಿ ರೇಡಿಯಸ್ ವೇರಿ ಆಗತ್ತೆ. ಬಟ್ ಒಂದೊಂದು ಡಿಫರೆನ್ಸ್ ಏನಪ್ಪಾ ಅಂದ್ರೆ, ಸರ್ಕ್ಯುಲರ್ ಮೋಷನ್ ಆಗುವಾಗ ಪ್ರೋಟಾನ್ ಏನಾದ್ರು ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಹೋಗ್ತಿದ್ರೆ, ಎಲೆಕ್ಟ್ರಾನ್ ಕ್ಲಾಕ್ ವೈಸ್ ಹೋಗ್ತಿರುತ್ತೆ. ಸೊ ದಟ್ ವಿಲ್ ಬಿ, ಯಾಕಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಫೋರ್ಸ್ ಡೈರೆಕ್ಷನ್ ಆಪೋಸಿಟ್ ಆಗ್ತಾ ಇರುತ್ತೆ. ಹಾಗಾಗಿ ಸರ್ಕ್ಯುಲರ್ ಮೋಷನ್ ಕೂಡ ಡಿಫರೆಂಟ್ ಡೈರೆಕ್ಷನ್ ಅಲ್ಲಿ ಆಗ್ತಾ ಇರುತ್ತೆ. ಇಷ್ಟನ್ನ ನೋಟ್ ಮಾಡ್ಕೊಳ್ಳಿ. ವಿಲ್ ಮೂವ್ ಟು ದ ನೆಕ್ಸ್ಟ್ ಟಾಪಿಕ್. ಡನ್? ಎಸ್, ದ ನೆಕ್ಸ್ಟ್ ಟಾಪಿಕ್ ಇಸ್ ದ ಟೈಮ್ ಸ್ಪೆಂಡ್ ಬೈ ದ ಚಾರ್ಜ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್. ನೋಡಿ, ನಾನು ನಿಮ್ಗೆ ಇಷ್ಟೊತ್ತು ಒಂದು ಕಾಗೆ ಆರಿಸಿದೆ. ಏನಪ್ಪಾ ಅಂತಂದ್ರೆ, ಚಾರ್ಜ್ ಮೂವ್ಸ್ ಇನ್ ಅ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ. ಅಫ್ಕೋರ್ಸ್ ಸರ್ಕ್ಯುಲರ್ ಮೋಷನ್ ಆಗುತ್ತೆ, ಬಟ್ ಐ ನೆವರ್ ಸೆಡ್ ಕಂಪ್ಲೀಟ್ ಆಗಿ ಒಂದು ಸರ್ಕಲ್ ಮೋಷನ್ ಆಗತ್ತೆ ಅಂತ ಹೇಳಿಲ್ಲ. ಅದೇನ್ ಸರ್ ಇಷ್ಟೊತ್ತು ಹೇಳಿ ಈಗ ಕತೆ ಹೊಡಿತಾ ಇದ್ರಿ? ನೋಡಿ, ನಾನೇ ಹೇಳ್ತೀನಿ. ಲೆಟ್ ಮಿ ಕನ್ಸಿಡರ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಲೈಕ್ ದಿಸ್. ಈ ತರ ಮ್ಯಾಗ್ನೆಟಿಕ್ ಫೀಲ್ಡ್ ಪರ್ಪೆಂಡಿಕ್ಯುಲರ್ ಟು ದ ಪ್ಲೇನ್ ಆಫ್ ದ ಬೋಟ್ ಇದೆ ಅಂತ ಅನ್ಕೊಳ್ಳೋಣ. ಆಗ್ಲೇ ತಗೊಂಡಿರೋದು ತುಂಬಾ ಇಂಟೆಲಿಜೆಂಟ್ ಆಗಿ ಹುಷಾರಾಗಿ ತಗೊಂಡಿದ್ದೆ. ವೆಲಾಸಿಟಿ ಇನ್ ಬಿಟ್ವೀನ್, ಆದ್ರೆ ಸಡನ್ ಆಗಿ ಅಲ್ಲಿ ಪಾರ್ಟಿಕಲ್ ಅಪಿಯರ್ ಆಯ್ತು, ಅದು ಮೂವ್ ಆಗಕ್ಕೆ ಸ್ಟಾರ್ಟ್ ಆಯ್ತು, ಆ ತರ ತಗೊಂಡಿದೆ. ಸೊ ದೇರ್ ಫೋರ್ ದ
there is a circular motion like this. ಹೌದಾ? You all accepted, ಬಿಲೀವ್ ಮಾಡಿದ್ರಿ, ನಾನು ಹೇಳಿದ್ದು ನಿಜ ಅಂತ ನಂಬ್ರಿ. ಬಟ್ ಇಲ್ಲಿಗೆ ಹೋಗ್ಬೇಕಾದ್ರೆ ಪಾರ್ಟಿಕಲ್ ಇಟ್ ಹ್ಯಾಸ್ ಟು ಮೂವ್ ಫ್ರಮ್ ಹಿಯರ್. ಅರೆ ಸಡನ್ ಆಗಿ ಪಾರ್ಟಿಕಲ್ ಅಲ್ಲಿ ವಿ ಸ್ಪೀಡ್ ಇಂದ ಮೂವ್ ಆಗಕ್ ಚಾನ್ಸ್ ಇಲ್ವಲ್ಲ. ಅದೇನು ಅದೆಂತದದು ಮಾಯಾದ್ವೀಪನ ಸಡನ್ ಆಗಿ ಅಲ್ಲಿ ನಿಂತ್ಕೊಂಡು ಓಡಕ್ ಶುರು ಆಗಲ್ಲ. ಪಾರ್ಟಿಕಲ್ ಹ್ಯಾಸ್ ಟು ಎಂಟರ್ ಫ್ರಮ್ ಸಮ್ ಸೈಡ್. ಯಾವುದೋ ಒಂದು ರೀಜನ್ ಇಂದ, ಯಾವುದೋ ಒಂದು ಕಡೆಯಿಂದ ಪಾರ್ಟಿಕಲ್ ಎಂಟರ್ ಆಗ್ಲೇಬೇಕು. ದ ಪಾರ್ಟಿಕಲ್ ಮಸ್ಟ್ ಎಂಟರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಫ್ರಮ್ ಎಂಪ್ಟಿ ಸ್ಪೇಸ್. ಸಡನ್ ಆಗಿ ಮಧ್ಯದಲ್ಲಂತೂ ಅಪಿಯರ್ ಆಗಕ್ಕಾಗಲ್ಲ ವಿತ್ ದ ವೆಲಾಸಿಟಿ ವಿ. Am I right? With the velocity v, a particle has to enter the magnetic field in this portion. ಇಲ್ಲಿವರೆಗೂ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಇಲ್ಲಿಂದ ಮುಂದಕ್ಕಿದೆ, ಇಲ್ಲಿವರೆಗೂ ಇದೆ, ಈ ಕಡೆ ಖಾಲಿ. ಸುಮ್ನೆ ಪಾರ್ಟಿಕಲ್ ಇಲ್ಲಿಂದ ತಳ್ಳಿ, ವಿ ಸ್ಪೀಡ್ ಇಂದ ತಳ್ಳಿ, ಸೊ ಇಲ್ಲಿವರೆಗೂ ಸುಮ್ನೆ ಹೋಗ್ತಿರತ್ತೆ, ತನ್ನ ಪಾಡು ತಾನು ಯಾರು ಡಿಸ್ಟರ್ಬ್ ಮಾಡೋರಿಲ್ಲ. ಬಟ್ ಇಲ್ಲಿಗೆ ಬಂದಾಗ as soon as it enters the magnetic field, it experiences a force. Magnetic field into the plane of the board ಇದೆ, ಟಸ್ಕು ಪುಸ್ಕು. The force is upward. ಮೇಲೆಗೆ ಫೋರ್ಸ್ ಅಪಿಯರ್ ಆಗುತ್ತೆ. As a result, it takes the path like this. ಈ ತರ ಹೋಗುತ್ತೆ. ಮತ್ತೆ ಇಲ್ಲಿ ಬಂದಾಗ it takes the force in this direction. ಟಸ್ಕು, the motion of the particle is upward. ಟಸ್ಕು ಪುಸ್ಕು, the force is in this direction. ಮತ್ತೆ ಏನಾಗತ್ತೆ, ಮತ್ತೆ ಡಿವಿಯೇಟ್ ಆಗಿ ಹೀಗೆ ವಾಪಸ್ ಬಂದ್ಬಿಡತ್ತೆ. ಜನರಲ್ ಆಗಿ ನಾ ಹೇಳ್ತಿರೋದು, ಎಕ್ಸಾಕ್ಟ್ ಇದು ಸ್ಪೆಷಲ್ ಕೇಸ್. ಅಂದ್ರೆ ಇಟ್ ನೆವರ್ ಕಂಪ್ಲೀಟ್ಸ್ ಅ ಸರ್ಕ್ಯುಲರ್ ಮೋಷನ್. Of course, this is a part of a circular motion. ನಾನು ಒಪ್ಕೊಂತೀನಿ, it's a part of circular motion. R is equals to mv by qb, mv divided by qb, v ಅಂದ್ರೆ speed. And time period of the particle, if it was completing a circular motion, t is equals to 2 pi m divided by qb. ಬಟ್ ಇಲ್ಲಿ ಫಿಸಿಕಲ್ ಕನ್ಸ್ಟ್ರೈನ್ ಇಂದ ಪಾರ್ಟಿಕಲ್ ಸರ್ಕ್ಯುಲರ್ ಮೋಷನ್ ಆಗಕ್ಕೆ ಹೋಗ್ತಿಲ್ವೇ. ಆಲ್ವೇಸ್ ವೆನ್ ಯು ಎಂಟರ್ ದ ಪಾರ್ಟಿಕಲ್ ಫ್ರಮ್ ಎಂಪ್ಟಿ ರೀಜನ್, ಇಟ್ ನೆವರ್ ಕಂಪ್ಲೀಟ್ಸ್ ದ ಸರ್ಕ್ಯುಲರ್ ಮೋಷನ್. ಬಟ್ ನಾವೇನ್ ಮಾಡ್ಬೋದು, ವಿ ಕ್ಯಾನ್ ಚೂಸ್ ದಟ್ ಡೈರೆಕ್ಷನ್ ಅಂಡ್ ವೆಲಾಸಿಟಿ ಸಚ್ ದಟ್ ಇಟ್ ಕ್ಯಾನ್ ಹ್ಯಾವ್ ಅ ಮ್ಯಾಕ್ಸಿಮಮ್ ಟ್ರೇಸ್ ಇರೋ ತರ ನಾವು ಸೆಟ್ ಮಾಡ್ಕೋಬಹುದು. ನಾ ಹೇಳಿದ ಅರ್ಥ ಆಯ್ತಾ? ಪಾರ್ಟಿಕಲ್ ಮಿಡ್ಲ್ ಅಲ್ಲಿ ಏನಾದ್ರು ವೆಲಾಸಿಟಿ ವಿ ತಂದ್ಕೊಳ್ಳಿ, ಅರೆ ಇಲ್ಲೆಲ್ಲ ಪಾರ್ಟಿಕಲ್ ಫೋರ್ಸ್ ಎಕ್ಸ್ಪೀರಿಯನ್ಸ್ ಅಲ್ಲ. ಆಕ್ಚುಲಿ ಇಲ್ಲಿಗೆ ಬರ್ಬೇಕಾದ್ರೆ, ಇಲ್ಲಿಂದ ಬರ್ಬೇಕಾ ಈ ರೀಜನ್ ಅಲ್ಲಿ ಎಂಟರ್ ಆಗಿದ ತಕ್ಷಣ ಫೋರ್ಸ್ ಮೇಲ್ಗಡೆ ಟಿಶ್ಕ ಅಂತ ಫೋರ್ಸ್ ಕ್ರಿಯೇಟ್ ಆಗಿ ಡಿವಿಯೇಷನ್ ಆಗ್ತಿತ್ತು. ಬಟ್ ಇಷ್ಟೊತ್ತು ತಗೊಂಡಿದ್ದು ಇನ್ ಬಿಟ್ವೀನ್ ಸಡನ್ ಆಗಿ ಅಪಿಯರ್ ಆಗಿ ಮುಂದಕ್ಕೆ ಹೋಗ್ತಿದೆ ಅಂತ. ಸೊ ಲೆಟ್ ಅಸ್ ಸಿ ಆಕ್ಚುಯಲ್ ವಾಟ್ ಇಸ್ ಹ್ಯಾಪನಿಂಗ್. ಲೆಟ್ ಅಸ್ ಅಸ್ಯೂಮ್ a particle is entering the magnetic field with some angle theta with respect to the horizontal. So ಈಗ this is the angle of the particle with which it is entering the magnetic field. And horizontal line na draw ಮಾಡಿದ್ರೆ, if I draw the horizontal line like this, ಇಲ್ಲಿ theta angle ಇದೆ ಅಂತ ಅನ್ಕೊಳ್ಳೋಣ. ಅರೆ ಗಬ್ಬೆಗ್ರೋಯ್ತು. Okay, let us consider this direction of initial velocity and this is the angle theta. What is the angle between magnetic field and velocity vector? ಪಟ್ ಅಂತ ಹೇಳ್ತೀರಾ, ಥೀಟಾ ಅಂತ ಹೇಳಿರ್ತೀರಿ. ಇಟ್ಸ್ ರಾಂಗ್ ಆನ್ಸರ್. ಅರೆ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ವೆಲಾಸಿಟಿ ವೆಕ್ಟರ್ ಈಗಲೂ 90 ಡಿಗ್ರಿನೇ ಇದೆ, ಬೇಕಾದ್ರೆ ನೋಡಿ. ಸೊ ದಿಸ್ ಇಸ್ ಅ ವೆಲಾಸಿಟಿ ವೆಕ್ಟರ್ ಅಂಡ್ ದಿಸ್ ಇಸ್ ಅ ಪಾಸಿಟಿವ್ ಚಾರ್ಜ್. ಎಂತ ಚಾರ್ಜ್? ಪಾಸಿಟಿವ್ ಪ್ಲಸ್ ಕ್ಯೂ ಚಾರ್ಜ್ ಈ ತರ ಎಂಟರ್ ಆಗ್ತಾ ಇದೆ ನೋಡಿ. ಈಗಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತೆ ವೆಲಾಸಿಟಿ ವೆಕ್ಟರ್ 90 ಡಿಗ್ರಿ. ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್. ದಿಸ್ ಇಸ್ ಅ ವೆಲಾಸಿಟಿ ವೆಕ್ಟರ್. ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದೆಮ್? ಅರೆ ಇದನ್ನ ಈ ತರ ರೊಟೇಟ್ ಮಾಡಿ, ಅಗೈನ್ ಇಟ್ ಇಸ್ 90 ಡಿಗ್ರಿನೇ ಇರುತ್ತೆ. ಅರೆ ಈ ತರ ಇದ್ದಾಗ ಈಗಲೂ 90 ಡಿಗ್ರಿನೇ ಇದೆ. ಸೊ ನೋ ಮ್ಯಾಟರ್ ವೆದರ್ ವೆಲಾಸಿಟಿ ಇಸ್ ಇನ್ ದಿಸ್ ಡೈರೆಕ್ಷನ್ ಆರ್ ಇನ್ ದಿಸ್ ಡೈರೆಕ್ಷನ್, ದ ಆಂಗಲ್ ಬಿಟ್ವೀನ್, ಐ ರಿಪೀಟ್, ಆಂಗಲ್ ಬಿಟ್ವೀನ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ವೆಲಾಸಿಟಿ ಇಸ್ 90 ಡಿಗ್ರಿ. ಆವಾಗಲೂ ಕೂಡ 90 ಡಿಗ್ರಿನೇ ಇದೆ. ಕ್ಲಿಯರ್? Therefore, the force acting is given by Q into VB sin 90. The force acting on the particle F is equals to QVB sin of 90 degree. That is equals to QVB. ಅರೆ ಸಿಂಪಲ್ ಆಗಿ QVB ಅಂತ ಬರ್ಕೊಳ್ತೇನೆ. ಓಕೆ, ಕ್ಲಿಯರ್? ವಿ ಅಂದ್ರೆ ವೆಲಾಸಿಟಿಯಲ್ಲಿ ಮತ್ತೆ ಪೊಟೆನ್ಶಿಯಲ್ ಡಿಫರೆನ್ಸ್ ಎಲ್ಲರೂ ಹಾಕ್ಬಿಟ್ಟಿದ್ದಿಲ್ಲ, ಅದ್ರ ಕತೆ ಆಗೋಯ್ತು. ಪೊಟೆನ್ಶಿಯಲ್ ಡಿಫರೆನ್ಸ್ ಮರ್ತೋಗಿನ ಇನ್ ಬರಲ್ಲ ಈ ಚಾಪ್ಟರ್ ಅಲ್ಲ, ಈ ಲೆಕ್ಚರ್ ಅಲ್ಲಿ. ಸೊ ಆಸ್ ಅ ರಿಸಲ್ಟ್ ನೋಡಿ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ. ಚಾರ್ಜ್ ಏನಾಗ್ತದೆ? ಇಟ್ ಇಸ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ಸೊ ಟಸ್ಕು ಪುಸ್ಕು, ಸೊ ಈ ಡೈರೆಕ್ಷನ್ ಅಲ್ಲಿ ಚಾರ್ಜ್, ಪಾಸಿಟಿವ್ ಚಾರ್ಜ್ ತಗೊಂಡಿದ್ರೆ ದ ಫೋರ್ಸ್ ಇಸ್ ಆಕ್ಟೆಡ್ ಇನ್ ದಿಸ್ ಡೈರೆಕ್ಷನ್. ಅರೆ
ಫೋರ್ಸ್ ಆಕ್ಟೆಡ್ ಇನ್ ದಿಸ್ ಡೈರೆಕ್ಷನ್. ನಾನು ಆಗ್ಲೇ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ನ ಬರ್ಸಿದ್ದೆ, ನೆನಪಿದೆಯಾ ಯಾರಿಗಾದ್ರೂ? ಫೋರ್ಸ್ ಯಾವ ಡೈರೆಕ್ಷನ್ ಆಕ್ಟ್ ಆಗುತ್ತೆ? ಇಟ್ ಈಸ್ ಆಲ್ವೇಸ್ ಆಕ್ಟಿಂಗ್ ಟುವರ್ಡ್ಸ್ ಸೆಂಟರ್ ಆಫ್ ದ ಸರ್ಕ್ಯುಲರ್ ಮೋಷನ್. ದಿಸ್ ಫೆಲೋ ಆಕ್ಟ್ಸ್ as a centripetal force and it's always acting towards the center of the circular motion. ಹಾಗಾದ್ರೆ ಸೆಂಟರ್ ಆಫ್ ದ ಸರ್ಕ್ಯುಲರ್ ಮೋಷನ್ ಇಲ್ಲೆಲ್ಲೋ ಇದೆ, ಈ ಡೈರೆಕ್ಷನ್ ಅಲ್ಲಿ ಹೀಗೆ ಹೋಗ್ತಿದ್ರೆ ದಾರಿಯಲ್ಲಿ ಸಿಗತ್ತೆ, ನಂಗೆ ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ ಎಲ್ಲಿದೆ ಅಂತ. ಸೊ ಹಾಗಾದ್ರೆ ಪಾರ್ಟಿಕಲ್ ತನ್ನ ಪಾಡಕ್ ಬಿಟ್ಟಿದ್ರೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ ಅಂದಿದ್ರೆ ಹೀಗೆ ಹೋಗ್ತಿತ್ತಪ್ಪ, ಹಾಗೆಯೇ ಹೋಗ್ತಿತ್ತು ಮೇಲೆವರೆಗೂ. ಬಟ್ ಫೋರ್ಸ್ ಈ ಕಡೆ ಆಕ್ಟ್ ಆಗ್ತಿರೋದ್ರಿಂದ ಇಟ್ ಟೇಕ್ಸ್ ದ ಡಿವಿಯೇಷನ್. ಈ ಕಡೆ ಹೋಗ್ಬೇಕಾಗಿರೋದು ಈ ತರ ಡಿವಿಯೇಷನ್ ಆಗತ್ತೆ. ಡಿವಿಯೇಷನ್ ಆಗಿ ಅಗೇನ್ ಇಲ್ಲಿ ಬಂದಾಗ ಫೋರ್ಸ್ ಈ ಡೈರೆಕ್ಷನ್ ಇರುತ್ತೆ. ಸೇಮ್ ಸ್ಟೋರಿ, ಆಕ್ಚುಯಲ್ ಡೈರೆಕ್ಷನ್ ಪಾರ್ಟಿಕಲ್ ವಾಂಟ್ಸ್ ಟು ಗೋ ಇನ್ ದಿಸ್ ಡೈರೆಕ್ಷನ್, ಬಟ್ ಫೋರ್ಸ್ ಏನ್ ಮಾಡುತ್ತೆ? ಡಿವಿಯೇಟ್ ಮಾಡುತ್ತೆ. ಆಸ್ ಅ ರಿಸಲ್ಟ್ ದ ಪಾರ್ಟಿಕಲ್ ಡಿವಿಯೇಟ್ಸ್ ಕಂಟಿನ್ಯೂಸ್ಲಿ ಥ್ರೂಔಟ್ ಇಟ್ಸ್ ಪಾತ್. ಸೊ ಇಲ್ಲಿವರೆಗೂ ಬರುತ್ತೆ. ಇಲ್ಲಿಂದ ಆಚೆಗೆ ಬಂದಾಗ ಯಾರೋ ಫೋರ್ಸ್ ಇರಲ್ಲ. ಈ ರೀಜನ್ ನಲ್ಲಿ ಇಲ್ಲಿಂದ ಇಲ್ಲಿ ಹೋಗುವವರೆಗೂ ಮ್ಯಾಗ್ನೆಟಿಕ್ ಫೋರ್ಸ್ ಇರುತ್ತೆ. ನಾ ಹೇಳ್ತಿರೋದು ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಂಡ್ ಆಗತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಎಂಡ್ ಆಗತ್ತೆ. ಹಾಗಾದ್ರೆ ಈಗ ಇದ್ರೊಂದು ಚೂರ್ ಕ್ರಾಸ್ ಮಾಡಿದ್ರೆ ಪಾರ್ಟಿಕಲ್ ಮೇಲೆ ಫೋರ್ಸ್ ವ್ಯಾನಿಶ್ ಆಗೋಗತ್ತೆ. ಆಸ್ ದ ರಿಸಲ್ಟ್ ದ ಪಾರ್ಟಿಕಲ್ ಕಂಟಿನ್ಯೂಸ್ ಅಲಾಂಗ್ ದ ಟ್ಯಾಂಜೆನ್ಷಿಯಲ್, ಟ್ಯಾಂಜೆನ್ಷಿಯಲ್ ಆಗಿ ಹೀಗೆ ಹೋಗುತ್ತೆ. ಕ್ಲಿಯರ್ 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 ಆಲ್ ಕ್ಲಿಯರ್ ಆಲ್ ಕ್ಲಿಯರ್, ಹೆಡ್ ಅಂಡ್ ಶೋಲ್ಡರ್ ಎವ್ರಿಥಿಂಗ್ ಅರ್ಥ ಆಯ್ತಾ? ಪಾರ್ಟಿಕಲ್ ಇಲ್ಲಿಂದ ಇಲ್ಲಿಗೆ ಪಾರ್ಟ್ ಆಫ್ ಸರ್ಕ್ಯುಲರ್ ಮೋಷನ್ ಆಯ್ತು, ಮತ್ತೆ ಅದು ಎಸ್ಕೇಪ್ ಆಯ್ತು. ಕರೆಕ್ಟ್ ಆಗಿ ಇನ್ನೇನ್ ಎಸ್ಕೇಪ್ ಆಗ್ಬೇಕಪ್ಪ, ಕರೆಕ್ಟ್ ಆಗಿ ಇನ್ನೇನ್ ಎಸ್ಕೇಪ್ ಆಗ್ಬೇಕು, ಆವಾಗ ಫೋರ್ಸ್ ಟುವರ್ಡ್ಸ್ ದ ಸೆಂಟರ್ ಆಫ್ ಮೋಷನ್, ಟುವರ್ಡ್ ದ ಸೆಂಟರ್ ಆಫ್ ಸರ್ಕ್ಯುಲರ್ ಮೋಷನ್ ಅಂತ. ಈಗಲೂ ಬೇಕಾದ್ರೆ ನೀವು ರೈಟ್ ಹ್ಯಾಂಡ್ ಪಾಮ್ ರೂಲ್ ನ ಅಪ್ಲೈ ಮಾಡ್ಕೋಬಹುದು. ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್, ಟಸ್ಕು ಅಂಡ್ ಇದೇನಿದು ಥಂಬ್ ಶುಡ್ ಬಿ ಪಾಯಿಂಟಿಂಗ್ ಇನ್ ದ ಡೈರೆಕ್ಷನ್ ಆಫ್ ದ ಕರೆಂಟ್. ಸೊ ಟಸ್ಕು ಬಸ್ಕು, ದ ಫೋರ್ಸ್ ಇಸ್, ಪಾಮ್ ಯಾವ ಕಡೆಗೆ ಬರ್ತದೆ? ಈ ಕಡೆಗೆ ಬರ್ತಾ ಇದೆ. ಸೊ ದಿಸ್ ಇಸ್ ತೆಲುಗು ಪಾಮ್ ಅಲ್ಲ, ನನ್ ಕನ್ನಡ ಪಾಮು ಅಲ್ಲ, ಇಂಗ್ಲಿಷ್ ಪಾಮ್ ಹೇಳ್ತಾ ಇದ್ದೀನಿ. ಇಂಗ್ಲಿಷ್ ಪಾಮ್ ಅಂದ್ರೆ ಹಂಗೈ, ತೆಲುಗು ಅಲ್ಲಿ ಪಾಮ್ ಅಂದ್ರೆ ಏನ್ ಗೊತ್ತಾ? ನೋಡಿ, ಯಾರಾದ್ರೂ ಗೊತ್ತಿಲ್ಲ ಕಾಮೆಂಟ್ ಮಾಡಿ ನೋಡೋಣ. ಓಕೆ, ಸೊ ಇವೆರಡು ಎಲ್ಲಿ ಮೀಟ್ ಆಗತ್ತೋ, ಅರೆ ತೆಲುಗು ಅಲ್ಲಿ ಪಾಮ್ ಅಂದ್ರೆ ಹಾವು, ಹೌದಾ ಸರ್? ಗೊತ್ತಿಲ್ಲ, ಇಟ್ಸ್ ಓಕೆ, ವಿ ಆರ್ ಮಲ್ಟಿಲಿಂಗ್ವಲ್, ಡೋಂಟ್ ವರಿ, ನಮ್ಗೆ ಎಲ್ಲಾ ಭಾಷೆ ಬರುತ್ತೆ. ಆದ್ರೆ ಎಲ್ಲಾ ಭಾಷೆಗಿಂತ ಕನ್ನಡದ ಭಾಷೆ ಮೇಲೆ ಒಂಚೂರು ಅಭಿಮಾನ ಜಾಸ್ತಿ. ಓಕೆ, ಈ ರೀತಿ ಇದೆಯಪ್ಪ. ಪಿಕ್ಚರ್ ಕ್ಲಿಯರ್, ಖೇಲ್ ಖತಮ್ ದುಕಾನ್ ಬಂದ್. ಅರ್ಥ ಆಯ್ತಾ? ಏನಾದ್ರು ಡೌಟ್ ಇದೆಯಾ? ಡೌಟ್ ಇದ್ರೆ ಇನ್ನೊಂದ್ಸತಿ ಹಿಂದ್ಗಡೆಗೆ ಹೋಗಿ ನೋಡ್ಕೊಂಬರಿ. ಓಕೆ, ಈ ಆಂಗಲ್ ಥೀಟಾ ಇದೆ. ಲೆಟ್ ಮಿ ಕನ್ಸಿಡರ್ ದಿಸ್ ಆಂಗಲ್ ಇಸ್ ಥೀಟಾ. ಇಲ್ಲೊಂದು ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಿ ಈ ತರ ಬರ್ದಿರಿ. ಇದೊಂದು ಆಂಗಲ್, ಇದು ಥೀಟಾ ಆದ್ರೆ ಇದು ಕೂಡ ಥೀಟಾ ಆಗಿರ್ಲೇಬೇಕು. ಏನ್ ಆಂಗಲ್ ಅಂತ ಕರಿತೀವಿ? ಅಲ್ಟರ್ನೇಟ್ ಆಂಗಲ್. ಅರೆ ರೇ ರೇ ರೇ, ಇಲ್ಲಿ ಜಾಗನೇ ಸಾಕಾಗ್ತಿಲ್ವೇ? ಒಂದು ಕೆಲಸ ಮಾಡಿ, ಇನ್ನೊಂಚೂರು ಬಾಲ ಎಳಿತಿದೆ ಇದನ್ನ. ಓಕೆ, ಸೊ ದಿಸ್ ಇಸ್ ಕ್ಯೂ ಅಂಡ್ ದಿಸ್ ಇಸ್ ಸ್ಪೀಡ್ ವಿ, ಸ್ಪೀಡ್ ವಿ ವಿತ್ ದ ಗಿವನ್ ಡೈರೆಕ್ಷನ್. ಇದು ಕೂಡ ಆಂಗಲ್ ಥೀಟಾ ಆಗಿರುತ್ತೆ. ಆಕ್ಚುಲಿ ಇದೇನಪ್ಪ ಅಂದ್ರೆ ದಿಸ್ ಇಸ್ ಅ ಟ್ಯಾಂಜೆನ್ಷಿಯಲ್ ಡೈರೆಕ್ಷನ್. ಈ ಸರ್ಕ್ಯುಲರ್ ಮೋಷನ್ಗೆ ಇದು ಟ್ಯಾಂಜೆನ್ಷಿಯಲ್ ಡೈರೆಕ್ಷನ್, ಹೌದಾ? ವಾಟ್ ಇಸ್ ದ ಆಂಗಲ್ ಬಿಟ್ವೀನ್ ದ ರೇಡಿಯಲ್ ವೆಕ್ಟರ್ ಅಂಡ್ ದ ಟ್ಯಾಂಜೆಂಟ್? ಏನಿರುತ್ತೆ? 90 ಡಿಗ್ರಿ ಇರುತ್ತೆ ವಿತೌಟ್ ಎನಿ ಡೌಟ್. ಅದೇ ರೀತಿ ಈ ಡೈರೆಕ್ಷನ್ ಅಲ್ಲಿ ಕೂಡ 90 ಇರುತ್ತೆ. Am I right? Am I right? Am I right? Am I right? Wait, clear. ಆಯ್ತು, ಏನು ಮಾಡಕ್ಕಾಗಲ್ಲ. ಓಕೆ, ಏನ ಹೇಳ್ತಿದ್ದೆ? ಈ ಆಂಗಲ್ ಥೀಟಾ ಆದ್ಮೇಲೆ ಈ ಆಂಗಲ್ ಏನಾಗತ್ತಪ್ಪ? 90 ಮೈನಸ್ ಥೀಟಾ ಆಗತ್ತೆ. 90 ಮೈನಸ್ ಥೀಟಾ. Am I right? ಈಗ ನೋಡಿ, ಇದನ್ನ ರಿಮೂವ್ ಮಾಡ್ತೀನಿ, ಅಲ್ಲಿ ಗಬ್ಬೆಗೆ ಹೋಗುತ್ತೆ. ಅದಕ್ಕೆ ಒಂಚೂರು ಝೂಮ್ ಮಾಡ್ಕೊಳ್ಳಿ, ಗೊತ್ತಾಗಿಲ್ಲ ಅಂದ್ರೆ ಪಿನ್ ಹೋಲ್ ಝೂಮಿಂಗ್ ಇರುತ್ತೆ. ಸ್ಕ್ರೀನ್ ನ ತಗೊಂಡು ಕಚಕ್ ಈ ತರ ಕಚಕ್ ಅಂತ ಸ್ಕ್ರೀನ್ ಝೂಮ್ ಔಟ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗಿ ಇಲ್ಲಿ ಝೂಮ್ ಆಗತ್ತೆ. ಓಕೆ, ಈಗ ಇದೊಂದು ಇಮ್ಯಾಜಿನರಿ ಲೈನ್ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಎಷ್ಟಿರ್ಬೇಕಪ್ಪ? 180 ಇರ್ಬೇಕು. ಆ 180 ಅಲ್ಲಿ ಇಲ್ಲಿ ಥೀಟಾ ತಗೊಂಡಿದ್ದಾನೆ, ಇವನು 90 ತಗೊಂಡಿದ್ದಾನೆ. Am I right? ಇವನು 90 ಇದ್ದಾನೆ, ಇಲ್ಲಿ 90 ಮೈನಸ್ ಥೀಟಾ ಇದೆ. ಪ್ಲೀಸ್ ಟೆಲ್ ಮಿ ವಾಟ್ ಇಸ್ ದಿಸ್ ಆಂಗಲ್? ಈ ಆಂಗಲ್ ಏನಾಗಿರ್ಬೇಕು ಹೇಳ್ತೀರಾ? ಪ್ಲೀಸ್ ಟೆಲ್ ಮಿ. ಅರೆ ಇದು ನೋಡಿ, ಇಲ್ಲಿ ಇವೆರಡು 90 ಡಿಗ್ರಿ ಇರ್ಬೇಕು. Am I right? ಈ ಲೈನು ಈ ಲೈನ್ 90 ಡಿಗ್ರಿ ಇರ್ಬೇಕು. ಅದ್ರಲ್ಲಿ ಇವನು 90 ಮೈನಸ್ ಥೀಟಾ ತಗೊಂಡಿದ್ದಾನೆ, ಹಾಗಾದ್ರೆ ಇದು ಥೀಟಾ ಇರ್ಬೇಕಾ? ದಟ್ಸ್ ಇಟ್, ಅದೇ ನನಗೆ ಬೇಕಿದ್ದು. ಪರ್ಪೆಂಡಿಕ್ಯುಲರ್ ಕಾಣಿಸ್ತಾ? ಇದು ಪರ್ಪೆಂಡಿಕ್ಯುಲರ್ ಇರಬೇಕು. ಅದ್ರಲ್ಲಿ ಇವ್ನು 90 ಮೈನಸ್ ಥೀಟಾ ತಗೊಂಡಿದ್ದಾನೆ, ಇವ್ನು ಥೀಟಾ ತಗೊಂಡಿದ್ದಾನೆ.
ನೋಡಿ ಇಲ್ಲಿ ಎಷ್ಟು ಆಂಗಲ್ ಇಂದ ಎಂಟರ್ ಆಗ್ತಿದೆಯೋ, ಸಿಮೆಟ್ರಿಕ್ ಫೋರ್ಸ್, ಅರೆ ಇಲ್ಲಿ ಎಷ್ಟು ಫೋರ್ಸ್ ಇದೆಯೋ ಇಲ್ಲೂ ಅಷ್ಟೇ ಫೋರ್ಸ್ ಇದೆ, ಇಲ್ಲೂ ಅಷ್ಟೇ ಫೋರ್ಸ್ ಇದೆ, ಇಲ್ಲೂ ಅಷ್ಟೇ ಫೋರ್ಸ್ ಇದೆ. ಸೊ ಈ ತರ ಫೋರ್ಸ್ ಎಕ್ಸಿಕ್ಯೂಟ್ ಆಗ್ತಾ ಹೋಗ್ತಾ ವಿತ್ ದ ಸೇಮ್ ಆಂಗಲ್ ದ ಪಾರ್ಟಿಕಲ್ ಎಮರ್ಜಸ್. ಅಂದ್ರೆ ನಾನು ಇಲ್ಲೊಂದು ಪರ್ಪೆಂಡಿಕ್ಯುಲರ್ ಲೈನ್ ನ ಡ್ರಾ ಮಾಡಿದ್ರೆ ಎಷ್ಟು ಆಂಗಲ್ ಇಂದ ಎಂಟ್ರಿ ಆಗಿದೆಯೋ ಅಷ್ಟೇ ಆಂಗಲ್ ಇಂದ ಔಟ್ಸೈಡ್ ಬರ್ತಿದೆ, ಡ್ಯೂ ಟು ಸಿಮಿಟ್ರಿಕ್ ಫೋರ್ಸ್ ಅಂಡ್ ಸಿಮಿಟ್ರಿಕ್ ನೇಚರ್. ಸೊ ದೇರ್ ಫೋರ್ ಈ ಆಂಗಲ್ ಟೀಟಾ ಆದ್ರೆ ಸೇಮ್ ಲಾಜಿಕ್ ಪ್ರಕಾರ ಇದು ಕೂಡ ಟೀಟಾ ಆಗುತ್ತೆ. ಅರೆ ಸೇಮ್ ಥಿಂಗ್, ಇಲ್ಲಿ ಏನ್ ಅಪ್ಲೈ ಮಾಡಿದ್ನೋ ಅಲ್ಲೂ ಅಷ್ಟೇ ಅಪ್ಲೈ ಆಗುತ್ತೆ. ಸೊ ಲುಕ್ ಅಟ್ ದಿಸ್ ಟ್ರಯಾಂಗಲ್, ಇದು ಓ ಆಗಿರತ್ತೆ, ಇದನ್ನ ಏನಂತ ಕರಿತೀನಿ, ಎಂ ಅಂತ ಕರಿತೀನಿ, ಇದನ್ನ ಎನ್ ಅಂತ ಕರಿತೀನಿ. ಟ್ರಯಾಂಗಲ್ ಇದೆಯಾ, ಓ ಎಂ ಎನ್, ಅದರಲ್ಲಿ ಒಂದು ಟೀಟಾ, ಇದೊಂದು ಟೀಟಾ, ಇದೇನ್ ಬರುತ್ತೆ. ಸೊ ಟೋಟಲ್ ಆಂಗಲ್ 180 ಇರಬೇಕು ಅಥವಾ ಪೈ ಇರಬೇಕು. ಸೊ ಇನ್ನು ಉಳಿದಿರೋದು ಎಷ್ಟಿದೆ, ಪೈ ಮೈನಸ್ 2 ಟೀಟಾ ಆಗುತ್ತೆ. ಪೈ ಮೈನಸ್ 2 ಟೀಟಾ. ನಾ ಏನ್ ಹೇಳ್ತಿದ್ದೀನಿ ಅಂದ್ರೆ, ಕಂಪ್ಲೀಟ್ ಸರ್ಕಲ್ ಏನಾದ್ರೂ ಸುತ್ತಿದ್ರೆ ಪಾರ್ಟಿಕಲ್ ಒಂದು ಟಿ, ಅರೆ ಟಿ ಅಲ್ಲ, ಟಿ ಕ್ಯಾಪಿಟಲ್ ಟಿ ಅಷ್ಟು ಟೈಮ್ ನ ಸ್ಪೆಂಡ್ ಮಾಡ್ತಾ ಇತ್ತು. ಒಂದ್ ಕಂಪ್ಲೀಟ್ ಸರ್ಕಲ್ ಸುತ್ತಿದ್ರೆ ಒಂದು ಟಿ ಕ್ಯಾಪಿಟಲ್ ಟಿ ಅಷ್ಟು ಟೈಮ್ ತಗೊಂತಿತ್ತು. ಬಟ್ ಅವ್ನು ಪೂರ್ತಿ ಸರ್ಕಲ್ ಹೋಗ್ತಿಲ್ವೇ, ಪಾರ್ಷಿಯಲ್ ಆಗಿ ಹೋಗ್ತಿದ್ದಾನೆ. ಸರಿ, ಇಲ್ಲಿ ಔಟ್ಸೈಡ್ ಇದೆಯಾ ಇನ್ಸೈಡ್ ಇದೆಯಾ ಸೆಂಟರ್ ಅಂತ ಹೇಗ್ ಗೊತ್ತಾಗುತ್ತೆ? ಇಟ್ ಡಿಪೆಂಡ್ಸ್ ಆನ್ ದ ಆಂಗಲ್ ಟೀಟಾ. ನಾನು ಸ್ಪೆಷಲ್ ಕೇಸಸ್ ನ ಡಿಸ್ಕಸ್ ಮಾಡ್ತೀನಿ. ಇಲ್ಲಿ ಫೋರ್ಸ್ ಎಕ್ಸ್ಟೆಂಡ್ ಮಾಡಿ, ಇಲ್ಲಿರೋ ಫೋರ್ಸ್ ಡೈರೆಕ್ಷನ್ ಎಕ್ಸ್ಟೆಂಡ್ ಮಾಡಿ, ಎರಡು ಎಲ್ಲಿ ಮೀಟ್ ಆಗತ್ತೋ ಅಲ್ಲೇ ಸೆಂಟರ್ ಆಫ್ ದ ಸರ್ಕಲ್ ಇರುತ್ತೆ. ಇದು ಹಾಫ್ ಸರ್ಕಲ್ ಕೂಡ ಇಲ್ಲ, ತಗೊಂಡಿರೋದು ಹಾಫ್ ಸರ್ಕಲ್ ಕೂಡ ಇಲ್ಲ, ಹಾಫ್ ಸರ್ಕಲ್ ಗಿಂತ ಕಮ್ಮಿ ಇದೆ. ನಾವು ಕಮಿಂಗ್ ಬ್ಯಾಕ್ ಟು ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್, ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಡಯಾಗ್ರಾಮ್ ಓಕೆನಾ? ಯಾ, ಐ ಥಿಂಕ್ ಬೆಟರ್ ಯು ಕ್ಯಾನ್ ಫಾಲೋ. ಈಗ ಟೈಮ್ ಪೀರಿಯಡ್ ಆಫ್ ದ ಸರ್ಕ್ಯುಲರ್ ಮೋಷನ್ ಏನು, ಟಿ ಇಸ್ ಈಕ್ವಲ್ಸ್ ಟು 2 pi m divided by qb. ಇದು ಯಾವುದಕ್ಕೆ? for completing 2 pi radian. 2 pi radian ಆಗಿದ್ರೆ ಎಷ್ಟು ಸುತ್ತಾಯ್ತು? ಒಂದ್ ಕೆಲಸ ಮಾಡ್ತೀನಿ, ಆಂಗಲ್ ಈ ಕಡೆ ತಗೊಂತೀನಿ, ಟೈಮ್ ಟೇಕನ್ ಈ ಕಡೆ ಬರ್ಕೊಂತೀನಿ. 2 pi radian ಸುತ್ತಿದ್ರೆ ಎಷ್ಟು ಟೈಮ್ ತಗೊಳುತ್ತೆ? ದಟ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು ಟೈಮ್ ಪೀರಿಯಡ್ ಆಫ್ ದ ಸರ್ಕ್ಯುಲರ್ ಮೋಷನ್. ಸೊ 2 pi m ಡಿವೈಡೆಡ್ 2 pi radian ಆಗಿದ್ರೆ 2 pi m divided by qb ಅಷ್ಟು ಟೈಮ್ ನ ಕನ್ಸ್ಯೂಮ್ ಮಾಡ್ತಾ ಇತ್ತು. ಸೊ ದಟ್ ಈಸ್ t is equals to this much. ಅದನ್ನೇ ನಾವು ಕ್ಯಾಪಿಟಲ್ ಟಿ ಅಂತ ಕರಿತೀವಿ. ಸಪೋಸ್ ಈ ಆಂಗಲ್ ಏನಾದ್ರು ಬರೀ 1 ರೇಡಿಯನ್ ಆಗಿದ್ರೆ, ಅರೆ 2 pi radian ಗೆ ಎಷ್ಟು ಟೈಮ್ ತಗೊಳುತ್ತೆ? 1 ರೇಡಿಯನ್ ಗೆ ಎಷ್ಟು ಟೈಮ್ ತಗೊಳುತ್ತೆ? ದಟ್ ಈಸ್ ಎರಡು ಕಡೆ 2 pi ಡಿವೈಡ್ ಮಾಡಿ m divided by qb ಅಷ್ಟು ಟೈಮ್ ತಗೊಳುತ್ತೆ. ಸಪೋಸ್ ಈ ಆರ್ಕ್ ಏನಾದ್ರು, ನಾ ಹೇಳ್ತಿದ್ದೇನೆ, ಈ ಆರ್ಕ್ ಏನಾದ್ರೂ 1 ರೇಡಿಯನ್ ಆಗಿದ್ರೆ ಈ ಆಂಗಲ್ ಇಷ್ಟು ಟೈಮ್ ತಗೊಂತಿತ್ತು. ಅದೇ 2 ರೇಡಿಯನ್ ಆಗಿದ್ರೆ 2 into m divided by qb. ಇನ್ ಜನರಲ್ ಆಂಗಲ್ x ರೇಡಿಯನ್ ಕವರ್ ಆದ್ರೆ x into m divided by qb. ಸೊ ಆ x ಆಂಗಲ್ ನ ಇದನ್ನ ತಗೊಂತೀನಿ. ಫಾರ್ an angle pi minus 2 theta, the time taken is m divided by qb into pi minus 2 theta is a time spent by the charge in the magnetic field. ಇಷ್ಟು ಟೈಮ್ ಅನ್ನ ಸ್ಪೆಂಡ್ ಮಾಡಿ ಮತ್ತೆ ಆಚೆಗೆ ಎಕ್ಸಿಟ್ ಆಗತ್ತೆ ವಿತ್ ದ ಸೇಮ್ ಆಂಗಲ್ ಆಫ್ ದ ಎಂಟ್ರಿ. ಎಷ್ಟು ಆಂಗಲ್ ಅಲ್ಲಿ ಎಂಟ್ರಿ ಆಗಿದೆಯೋ ಅಷ್ಟೇ ಆಂಗಲ್ ಅಲ್ಲಿ ಎಕ್ಸಿಟ್ ಆಗತ್ತೆ. ಸೊ ದಟ್ಸ್ ವಾಟ್ ಹಿಯರ್ ದ ಟಾಪಿಕ್ ಇಸ್. ಕ್ಲಿಯರ್? ಆಲ್ ಕ್ಲಿಯರ್? ಕ್ಲಿಯರ್ ಆಲ್ ಕ್ಲಿಯರ್? ಸಪೋಸ್ ಥೀಟಾ ಇಸ್ ಈಕ್ವಲ್ ಟು 0 ಆದ್ರೆ ಏನಾಗುತ್ತೆ? ಥೀಟಾ ಇಸ್ ಈಕ್ವಲ್ಸ್ ಟು 90 ಆದ್ರೆ ಏನಾಗುತ್ತೆ? ಥೀಟಾ ಇಸ್ ಈಕ್ವಲ್ಸ್ ಟು ಬೇರೆ ಯಾವ್ದಾದ್ರು ಆದ್ರೆ ವಿ ವಿಲ್ ಡಿಸ್ಕಸ್ ಒನ್ ಬೈ ಒನ್. ಲೆಟ್ಸ್ ಸಿ. ಇಲ್ಲಿ ಇನ್ನೊಂದು, ಈ ಎರಡು ಕೇಸಸ್ ಆದ್ಮೇಲೆ ನೆಕ್ಸ್ಟ್ ಟಾಪಿಕ್ ಬರತ್ತಾ, ಅದಕ್ಕೂ ಈಗಲೇ ಹೇಳ್ತೀನಿ. ಸಪೋಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಷ್ಟಿದೆ ನಮ್ಗೆ, ಹಾಗಾಗಿ ಅರ್ಧ ಸರ್ಕಲ್ ಕಂಪ್ಲೀಟ್, ಅರ್ಧನೂ ಅಲ್ಲ ಪಾರ್ಷಿಯಲ್ ಸರ್ಕಲ್ ಈ ತರ ಕಂಪ್ಲೀಟ್ ಆಯ್ತು. ನಾನೇನಾದ್ರು ಈ ಟಾಪಿಕ್ ಮುಗ್ದಿದೆ, ನನ್ನ ಅಪ್ಕಮಿಂಗ್ ಟಾಪಿಕ್ ಗೆ ಹೀಗೆ ಬೇಸಿಕ್ ಬಿಲ್ಡ್ ಮಾಡ್ತಾ ಇದ್ದೀನಿ. ಸಪೋಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾದ್ರೂ ಈ ಲೈನ್ ಗಳ ನಡುವೆ ಮಾತ್ರ ಇತ್ತು, ಇಷ್ಟೇ ಇರೋದು ಮ್ಯಾಗ್ನೆಟಿಕ್ ಫೀಲ್ಡ್, ಇದೆಲ್ಲ ಖಾಲಿ ಫ್ರೀ ಸ್ಪೇಸ್ ಆಗಿದ್ರೆ ಏನಾಗತ್ತೆ? ಇಲ್ಲಿಂದ ಪಾರ್ಟಿಕಲ್ ಡಿವಿಯೇಟ್ ಹಾಕೊಂಡು ಬರ್ತಿತ್ತು. ವೆಲಾಸಿಟಿ ವಾಸ್ ಇನ್ ದಿಸ್ ಡೈರೆಕ್ಷನ್ ಅಟ್ ದಿಸ್ ಪಾಯಿಂಟ್. ಸೊ ಈಗ ಇದರಿಂದ ಆಚೆಗೆ ಬಂದಾಗ ಫೋರ್ಸ್ ಇಲ್ಲ, ಹಾಗಾಗಿ ಪಾರ್ಟಿಕಲ್ ವುಡ್ ಹ್ಯಾವ್ ಎಸ್ಕೇಪ್ಡ್ ಲೈಕ್ ದಿಸ್. ಅದು ಕೂಡ ಒಂದು ಟಾಪಿಕ್ ಇದೆ, ವಿಲ್ ಡಿಸ್ಕಸ್ ನೆಕ್ಸ್ಟ್ ಒನ್. ಸೊ ಈಗ ಸದ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ, ಇಲ್ಲಿಂದ ಆಚೆಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಹಾಗಾದ್ರೆ ವಾಟ್ ಹ್ಯಾಪನ್ಸ್ ಇಫ್ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ? What happens if theta is equal to 90 degree? ಆ ಸ್ಪೆಷಲ್ ಕೇಸ್ ನ ಡಿಸ್ಕಸ್ ಮಾಡೋಣ. ಮೇಕ್ ಎ ನೋಟ್ ಆನ್ ದಿಸ್ ಒನ್, ವಿ ವಿಲ್ ರಿಮೂವ್ ದಿಸ್ ಒನ್. ಆಯ್ತಾ? ಪಕ್ಕಾ ಶ್ಯೂರ್. ಇದನ್ನ ನೋಟ್ ಮಾಡ್ಕೊಳ್ಳಿ. ದ ಟೈಮ್ ಸ್ಪೆಂಡ್ ಡಿಪೆಂಡ್ಸ್ ಆನ್ ದ ಥೀಟಾ, ಎಷ್ಟು ಆಂಗಲ್ ಇಂದ ಎಂಟರ್ ಆಗಿದೆ. ಸೊ ಥೀಟಾ ಇಸ್ ವೇರ್ ಥೀಟಾ ಇಸ್ ಅ ಆಂಗಲ್
with respect to horizontal. Horizontal. So let us discuss. Theta is equal to 0 ಆದ್ರೆ ಏನಾಗುತ್ತೆ? That's what the next case is. Let us consider the special case if theta is equal to 0 degree. If theta is equal to 0 degree and magnetic field is into the plane of the board inwards. And uniform ಇದೆ throughout the chapter uniform ಅಂತಾನೆ assume ಮಾಡ್ಕೊಂತಾ ಇದೀವಿ. Let me assume the charge is entering like this. ಪರ್ಫೆಕ್ಟ್ ಆಗಿ 0 ಡಿಗ್ರಿ ಇಂದ ಎಂಟರ್ ಆಗ್ತದೆ. ಸರ್ 180 ಅಂದ್ರೆ ಏನಾಗುತ್ತೆ? ಅರೆ ಆ ಕಡೆಯಿಂದ ಎಂಟರ್ ಆಗುತ್ತೆ ಅಷ್ಟೇನಿಲ್ಲ. 0 ಡಿಗ್ರಿ ಅಂದ್ರೆ ಈ ಕಡೆಯಿಂದ 0, 180 ಅಂದ್ರೆ ಆ ಕಡೆ. ಸೇಮ್ ಫಿನೋಮಿನನ್, ಎವ್ರಿಥಿಂಗ್ ಇಸ್ ಸೇಮ್. ಮತ್ತೆ ಅದಕ್ಕೆ ಇನ್ನೊಂದು ಸ್ಪೆಷಲ್ ಕೇಸ್ ಮಾಡಿ ಸರ್ ಅಂತ ಹೇಳ್ಬೇಡಿ. This is the direction of the velocity. Velocity of the particle is in this direction and the charge is plus q, positive charge. Positive charge, negative charge, mechanism ella same. Positive charge ge force ee kade apply, force ee kade idre negative charge ge down side irutte. So let us see what is going to happen. ಈಗ magnetic field into the plane of the board, the Tuscu and Puscu. This is the direction of the current. The force acting as soon as charge enters. ಚಾರ್ಜ್ ಎಂಟರ್ ಆಗಿದ ತಕ್ಷಣ ಒಂದು ಫೋರ್ಸ್ ಅಪಿಯರ್ ಆಗತ್ತೆ. ಅದು ಯಾವ ಡೈರೆಕ್ಷನ್ ಅಲ್ಲಿ ಇರತ್ತಪ್ಪ ಅಂದ್ರೆ ಮೇಲ್ಗಡೆ ಇರತ್ತೆ. ಸೊ ದಟ್ ಈಸ್ ಇನ್ ದ ಡೈರೆಕ್ಷನ್ ಪರ್ಪೆಂಡಿಕ್ಯುಲರ್ ಟು ದ ಬೋತ್. ಸೊ ಓಕೆ, ಚಾರ್ಜ್ ಈ ಕಡೆಗೆ ಹೋಗ್ಬೇಕಾಗುತ್ತೆ. ಆ ಫೋರ್ಸ್ ಅವ್ನ ಹಾಳಾದ ಫೋರ್ಸ್ ಇಲ್ಲ ಆಗಿದ್ರೆ ಪಾರ್ಟಿಕಲ್ ತನ್ ಪಾಡಿ ಹೀಗೆ ಹೋಗ್ತಾ ಇತ್ತಪ್ಪ. ಇವನ್ ಇರೋದ್ರಿಂದ ಏನಾಗ್ತಾ ಇದೆ? ಇಟ್ ಇಸ್ ಟೇಕಿಂಗ್ ಎ ಡಿವಿಯೇಷನ್ ಲೈಕ್ ದಿಸ್. ಈ ತರ ಡಿವಿಯೇಷನ್ ತಗೊಳ್ತಾ ಇದೆ. ವೆನ್ ಇಟ್ ಕಮ್ಸ್ ಹಿಯರ್ ಅಗೇನ್ the particle is having certain velocity in this direction and magnetic field into the plane of the board. ಮೇಲ್ಗಡೆಗೆ ಏನಿದೆ? current direction ಅಥವಾ positive charge flow ಆಗೋ direction ಇದೆ. force is in this direction. ಸೊ ಹಾಗಾಗಿ ಇಲ್ಲಿ ಬಂದಾಗ ಫೋರ್ಸ್ ಈ ಡೈರೆಕ್ಷನ್ ಆಗತ್ತೆ. ಮತ್ತೆ ಹೀಗೋಗೋ ಪಾರ್ಟಿಕಲ್ ನ ಸೊ ಸುಮ್ಮನೆ ಡೈವರ್ಟ್ ಮಾಡಿ ಈ ಕಡೆ ಕಳಿಸ್ತದೆ. ಸೊ ಆಸ್ ಅ ರಿಸಲ್ಟ್ ಇಟ್ ಕಮ್ಸ್ ಲೈಕ್ ದಿಸ್. ಅಸ್ಯೂಮ್ there is a magnetic field. ಈ ತರ ಇದೆ. ಮತ್ತೆ ಇಲ್ಲಷ್ಟೇ ಕರೆಕ್ಟ್ ಆಗಿ if theta is equal to 0 degree. Okay, correct agi illi bandaga particle it wants to go like this along the velocity, but illinda ಆಚೆಗೆ ಬಂದಿದ ತಕ್ಷಣ ಯಾವುದೇ ರೀತಿ ಫೋರ್ಸ್ ಇರಲ್ಲ. so therefore the particle will escape like this. ಅರೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿಗೆ ಎಕ್ಸಿಟ್ ಆಗ್ತಾ ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿ ಎಕ್ಸಿಟ್ ಆಗ್ತಾ ಇದೆ. ಇನ್ ಮುಂದೆಗೆ ಒಂಚೂರು ಮುಂದಕ್ಕೆ ಹೋದ್ರು ಯಾವುದೇ ಫೋರ್ಸ್ ಆಕ್ಟ್ ಆಗಲ್ಲ. therefore the particle continues its path. ಕಂಟಿನ್ಯೂ ಆಗಿ ವಾಪಸ್ ಹಾಗೆ ಹೋಗುತ್ತೆ. ನಾವು ಜಸ್ಟ್ ಬಿಫೋರ್ ಎಕ್ಸಿಟಿಂಗ್ ಇನ್ನೇನ್ ಎಕ್ಸಿಟ್ ಆಗ್ಬೇಕು, ಪಾರ್ಟಿಕಲ್ ಇನ್ನು ಎಕ್ಸಿಟ್ ಆಗಿಲ್ಲ, ಇನ್ನೇನ್ ಎಕ್ಸಿಟ್ ಆಗ್ಬೇಕು, ಪಾರ್ಟಿಕಲ್ ಇಲ್ಲಿದೆ. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದ ಪಾರ್ಟಿಕಲ್? ಈ ಕಡೆಗೆ ಹೋಗ್ತಾ ಇದೆ. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್? ಸೊ ಇಟ್ ಈಸ್ ಇನ್ ಟು ದ ಪ್ಲೇನ್ ಆಫ್ ದ ಬೋರ್ಡ್ ಅಂಡ್ ಕರೆಂಟ್ ಇಸ್ ಲೈಕ್ ದಿಸ್. ಸೊ ದ ಫೋರ್ಸ್ ಇಸ್ ದಟ್ ಡೈರೆಕ್ಷನ್. ಸೊ ಟಸ್ಕು ಪುಸ್ಕು. ಸೊ ದ ಫೋರ್ಸ್ ಇಸ್ ಇನ್ ದಿಸ್ ಡೈರೆಕ್ಷನ್. ಈ ಮೂರು ಫೋರ್ಸಸ್ ಎಲ್ಲಿ ಮೀಟ್ ಆಗ್ತಾ ಇರೋದು ದಟ್ ವಿಲ್ ಬಿ ದ ಸೆಂಟರ್ ಆಫ್ ದ ಸರ್ಕಲ್. ಈ ಮೂರು ಪಾಯಿಂಟ್ ಎಲ್ಲಿ ಮೀಟ್ ಆಗತ್ತೆ? ಕರೆಕ್ಟ್ ಆಗಿ ಎಡ್ಜ್ ಅಲ್ಲಿ ಮೀಟ್ ಆಗತ್ತಪ್ಪ. ಕರೆಕ್ಟ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಲೈನ್ ಅಲ್ಲಿ ಸ್ಟಾರ್ಟ್ ಆಗತ್ತೋ ಸೊ ದಟ್ ವಿಲ್ ಬಿ ದ ಸೆಂಟರ್ ಆಫ್ ದ ಸರ್ಕಲ್. ಹಾಫ್ ಸರ್ಕಲ್ ಆಗ್ಬೇಕಾದ್ರೆ ಈ ಆಂಗಲ್ 0 ಇರಬೇಕು. ಫುಲ್ ಸರ್ಕಲ್ ಆಗಲ್ಲ, ನೋಡ್ತಾ ಇರಿ ಹಾಗೆ. ಸೊ ಲೆಟ್ ಅಸ್ ಅಸ್ಯೂಮ್ ದಿಸ್ ಇಸ್ ಅ ರೇಡಿಯಲ್ ವೆಕ್ಟರ್. ಆರ್ ಅನ್ನೋದು ರೇಡಿಯಸ್ ಅಂತ ಅನ್ಕೊಳ್ಳೋಣ. and this is the angle theta is equal to 0 ಇದೆ. ಹಾಗಾಗಿ ಈ ಆಂಗಲ್ ಏನಿದೆ 90 ಡಿಗ್ರಿ ಇದೆ. ಅಗೈನ್ ಇದನ್ನ ಡ್ರಾ ಮಾಡಿ and okay, so nothing to worry. so ಈ ಪೂರ್ತಿ ಆಂಗಲ್ ಏನಾಗಿರುತ್ತೆ? 180 ಇರುತ್ತೆ. 180 ಡಿಗ್ರಿ ಅಥವಾ ಪೈ ರೇಡಿಯನ್. ಇದಕ್ಕೇನು ಡಿಸ್ಕಷನ್ ಬೇಕಾಗಿಲ್ಲ, ಬೇಕಾದ್ರೆ ಆಗ್ಲೇ ಡಿಸ್ಕಸ್ ಮಾಡಿದ್ವಲ್ಲ. ಅರೆ ಜನರಲೈಸ್ಡ್ ಆಂಗಲ್ ಏನಿತ್ತು? ಪೈ ಮೈನಸ್ 2 ಥೀಟಾ ಇತ್ತು. ಇಲ್ಲಿ ಥೀಟಾ ಇಸ್ ಈಕ್ವಲ್ ಟು 0 ಬರ್ತಿದೆ, ಹಾಗಾಗಿ ಪೈ ರೇಡಿಯನ್ ಬರುತ್ತೆ. ಬೇಕಾದ್ರೆ ಅದಕ್ಕೆ ನೀವು ಅಪ್ಲೈ ಮಾಡ್ಕೋಬಹುದಾಗಿತ್ತು. ವಾಟ್ ಹ್ಯಾಪನ್ಸ್ ಹಿಯರ್ ಇಸ್ ವೆನ್ ಪಾರ್ಟಿಕಲ್ ಎಂಟರ್ಸ್ ವಿತ್ ದ ಥೀಟಾ ಇಸ್ ಈಕ್ವಲ್ ಟು 0, it completes half circle and takes exit as shown in the figure. Okay, it's clear item. Now what is the time spent? Time spent is equals to pi divided by qb into
pi minus 2 into 0. 2 into 0. So that is pi into pi divided by qb. ಬೇಕಾದ್ರೆ ಇದನ್ನ pi square ಅಂತ ಬರ್ಕೊಳ್ಳಿ. ಇಷ್ಟು ಟೈಮ್ ಸ್ಪೆಂಡ್ ಮಾಡಿ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಸೊ ಟಿಶ್ಕ್ಯಾವ್ ಆಚೆಗೆ ಬರುತ್ತೆ. ಕ್ಲಿಯರ್ 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 ಆಲ್ ಕ್ಲಿಯರ್. ಸೊ ಲೆಟ್ಸ್ ಗೋ ಟು ದ ಅನದರ್ ಕೇಸ್. ಆಗ್ಲೇ ಏನೋ ಈ ತರ ಕಳಿಸಿದ್ವಿ ಪಾರ್ಟಿಕಲ್ ನ. ಸೆಕೆಂಡ್ ಕೇಸ್ ನಲ್ಲಿ 180 ಡಿಗ್ರಿ. ಈಗ ಒಂಚೂರು ಈ ಕಡೆ ಕಳಿಸಿ. ಲೆಟ್ಸ್ ಸಿ ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಸೊ ಐ ಆಮ್ ಗೋಯಿಂಗ್ ಟು erase this one. 3 2 1 done. Let's consider the next case. If it is taking entry into the magnetic field such that this angle is theta. ಅರೆ ಆಗ್ಲೇ ಈ ತರ ಎಂಟ್ರಿ ಆಗ್ತಾ ಇತ್ತು ಫಸ್ಟ್ ಕೇಸ್ ನಲ್ಲಿ. ಸೆಕೆಂಡ್ ಕೇಸ್ ನಲ್ಲಿ ಎಕ್ಸಾಕ್ಟ್ ಆಗಿ 0 ಡಿಗ್ರಿ. ಈಗ ಈ ಆಂಗಲ್ ನಲ್ಲಿ ಎಂಟ್ರಿ ಆಗ್ತಾ ಇದೆ. ಲೆಟ್ ಮಿ ಎಕ್ಸ್ಟೆಂಡ್ ದಿಸ್ ಒನ್. ಇದನ್ನೊಂದು ಚೂರು ಎಕ್ಸ್ಟೆಂಡ್ ಮಾಡ್ತೀನಿ. ಆಕ್ಚುಲಿ ಇನ್ ಕೇಸ್ ಆಫ್ ದ ಆಬ್ಸೆನ್ಸ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ ಅಂದಿದ್ರೆ ಪಾರ್ಟಿಕಲ್ ತನ್ನ ಪಾಡಿಗೆ ಹೀಗೆ ಎಕ್ಸಿಟ್ ಆಗ್ಬೇಕಾಯ್ತು. ಟಸ್ಕು ಪುಸ್ಕು ಅಂತ ಎಕ್ಸಿಟ್ ಆಗ್ಬೇಕಾಯ್ತು. ಬಟ್ ಈಗ ಆಗಲ್ಲ. ಯಾಕೆ? ಫೋರ್ಸ್ ಇದೆ. ಯಾವ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಇದೆ ನೋಡಿ. ಸೊ ರೈಟ್ ಹ್ಯಾಂಡ್ ಪಾಮ್ ರೂಲ್, ಟಸ್ಕು ಪುಸ್ಕು ಯಾವ ಡೈರೆಕ್ಷನ್ ಗೆ ಎಕ್ಸಿಟ್ ತಗೊಂತಾ ಇದೆ? ಸೊ ಇಟ್ ಇಸ್ ಪರ್ಪೆಂಡಿಕ್ಯುಲರ್. ಎರಡಕ್ಕೂ ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು ಅಂಡ್ ಇಟ್ ಶುಡ್ ಬಿ ಅಲಾಂಗ್ ದ ಪಾತ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಕರೆಕ್ಟ್. ಸೊ ಪರ್ಪೆಂಡಿಕ್ಯುಲರ್ ಆಗಿ ಈ ತರ ಇರ್ಬೇಕು. ಸೊ ದಿಸ್ ಶುಡ್ ಬಿ ದ ಡೈರೆಕ್ಷನ್ ಆಫ್ ದ ಫೋರ್ಸ್ ಆಕ್ಟಿಂಗ್ ಆನ್ ದಟ್ ಒನ್. ಸೊ ಇದು ಫೋರ್ಸ್ ಡೈರೆಕ್ಷನ್ ಆಗಿರುತ್ತೆ. ಈಗ ಪಾರ್ಟಿಕಲ್ ಹೀಗೆ ಹೋಗ್ಬೇಕಾಗಿರೋದು ಡ್ಯೂ ಟು ಪ್ರೆಸೆನ್ಸ್ ಆಫ್ ದ ಮ್ಯಾಗ್ನೆಟಿಕ್ ಫೋರ್ಸ್ ಇಟ್ ಟೇಕ್ಸ್ ದ ಡಿವಿಯೇಷನ್ ತಗೊಂಡು ಇಟ್ ಗೋಸ್ ಅಲಾಂಗ್ ದ ಸರ್ಕ್ಯುಲರ್ ಟ್ರ್ಯಾಕ್ ಹಾಗೆ ಹೋಗಿ ಮತ್ತೆ ಇಲ್ಲಿ ಎಕ್ಸಿಟ್ ಆಗತ್ತೆ. ಲೆಟ್ ಮಿ ರೈಟ್ ಪ್ರಾಪರ್ಲಿ. ನೀಟಾಗಿ ಬರೀತೀನಿ. ನೀಟ್ ಎಕ್ಸಾಮ್ಗೆ ಓದ್ತಿರೋದ್ರಿಂದ ನೀಟಾಗಿ ಬರಿಬೇಕಾಗುತ್ತೆ. ಅದೇ ರೀತಿ ಇಲ್ಲಿ ಬಂದಾಗ ಫೋರ್ಸ್ ಈ ಡೈರೆಕ್ಷನ್ ಇರುತ್ತೆ. ಡೈರೆಕ್ಷನ್ ಆಫ್ ವೆಲಾಸಿಟಿ ಟ್ಯಾಂಜೆನ್ಷಿಯಲ್ ಇತ್ತು, ಫೋರ್ಸ್ ಈ ಡೈರೆಕ್ಷನ್ ಇರುತ್ತೆ. ಸೊ ಆಫ್ಟರ್ ಕವರಿಂಗ್ ದಿಸ್ ಪಾತ್, ಇಷ್ಟು ಪಾತ್ ನ ಕವರ್ ಮಾಡಿದ್ಮೇಲೆ ದ ಪಾರ್ಟಿಕಲ್ ಎಕ್ಸಿಟ್ ತಗೊಳತ್ತೆ ಅಂಡ್ ಇಟ್ ವಿಲ್ ಪ್ರೊಜೆಕ್ಟ್ ಇನ್ ದಿಸ್ ಡೈರೆಕ್ಷನ್. ಇದು ಯಾವ ಡೈರೆಕ್ಷನ್ ಅಲ್ಲಿ ಆಚೆಗೆ ಬರುತ್ತೋ ಅದೇ ಡೈರೆಕ್ಷನ್ ಅಲ್ಲೇ ಎಕ್ಸಿಟ್ ಆಗುತ್ತೆ. ಇಲ್ಲೇನು ಫೋರ್ಸ್ ಆಕ್ಟ್ ಆಗಿರಲ್ಲ, ನೋ ಫೋರ್ಸ್. ಓಕೆ, ಇನ್ನೇನು ಪಾರ್ಟಿಕಲ್ ಎಕ್ಸಿಟ್ ಆಗಬೇಕು. ವಾಟ್ ಇಸ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್? ಅಗೈನ್ ಮ್ಯಾಗ್ನೆಟಿಕ್ ಫೀಲ್ಡ್ and this is the direction of the current. The force is in this direction. ಈ ಡೈರೆಕ್ಷನ್ ಅಲ್ಲಿ ಫೋರ್ಸ್ ಆಕ್ಟ್ ಆಗುತ್ತೆ. ಈ ಮೂರು ಎಲ್ಲಿ ಮೀಟ್ ಆಗುತ್ತೆ? ದಟ್ ವಿಲ್ ಬಿ ದ ಸೆಂಟರ್ ಆಫ್ ದ ಸರ್ಕ್ಯುಲರ್ ಪಾತ್. ಅರೆ ಸೆಂಟರ್ ಆಫ್ ದ ಸರ್ಕ್ಯುಲರ್ ಪಾತ್ ಇನ್ಸೈಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಅರೆ ಓಕೆ, ಸೊ ದಿಸ್ ಇಸ್ ದ ಸೆಂಟರ್ ಆಫ್ ದ ಸರ್ಕ್ಯುಲರ್ ಪಾತ್. ಈಗ ಈ ಆಂಗಲ್ ಥೀಟಾ ಇದೆ. ಇದಕ್ಕೊಂದು ಎಕ್ಸ್ಟೆನ್ಷನ್ ಮಾಡ್ಕೊಂತೀನಿ ನೋಡಿ. ಇದಕ್ಕೊಂದು ಎಕ್ಸ್ಟೆನ್ಷನ್ ಮಾಡ್ಕೊಂತೀನಿ. ಸೊ ಲೆಟ್ ಮಿ ರೈಟ್ ಹಿಯರ್. ಈ ಆಂಗಲ್ ಥೀಟಾ ಇದೆ ಅಂದ್ರೆ ಬೈ ಡಿಫಾಲ್ಟ್ ಈ ಆಂಗಲ್ ಕೂಡ ಥೀಟಾ ಇರ್ಬೇಕಾ? ಎಸ್, ಇದು ಕೂಡ ಥೀಟಾನೇ ಇರಬೇಕು. ಡನ್? ಏನ್ ಕನ್ಫ್ಯೂಷನ್ಸ್? ನೋ. ಈಗ ಇದು ಟ್ಯಾಂಜೆಂಟ್ ಆಗಿರೋದ್ರಿಂದ, ಇದು ರೇಡಿಯಸ್ ಆಗಿರೋದ್ರಿಂದ ಈ ಆಂಗಲ್ ಏನಿರುತ್ತೆ? 90 ಡಿಗ್ರಿ ಇರುತ್ತೆ. ಅಂಡ್ ವಾಟ್ ಅಬೌಟ್ ದಿಸ್ ಒನ್? ದಿಸ್ ಒನ್ ಇಸ್ 90 ಮೈನಸ್ ಥೀಟಾ ಅಂಡ್ ದಿಸ್ ಫೆಲೋ. ಅರೆ ಇವರಿಬ್ರು 90 ಡಿಗ್ರಿ ಇರಬೇಕು. ಇವ್ರು ಈ ಎಕ್ಸ್ಟೆಂಡೆಡ್ ಲೈನ್ ಮತ್ತೆ ಇದು 90 ಡಿಗ್ರಿ ಇರ್ಬೇಕಾ? ಇದು ಈ ತರ ಲೈನ್ ಇದೆ, ಈ ತರ. ಹಾಗಾದ್ರೆ ಇದೇನಿರ್ಬೇಕು? ಥೀಟಾ ಇರ್ಬೇಕು. ಅರೆ ಇವ್ 90 ಮೈನಸ್ ಥೀಟಾ ತಗೊಂಡ್ರೆ ಇವ್ ಥೀಟಾ ಇರ್ಬೇಕು. ವಿತ್ ದ ಸೇಮ್ ಲಾಜಿಕ್ ದಿಸ್ ಆಲ್ಸೋ ಶುಡ್ ಬಿ ಥೀಟಾ. ಎಷ್ಟು ಆಂಗಲ್ ಇಂದ ಎಕ್ಸಿಟ್ ಆಗ್ತಾನೆ? ಥೀಟಾ. ಅರೆ ಸಿಮಿಟ್ರಿಯಿಂದ ಎಷ್ಟು ಆಂಗಲ್ ಎಂಟ್ರಿ ಆಗ್ತಾನೆ ಅಷ್ಟು ಆಂಗಲ್ ಇಂದ ಎಕ್ಸಿಟ್ ಆಗ್ತಾನೆ. ಯಾವಾಗ? ಈ ಸ್ಪೇಸ್ ಎನಫ್ ಇದ್ದಾಗ. ಈ ಸ್ಪೇಸು ಇದು ಸುತ್ತಾಕೊಂಡು ಹೋಗುವಷ್ಟು ಸ್ಪೇಸ್ ಇದ್ದಾಗ. ಸಪೋಸ್ ನಾನು ಮ್ಯಾಗ್ನೆಟಿಕ್ ಫೀಲ್ಡ್ ಏನಾದ್ರು ಇಲ್ಲಿ ಕಟ್ ಮಾಡಿದ್ರೆ ಇವ್ ಈ ಡೈರೆಕ್ಷನ್ ಅಲ್ಲಿ ಎಕ್ಸಿಟ್ ಆಗ್ತಾನೆ. ದಟ್ಸ್ ವಾಟ್ ದ ನೆಕ್ಸ್ಟ್ ಟಾಪಿಕ್. ಈಗ ನೋಡಿ, ಇದು ಥೀಟಾ ಇದೆ. ಇದೇನಾಗತ್ತೆ? 180 ಮೈನಸ್ 2 ಥೀಟಾ. 180 ಮೈನಸ್ 2 ಥೀಟಾ. ಲೆಟ್ ಮಿ ಆಸ್ಕ್ ಎ ಕ್ವಶನ್. ಒಂದು ಸಿಂಪಲ್ ಕ್ವಶನ್ ಕೇಳ್ತೀನಿ. ಮ್ಯಾಗ್ನೆಟಿಕ್ ಫೀಲ್ಡ್ ನಲ್ಲಿ ಎಷ್ಟು ಆಂಗಲ್ ಕವರ್ ಮಾಡಿದೆ? ವಾಟ್ ಇಸ್ ದ ಆಂಗಲ್ ಕವರ್ಡ್ ಬೈ ದ ಪಾರ್ಟಿಕಲ್ ಇನ್ ದ ಮ್ಯಾಗ್ನೆಟಿಕ್ ಫೀಲ್ಡ್? 180 ಮೈನಸ್ 2 ಥೀಟಾನ? ಅಲ್ಲ. ಸೊ ದಿಸ್ ಇಸ್ ದ ಆಂಗಲ್. ಇದನ್ನ 180 ಬದಲು ಪೈ ಅಂತ ಕರ್ಕೊತೀನಿ. ಪೈ ಮೈನಸ್ 2 ಥೀಟಾ. ಇದೇನಿದು? ಅರೆ ಪೂರ್ತಿ ಸರ್ಕಲ್ 2 ಪೈ ಇತ್ತು, ಅದ್ರಲ್ಲಿ ಯೂನಿಟ್ಸ್ ತಗೊಂಡಿದ್ದಾನೆ ಪೈ ಮೈನಸ್ 2 ಥೀಟಾ ತಗೊಂಡಿದ್ದಾನೆ. ಏನ್ ಬರುತ್ತೆ ಈ ಆಂಗಲ್? ಸೊ ಪೈ 2 ಪೈ ಮೈನಸ್ ಪೈ ಇಸ್ ಪೈ, ಮೈನಸ್ ಆಫ್ ಮೈನಸ್ ಪ್ಲಸ್ 2 ಥೀಟಾ ಆಗುತ್ತೆ. ಈ ಪೂರ್ತಿ ಆಂಗಲ್ ಇಲ್ಲಿಂದ ಇಲ್ಲಿಗೆ ಎಷ್ಟಾಗತ್ತೆ? ಪೈ ಪ್ಲಸ್ 2 ಥೀಟಾ ಆಗತ್ತೆ. ಯಾವಾಗ? ವೆನ್ ಇಟ್ ಈಸ್ ಎಂಟರಿಂಗ್ ಲೈಕ್ ದಿಸ್. ಈ ತರ ಎಂಟರ್ ಆದಾಗ it takes the deviation and half circle ಗಿಂತ ಜಾಸ್ತಿ circular motion ಆಗತ್ತೆ. So therefore the time spent, total time is to 2
ಪೈ ಎಂ ಡಿವೈಡೆಡ್ ಬೈ ಕ್ಯೂ ಬಿ ಇತ್ತು, ಇದೆಷ್ಟಿಗೆ 2 ಪೈ ರೇಡಿಯನ್ಗೆ, ಅಥವಾ ಈ ರೀತಿ ಬರ್ಕೊತೀನಿ 2 ಪೈ ರೇಡಿಯನ್ಗೆ ಇಷ್ಟಿತ್ತು, 1 ರೇಡಿಯನ್ಗೆ ಎಷ್ಟಾಗಬೇಕು ಎಂ ಡಿವೈಡೆಡ್ ಬೈ ಕ್ಯೂ ಬಿ ಆಗ್ಬೇಕಾಗಿತ್ತು. ಅದೇ ರೀತಿ ನಂಗೆ ಎಷ್ಟು ಆಂಗಲ್ ಕವರ್ ಆಗುತ್ತೆ, ಪೈ ಪ್ಲಸ್ 2 ಥೀಟಾ, ಪೈ ಪ್ಲಸ್ 2 ಥೀಟಾ ಆಂಗಲ್ಗೆ ಟೈಮ್ ಟೇಕನ್ ಇಸ್ ಎಂ ಡಿವೈಡೆಡ್ ಬೈ ಕ್ಯೂ ಬಿ ಇಂಟು ಪೈ ಪ್ಲಸ್ 2 ಥೀಟಾ, ಅಂಡ್ ಆಲ್ವೇಸ್ ಆಂಗಲ್ ಶುಡ್ ಬಿ ಮೆಷರ್ಡ್ ಇನ್ ರೇಡಿಯನ್, ಮತ್ತೆ ಥೀಟಾ ಡಿಗ್ರಿಯಲ್ಲೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ಬಿಟ್ಟಿರಿ. ಕ್ಲಿಯರ್? ಸೊ ಪೈ ಪ್ಲಸ್ 2 ಥೀಟಾ ಆಂಗಲ್ ಅಷ್ಟು ಟೈಮ್ ನ ಸ್ಪೆಂಡ್ ಮಾಡುತ್ತೆ. ಲೆಟ್ಸ್ ಟೇಕ್ ಅನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ತಗೋತೀನಿ. ಲೆಟ್ ಅಸ್ ಕನ್ಸಿಡರ್ ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ. ಅವ್ರೇನು ಮೆನ್ಷನ್ ಮಾಡಿಲ್ಲ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್ ಅಂತ ಹೇಳ್ತಿದ್ರು ಅನ್ಕೊಳ್ಳಿ. ಅಂದ್ರೆ ನಾ ಏನ್ ಹೇಳ್ತೀನಿ ಅಂದ್ರೆ ಈ ತರ ಹಾರಿಜಾಂಟಲ್ ಇದೆ, ದ ಪಾರ್ಟಿಕಲ್ ಇಸ್ ಎಂಟರಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ವಿತ್ ಅನ್ ಆಂಗಲ್ 60 ಡಿಗ್ರಿ ಅಂತ ಹೇಳ್ಬಿಟ್ರೆ, ಇಟ್ ಎಕ್ಸಿಸ್ಟ್ 2 ಕೇಸಸ್. ಒಂದು ಈ ರೀತಿ 60 ಆಗಿರಬಹುದು, ಈ ರೀತಿ 60 ಡಿಗ್ರಿ ಆಗಿರಬಹುದು, ಒನ್ ಪಾಸಿಬಲ್ 60 ಡಿಗ್ರಿ, ಅಥವಾ ಈ ರೀತಿ 60 ಡಿಗ್ರಿ ಆಗಿರಬಹುದು. ಅವ್ರೇನು ಮೆನ್ಷನ್ ಮಾಡಿಲ್ಲ. ಆದ್ರೆ ಲೆಟ್ ಅಸ್ ಕನ್ಸಿಡರ್ ದಿಸ್ ಕೇಸ್. ಈ ಕೇಸ್ ನ ಕನ್ಸಿಡರ್ ಮಾಡ್ತೀನಿ. ಸೊ ಇಫ್ ಆಂಗಲ್ ಇಸ್ ಥೀಟಾ, if theta is equal to 60 degree as shown in figure, find the time spent, and distance covered by particle of charge q and mass m. ಅರೆ ಎಲ್ಲ ಸೇಮ್ ಇದೆ. ಸೊ ಇಲ್ಲಿ ಈ ತರ ಕೇಸ್ ನ ತಗೊಂಡ್ರೆ, ಐ ಆಮ್ ಕನ್ಸಿಡರಿಂಗ್ ದಿಸ್ ಕೇಸ್. ಅದ ಎಕ್ಸಾಂಪಲ್ ನೋಡ್ಕೊಳ್ಳಿ ಯಾವ ಕೇಸ್ ನ ಕೊಡ್ತಿದ್ದಾರೆ ಅಂದ್ರೆ, ಏನಾದ್ರು ಈ ತರ ಕೊಟ್ಟಿದ್ರೆ ಪೈ ಮೈನಸ್ 2 ಥೀಟಾ, ಈ ತರ ಕೊಟ್ಟಿದ್ರೆ ಪೈ ಪ್ಲಸ್ 2 ಥೀಟಾ ತಗೋಬೇಕಾಗುತ್ತೆ. ದ ಗಿವೆನ್ ಕ್ವಶನ್, ಟೈಮ್ ಪೀರಿಯಡ್ ಇಸ್ ಈಕ್ವಲ್ಸ್ ಟು ಎಂ ಡಿವೈಡೆಡ್ ಬೈ ಕ್ಯೂ ಬಿ ಇಂಟು ಪೈ ಪ್ಲಸ್ 2 ಟೈಮ್ಸ್ ಆಫ್ ಥೀಟಾ. 60 ನ ಪೈ ಬೈ 3 ಅಂತ ಬರೀಬಹುದು. ಸೊ ವಾಟ್ ಎವರ್ ಯು ಗೆಟ್, ದಟ್ಸ್ ದ ಆನ್ಸರ್. ಅದನ್ನ ಚೆಕ್ ಮಾಡ್ಕೊಳ್ಳಿ. ಸೊ ಎಷ್ಟು ಆಂಗಲ್ ಸ್ಪೆಂಡ್ ಮಾಡ್ತಿದೆ, ದ ಆಂಗಲ್ ಕವರ್ಡ್ ಇಸ್ angular displacement in magnetic field is pi plus 2 theta. ಎಷ್ಟು ಡಿಸ್ಟೆನ್ಸ್ ಕವರ್ ಆಗುತ್ತೆ ಅಂದ್ರೆ 2 ಪೈ ರೇಡಿಯನ್ ಕವರ್ ಆಗಿದ್ರೆ 2 ಪೈ ಆರ್ ಡಿಸ್ಟೆನ್ಸ್, ಅಂದ್ರೆ ಪೂರ್ತಿ ಸರ್ಕಲ್ ಕವರ್ ಆಗಿದ್ರೆ 2 ಪೈ ಆರ್ ಡಿಸ್ಟೆನ್ಸ್ ಕವರ್ ಆಗ್ತಾ ಇತ್ತು. Since it is covering only pi plus 2 theta, what you get is x meter, that is x is equals to 2 pi r into pi plus 2 theta whole divided by 2 pi. So ಏನ್ ಬರುತ್ತೆ, so that is r into pi plus 2 theta ಬರುತ್ತೆ. ಇಷ್ಟು ಡಿಸ್ಟೆನ್ಸ್ ನ ಕವರ್ ಮಾಡಿರುತ್ತೆ the given particle is. ಕ್ಲಿಯರ್? ಅರ್ಥ ಆಯ್ತಾ? ಓಕೆ. ನೆಕ್ಸ್ಟ್ ಕಾನ್ಸೆಪ್ಟ್ ಈ ರೀತಿ ಇರುತ್ತೆ. ನಾ ಆಲ್ರೆಡಿ ಹೇಳಿದ್ದೀನಿ, ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿವರೆಗೂ ಇದೆ, ಪಾರ್ಟಿಕಲ್ ತನ್ನ ಪಾಡಿಗೆ ಹೋಗೋಕೆ ಏನು ಅಬ್ಜೆಕ್ಷನ್ ಇಲ್ಲ. ಸಪೋಸ್ ನಾನೇನಾದ್ರೂ ಮ್ಯಾಗ್ನೆಟಿಕ್ ಫೀಲ್ಡ್ ನ ಇಲ್ಲಿ ಕಟ್ ಮಾಡ್ಬಿಟ್ಟೆ, ನೆಕ್ಸ್ಟ್ ಕ್ವಶನ್ಗೆ ಈಗಲೇ ಬುನಾದಿ ಹಾಕೊತಾ ಇದ್ದೀನಿ. ಇಲ್ಲಿವರೆಗೂ ಫೋರ್ಸ್ ಆಕ್ಟ್ ಆಗ್ತಾ ಇರುತ್ತೆ ಟುವರ್ಡ್ಸ್ ದ ಸೆಂಟರ್ ಆಫ್ ದ ಸರ್ಕಲ್, ಅಂಡ್ ಪಾರ್ಟಿಕಲ್ ಡೈರೆಕ್ಷನ್, ವೆಲಾಸಿಟಿ ಡೈರೆಕ್ಷನ್ ಇಸ್ ಇನ್ ದಿಸ್ ಡೈರೆಕ್ಷನ್. ನಾವ್ ಇಫ್ ದರ್ ಇಸ್ ನೋ ಮ್ಯಾಗ್ನೆಟಿಕ್ ಫೀಲ್ಡ್, ಇಲ್ಲಿಂದ ಮುಂದಕ್ಕೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ ಅಂದ್ರೆ there is no force acting, particle will escape like this. ಹಾಗಾದ್ರೆ ಒಂದು ಹಾರಿಜಾಂಟಲ್ ನ ಡ್ರಾ ಮಾಡ್ತೀನಿ, ಇದನ್ನ ಆಲ್ಫಾ ಅಂತ ಕರಿತೀವಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ಆಂಗಲ್ ಆಫ್ ಎಕ್ಸಿಟ್. ಆ ಎಕ್ಸಿಟ್ ಆಂಗಲ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ವಿಡ್ತ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಬ್ವಿಯಸ್ಲಿ ಇದೇನಾದ್ರೂ ಬೇಕಾದಕ್ಕಿಂತ ಜಾಸ್ತಿ ಇದ್ರೆ ಸೆಮಿ ಸರ್ಕ್ಯುಲರ್, ಇಟ್ ಡಿಪೆಂಡ್ಸ್ ಆನ್ ದ ಆಂಗಲ್. ಸೊ ಈಗ ಈ ಡಿ ಮೇಲೆ ಕೂಡ ಈ ಆಲ್ಫಾ ಡಿಪೆಂಡ್ ಆಗುತ್ತೆ, ಆಂಗಲ್ ಆಫ್ ಎಕ್ಸಿಟ್. ಅದ್ರ ಮೇಲೆ ಕಾನ್ಸೆಪ್ಟ್ ನ ನೋಡೋಣ. ಸೊ ಲೆಟ್ಸ್ ಎರೇಸ್ ದಿಸ್ ಒನ್. ಇದನ್ನ ಎರೇಸ್ ಮಾಡ್ಲಿಕ್ಕೆ ಹೊರಟೆ, ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು ಎರೇಸ್ ಇನ್ 3, 2, 1, ಡನ್. ಲೆಟ್ಸ್ ಕನ್ಸಿಡರ್ ದ ಕಾನ್ಸೆಪ್ಟ್ ಆಫ್ ಆಂಗಲ್ ಆಫ್ ಎಕ್ಸಿಟ್. ನಾವು ಪ್ರೀವಿಯಸ್ ಕೇಸ್ ನಲ್ಲಿ ಕನ್ಸಿಡರ್ ಮಾಡಿದ್ವಿ ಆಂಗಲ್ ಆಫ್ ಎಂಟ್ರಿ 0 ಡಿಗ್ರಿ ಅಥವಾ 180 ಡಿಗ್ರಿ ಅಥವಾ ಇವನ್ ಅದರ್ ದ್ಯಾನ್ ಎನಿ ಅದರ್ ಆಂಗಲ್ ಕನ್ಸಿಡರ್ ಮಾಡಿದ್ವಿ. ಫಾರ್ ಸಿಂಪ್ಲಿಸಿಟಿ ಲೆಟ್ ಮಿ ಕನ್ಸಿಡರ್ ಥೀಟಾ ಇಸ್ ಈಕ್ವಲ್ ಟು 0. Special case if angle of entry to magnetic field is 0 degree. ಅರೆ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಈ ರೀತಿ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. into the plane of the board, ಟಸ್ಕು ಪುಸ್ಕು. ಇದ್ರ ಒಳಗಡೆಗೆ ಒಂದು ಚಾರ್ಜ್ ನ ಓಡಿಸ್ತಿದ್ದೀನಿ.
ಓಡೋಲೆ ಅಂತ. ಓಕೆ, ಇದು ವೆಲಾಸಿಟಿ v ಇದೆ ಅಂಡ್ ಆಬ್ವಿಯಸ್ಲಿ ಇದೇನಾಗುತ್ತೆ, ಇಟ್ ಇಸ್ ಎಂಟರಿಂಗ್ ವಿತ್ ದ ಆಂಗಲ್ 0 ಡಿಗ್ರಿ, ಪಾಸಿಟಿವ್ ಚಾರ್ಜ್ ಅದೇ ನೆಗೆಟಿವ್ ಚಾರ್ಜ್ ಅಂದ್ರೆ ಏನಿಲ್ಲ, ಈ ತರ ಹೋಗೋ ಬದಲು ಈ ತರ ಬರುತ್ತೆ, ಎವ್ರಿಥಿಂಗ್ ಇಸ್ ಸೇಮ್. ಪಾಸಿಟಿವ್ ಚಾರ್ಜ್ ಈ ತರ ಕಳಿಸಿದಾಗ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಫೋರ್ಸ್ ಆಸ್ ಸೂನ್ ಆಸ್ ಇಟ್ ಇಸ್ ಎಂಟರಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಮ್ಯಾಗ್ನೆಟಿಕ್ ಫೀಲ್ಡ್ ಎಂಟರ್ ಆಗಿದ ತಕ್ಷಣ, ಎಂಟರ್ ಆಗಿದ ತಕ್ಷಣನೇ, ಇನ್ನೊಂದು ಸ್ವಲ್ಪ ಟೈಮ್ ಕೂಡ ಕೊಡಲ್ಲ ಅದು, ಇಟ್ ಎಕ್ಸ್ಪೀರಿಯನ್ಸಸ್ ಸರ್ಟೆನ್ ಫೋರ್ಸ್. ಯಾಕೋ ಲೈನ್ ನೆಟ್ಟಿಗೆ ಬರ್ತಿಲ್ಲ, ಸೊಟ್ಟಾಗಿ ಬರ್ತಿದೆ, ನಾ ಹೇಳ್ತಿರೋದು ಜಾಮೆಟ್ರಿಕಲ್ ಲೈನ್, ಮತ್ ನೀವೇನೇನು ಅನ್ಕೋಬೇಡಿ. ಓಕೆ, ಇಟ್ ಕಂಪ್ಲೀಟ್ಸ್ ದ ಹಾಫ್ ಸರ್ಕ್ಯುಲರ್ ಮೋಷನ್. ಇದಾದ್ರೆ ಏನಾಗುತ್ತೆ, ಕರೆಕ್ಟ್ ಆಗಿ 0 ಡಿಗ್ರಿ ಇದ್ರೆ ಏನಾಗುತ್ತೆ, ಹಾಫ್ ಸರ್ಕ್ಯುಲರ್ ಮೋಷನ್ ಆಗ್ತಿತ್ತು. ಇದರ ಸ್ಟೋರಿ ಎಲ್ಲ ಆಲ್ರೆಡಿ ಮುಗಿದಿದೆ, ಕಂಪ್ಲೀಟ್ ಆಗಿ ಹಾಫ್ ಸರ್ಕಲ್ ಇಲ್ಲೆಲ್ಲ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್. ನಮ್ ಬರೆಯೋದು ಮರ್ತೋಗಿದೆ ಅಷ್ಟೇ, ಅಡ್ಜಸ್ಟ್ಮೆಂಟ್ ಅದು. ಓಕೆ, ಸಪೋಸ್ ನಾನು ಒಂಚೂರು ಕಂಜೂಸ್ನಪ್ಪ, ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲಿಂದ ಪೂರ್ತಿ ಕೊಡಲ್ಲ. ವಾಟ್ ಐ ಡೂ ಇಸ್ ಐ ವಿಲ್ ಕಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಪ್ ಟು ಹಿಯರ್. ಕರೆಕ್ಟ್ ಆಗಿ ಇಲ್ಲಿ ಈ ರೀಜನ್ ಅಲ್ಲಿ ಮಾತ್ರ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋ ತರ ಸೆಟ್ ಮಾಡಿದ್ವಿ, ಇಲ್ಲಿಂದ ಮುಂದಕ್ಕಿಲ್ಲ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ವಾಟ್ ಡಸ್ ದ ಪಾರ್ಟಿಕಲ್ ಡೂ, ತನ್ನ ಪಾಡಿಗೆ ಹೀಗೆ ಹೋಗ್ತಾ ಇತ್ತು, ಮ್ಯಾಗ್ನೆಟಿಕ್ ಫೋರ್ಸ್ ಇರೋದ್ರಿಂದ ಎಲ್ಲಾ ಪಾಯಿಂಟ್ಸ್ ಅಲ್ಲಿ ಈ ತರ ಹೋಗ್ತಾ ಇತ್ತು. ಕರೆಕ್ಟ್ ಆಗಿ ಇಲ್ಲಿ ಬಂದಿದ ತಕ್ಷಣ ಈ ಕಡೆ ಹೋಗಕ್ಕೆ ಇಷ್ಟಪಡ್ತಿತ್ತು, ಪಾರ್ಟಿಕಲ್ ವಾಂಟೆಡ್ ಟು ಗೋ ಇನ್ ದಿಸ್ ಡೈರೆಕ್ಷನ್. ಹಾಗಾಗಿ ಮುಂದಕ್ಕೆ ಹೋದ್ರೆ ಫೋರ್ಸ್ ಇಲ್ಲ, ದರ್ ಇಸ್ ನೋ ಫೋರ್ಸ್. ಆಸ್ ಅ ರಿಸಲ್ಟ್ ವಾಟ್ ಹ್ಯಾಪನ್ಸ್ ಇಸ್, ಅರೆ ಇನ್ನೊಂದ್ ಚೂರ್ ಮುಂದಕ್ಕೆ ಹೋದ್ರೆ ರೇಡಿಯಲ್ ಫೋರ್ಸ್, ಸೆಂಟ್ರಿಪಿಟಲ್ ಫೋರ್ಸ್ ಮಾಯ ಆಗೋಯ್ತು. ಯಾವಾಗ ಸೆಂಟ್ರಿಪಿಟಲ್ ಫೋರ್ಸ್ ಮಾಯ ಆಗತ್ತೆ, ಟ್ಯಾಂಜೆನ್ಷಿಯಲ್ ಆಗಿ ಎಸ್ಕೇಪ್ ಆಗತ್ತೆ. ಸೊ ದಿಸ್ ಇಸ್ ಅ ಸರ್ಕ್ಯುಲರ್ ಪಾತ್. ಅಲ್ಲಿಂದ ಟ್ಯಾಂಜೆನ್ಷಿಯಲ್ ಆಗಿ ಪಾರ್ಟಿಕಲ್ ಏನಾಗತ್ತೆ, ಎಸ್ಕೇಪ್ ಆಗತ್ತೆ. ಈಗ ಎಕ್ಸಾಕ್ಟ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿ ಎಂಡ್ ಆಗ್ತಾ ಇದೆ ಅಲ್ಲಿ ಕರೆಕ್ಟ್ ಆಗಿ ಒಂದು ಪರ್ಪೆಂಡಿಕಲ್ ಅನ್ನ ಡ್ರಾ ಮಾಡ್ತೀನಿ. ಈ ಆಂಗಲ್ ನ ಆಲ್ಫಾ ಅಂತ ಕರಿತೀನಿ, ವೇರ್ ಆಲ್ಫಾ ಇಸ್ ಕಾಲ್ಡ್ ಆಸ್ ಆಂಗಲ್ ಆಫ್ ಎಕ್ಸಿಟ್. ಆ ಆಲ್ಫಾ ಅನ್ನೋದ್ರ ಮೇಲೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ ಆಲ್ಫಾ ಅನ್ನೋದು ಅಂದ್ರೆ ಆಬ್ವಿಯಸ್ಲಿ ಈ ಡಿಸ್ಟೆನ್ಸ್ ಡಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಈ ಡಿಸ್ಟೆನ್ಸ್ ಏನಾದ್ರು ಡಿ ಜಾಸ್ತಿ ಇದಿದ್ರೆ ಹಾಫ್ ಸರ್ಕಲ್ ಕಂಪ್ಲೀಟ್ ಆಗ್ತಿತ್ತಪ್ಪ. ಆರ್ ಯು ಗೆಟಿಂಗ್ ವಾಟ್ ಐ ಆಮ್ ಸೇಯಿಂಗ್? ಡಿಸ್ಟೆನ್ಸ್ ಏನಾದ್ರು ಜಾಸ್ತಿ ಇದ್ದಿದ್ರೆ, ಅರೆ ಆಕ್ಚುಲಿ ಪಾರ್ಟಿಕಲ್ ಹೀಗೆ ಹೋಗ್ತಾ ಇತ್ತು, ನೆನಪಿದ್ಯಾ, ತನ್ನ ಪಾಡಿಗೆ ಇಲ್ಲಿಂದ ಇಲ್ಲಿವರೆಗೂ ಕೊಟ್ಟಿದ್ರೆ ಪಾರ್ಟಿಕಲ್ ಹಾಫ್ ಸರ್ಕಲ್ ಕಂಪ್ಲೀಟ್ ಆಗ್ತಾ ಇತ್ತು. ಬಟ್ ನಾನೇನ್ ಮಾಡಿದೆ, ಇಲ್ಲಿ ಕಟ್ ಮಾಡಿದೆ, ಇಲ್ಲಿಂದ ಟ್ಯಾಂಜೆನ್ಷಿಯಲ್ ಆಗಿ ಶೂಟ್ ಆಗುತ್ತೆ, ಎಸ್ಕೇಪ್ ಆಗುತ್ತೆ, ದಟ್ಸ್ ಇಟ್. ಸೊ ಈಗ ಆಲ್ಫಾನ ನಾನು ಆಂಗಲ್ ಆಫ್ ಎಕ್ಸಿಟ್ ಅಂತ ಕರೀತಾ ಇದ್ದೀನಿ. ವಾಟ್ ಇಸ್ ಅಂಡ್ ವಾಟ್ ಫ್ಯಾಕ್ಟರ್ ಇಟ್ ಡಿಪೆಂಡ್ಸ್, ಡಿಪೆಂಡ್ಸ್ ಆನ್ ದ ಡಿ ಮೇಲೆ ಡಿಪೆಂಡ್ ಆಗತ್ತೆ. ಅದಕ್ಕೊಂದು ರಿಲೇಷನ್ ನ ಕೊಡೋಣ. ಡೂ ಒನ್ ಥಿಂಗ್, ಈಗ ಆ ಸೇಮ್ ಪ್ರೊಸೀಜರ್ ಇದು ಯಾವ ಕಡೆಗೆ ಇರುತ್ತೆ, ಸೆಂಟರ್ ಇರುತ್ತೆ. ಎಲ್ಲಿ ಫೋರ್ಸ್ ಇರುತ್ತೆ, ಸೆಂಟರ್ ಕಡೆಗೆ ಇರುತ್ತೆ. ಇಟ್ ಈಸ್ ಟುವರ್ಡ್ಸ್ ದ ಸೆಂಟರ್. ಸೊ ಇಲ್ಲೆಲ್ಲೋ ಇರುತ್ತೆ ಅಂತ ಅನ್ಕೊಳ್ಳೋಣ, ಸೆಂಟರ್ ಆಫ್ ದ ಸರ್ಕ್ಯುಲರ್ ಮೋಷನ್. ಸೆಂಟರ್ ಆಫ್ ದ ಸರ್ಕ್ಯುಲರ್ ಮೋಷನ್ ಈ ಡೈರೆಕ್ಷನ್ ಇದೆ. ಸೊ ದಿಸ್ ಇಸ್ ಎಫ್, ದಿಸ್ ಇಸ್ ಓ ಅಂತ ಕರಿತೀವಿ. ನಾವ್ ಲೆಟ್ ಮೀ ಕನ್ಸಿಡರ್ ದಿಸ್ ಆಂಗಲ್ ಇಸ್ ಆಲ್ಫಾ. ಹಾಗಾದ್ರೆ ಇಲ್ಲೊಂದು ಟ್ಯಾಂಜೆಂಟ್ ನ ಡ್ರಾ ಮಾಡಿದ್ರೆ ಇದೇನಾಗತ್ತೆ, ಆಲ್ಫಾನೇ ಆಗತ್ತೆ. ಇದನ್ನ ಎಕ್ಸ್ಟೆಂಡ್ ಮಾಡ್ತೀನಿ, ಅರೆ ಈ ಲೆಂತ್ ಏನಾಗತ್ತೆ, ರೇಡಿಯಸ್ ಆಗತ್ತೆ ಸ್ಮಾಲ್ ಆರ್, ಇದು ಕೂಡ ಸ್ಮಾಲ್ ಆರ್ ಆಗತ್ತೆ ಇಲ್ಲಿಂದ ಇಲ್ಲಿಗೆ. ಆಮ್ ಐ ರೈಟ್? ಕ್ಲಿಯರ್? ಪಕ್ಕಾ? ಶೋರ್? ಓಕೆ, ಇದು ರೇಡಿಯಲ್ ವೆಕ್ಟರ್ ಆಗಿರೋದ್ರಿಂದ ಯಾವ್ದಕ್ಕೆ, ಟ್ಯಾಂಜೆಂಟ್ಗೆ. ಇವೆರಡು ಪರ್ಪೆಂಡಿಕ್ಯುಲರ್ ಆಗಿರ್ಬೇಕಾ. ಅದರಲ್ಲಿ ಇವನು ಆಲ್ಫಾ ತಗೊಂಡ್ಬಿಟ್ರೆ ಇನ್ನು ಉಳಿದಿರೋನ್ ಏನ್ ಮಾಡ್ಬೇಕು, 90 ಮೈನಸ್ ಆಲ್ಫಾ ತಗೋಬೇಕು. 90 ಮೈನಸ್ ಆಲ್ಫಾ. ಕ್ಲಿಯರ್, ಆಲ್ ಕ್ಲಿಯರ್? ಆಮ್ ಐ ರೈಟ್? ಅದ್ರಲ್ಲಿ ಇವನ್ 90 ಇದ್ದಾನೆ, ಇಲ್ಲೊಂದು ಟ್ರಯಾಂಗಲ್ ಇದೆ ನೋಡಿ, ಓ ಎಂ ಎನ್ ಟ್ರಯಾಂಗಲ್ ಬಂತ, ಓ ಎಂ ಎನ್. ಗಾಟ್ ಇಟ್? ಓಕೆ, ಓ ಎಂ ಎನ್ ಇದೆ. ಈಗ ಇದು 90 ಇದೆ, ಇದು 90 ಮೈನಸ್ ಆಲ್ಫಾ ಇದೆ, ಇದೇನಿರ್ಬೇಕು, ಆಲ್ಫಾ ಇರ್ಬೇಕು. ಅರೆ ಸಮ್ ಆಫ್ 3 sides is equal to 180. ಸಾಲ್ವ್ ಮಾಡಿದ್ರೆ ಮತ್ತೆ ಏನೋ ಬಿತ್ತಿಲ್ಲ, ಏನಿಲ್ಲ, ಆಲ್ಫಾನೇ ಬರುತ್ತೆ. ಸೊ ಲೆಟ್ಸ್ ಕನ್ಸಿಡರ್ ಈ ಡಿಸ್ಟೆನ್ಸ್ ಏನು, ಡಿ ಡಿಸ್ಟೆನ್ಸ್. ಹೌದಾ, ಡಿ 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 ಈ ಡಿಸ್ಟೆನ್ಸ್ ಏನಿದೆ ಇಲ್ಲೋದೆ, ಇದೇನಿದೆ, ಆರ್ ಇದೆ. ಸೊ ಲೆಟ್ಸ್ ಕ್ಯಾಲ್ಕುಲೇಟ್ ದ ಸೈನ್ ಫಂಕ್ಷನ್ ಆಫ್ ಆಲ್ಫಾ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಸೈನ್ ಆಲ್ಫಾ? ಸೈನ್ ಆಲ್ಫಾ, ಅರೆ ಇಲ್ಲೊಂದು ಟ್ರಯಾಂಗಲ್ ಇದೆ, ಓ ಎಂ ಎನ್, opposite divided by hypotenuse. Sin alpha is equals to d divided by r. That's it. Kel katam, dukan band. Sin alpha is equals to d divided by r. It depends on the value d. It depends on the value radius. Are r andre eno? R is equals to mv divided by qb. ಅದ್ರ ಬಗ್ಗೆ ಆಲ್ರೆಡಿ ಡಿಸ್ಕಸ್ ಮಾಡಿ ಒಂದು ಗ್ರಂಥ ಆಗಿ ಬರ್ದಿಟ್ಕೊಂಡಿದೀವಿ, ನೋಟ್ಸ್ ಮಾಡಿದಿರಲ್ಲ,
ಅದರಲ್ಲಿರುತ್ತೆ. ಜಸ್ಟ್ ಇದೇ ಲೆಕ್ಚರ್ ಅಲ್ಲೇ ಸ್ಟಾರ್ಟಿಂಗ್ ಅಲ್ಲೇ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಸೊ ಲೆಟ್ ಅಸ್ ಸಿ ವಾಟ್ ಇಸ್ ದ ಆಂಗಲ್ ಆಲ್ಫಾ ಫಾರ್ 3 ಡಿಫರೆಂಟ್ ಕೇಸಸ್. ಅರ್ಥ ಆಯ್ತಾ? ಜಾಮೆಟ್ರಿ ಅರ್ಥ ಆಯ್ತಾ? ಈ ಡಿ ವ್ಯಾಲ್ಯೂ ಮೇಲೆ ಡಿಪೆಂಡ್ ಆಗುತ್ತೆ. ಲೆಟ್ಸ್ ಟೇಕ್ ಸಮ್ ಕ್ವಶನ್ಸ್. ಕೆಲವೊಂದು ಕ್ವಶನ್ಸ್ ನ ತಗೊಂತೀನಿ. ಸೊ ಫೈಂಡ್ ಆಂಗಲ್ ಆಲ್ಫಾ, ಫೈಂಡ್ ಆಂಗಲ್ ಆಫ್ exit if sub question A, if D is equals to mv divided by qb. ಅರೆ ರೇಡಿಯಸ್ ಗೆ ಎಕ್ಸಾಕ್ಟ್ ಆಗಿ ಈಕ್ವಲ್ ಇದ್ರೆ ಏನಾಗುತ್ತೆ? ಸಬ್ ಕ್ವಶನ್ ಬಿ, ಲೆಟ್ ಮಿ ಕನ್ಸಿಡರ್ ಡಿ ಇಸ್ ಈಕ್ವಲ್ಸ್ ಟು 9. ಒಂದು ಕೆಲಸ ಮಾಡೋಣ, ಡಿ ಇಸ್ ಈಕ್ವಲ್ಸ್ ಟು ಹಾಫ್ ಆಫ್ ದಿಸ್ ಒನ್, half of mv divided by qb. and sub question C, even important, D is equals to 2mv divided by qb. ಅರೆ ಇದು ಕ್ಯಾಪಿಟಲ್ ಬಿ. ಓಕೆ ಕ್ಲಿಯರ್? 3 ಸಬ್ ಕ್ವಶನ್ ಇದೆ. ಮಾಡೋಣ ಒಂದೊಂದೇ. ಸೈನ್ ಆಫ್ ಸಬ್ ಕ್ವಶನ್ ಎ ಗೆ ಆನ್ಸರ್ ಮಾಡ್ತಾ ಇದ್ದೀನಿ. ಸೈನ್ ಆಫ್ ಆಲ್ಫಾ ಇಸ್ ಈಕ್ವಲ್ಸ್ ಟು ಡಿ ಡಿವೈಡೆಡ್ ಬೈ ಆರ್, mv divided by qb is equals to ಹೋಲ್ ಡಿವೈಡೆಡ್ ಬೈ ಆರ್, mv divided by qb. ಎರಡು ಕ್ಯಾನ್ಸಲ್ ಆಗತ್ತೆ, 1 ಬರುತ್ತೆ. ಆಲ್ಫಾ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಎಕ್ಸಾಕ್ಟ್ ಆಗಿ ಈ ಡಿ ಏನಾದ್ರೂ ರೇಡಿಯಸ್ ಗೆ ಈಕ್ವಲ್ ಆಗಿದ್ರೆ ನಾನು ಇಲ್ಲಿ ಬರೀತೀನಿ ನೋಡಿ. ಈ ಡಯಾಗ್ರಾಮ್ ಅರೇಂಜ್ ಮಾಡ್ಲಾ? ಎಲ್ಲೋಯ್ತು ಡಸ್ಟರ್? ನನ್ನ ಸ್ಮಾಲ್ ಡಸ್ಟರ್, ಬಜೆಟ್ ಫ್ರೆಂಡ್ಲಿ ಡಸ್ಟರ್ ಇಲ್ಲೇ ಇದೆ. ಈ ಡಯಾಗ್ರಾಮ್ ಆಗ್ಲೇ ನೋಟ್ ಮಾಡ್ಕೊಳ್ಳಿ. ಜನರಲ್ ಕೇಸ್ ನಾನು ಅರೇಂಜ್ ಮಾಡ್ಲಿಕ್ಕೆ ಹೊರಟಿದೆ. ಪಕ್ಕ? ಶೋರ್? ಡನ್ 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 ಡನ್. ಸಪೋಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಈ ತರ ಇದೆ, ಎಂಟರಿಂಗ್ ವಿತ್ 0 ಡಿಗ್ರಿ, theta is equal to 0 degree, and it takes the path like this. ಕರೆಕ್ಟ್ ಆಗಿ ರೇಡಿಯಸ್ ಎಷ್ಟಿದೆಯೋ ಅಷ್ಟನ್ನ ನಾನು ಡಿ ಸೆಟ್ ಮಾಡ್ಕೊತೀನಿ. ಐ ವಿಲ್ ಸೆಟ್ ದ ಡಿ ವ್ಯಾಲ್ಯೂ ವಿಚ್ ಇಸ್ ಈಕ್ವಲ್ ಟು ರೇಡಿಯಸ್. ಅದನ್ನೇ ಹೇಳ್ತಿರೋದು, ದಟ್ ಈಸ್ ಈಕ್ವಲ್ ಟು ಆರ್. ಇಂಡೈರೆಕ್ಟ್ ಆಗಿ ಹೇಳ್ತಿದ್ರೆ ಇದು ರೇಡಿಯಸ್ ವ್ಯಾಲ್ಯೂ ಇತ್ತು ಅಷ್ಟೇ ಮ್ಯಾಗ್ನೆಟಿಕ್ ಫೀಲ್ಡ್. ಅದ್ರ ಮುಂದೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಲ್ಲ, 0 ಆಗುತ್ತೆ, ವ್ಯಾನಿಶ್ ಆಗುತ್ತೆ. ಹಾಗಾಗಿ ಫೋರ್ಸ್ 0 ಆಗುತ್ತೆ. ಪಾರ್ಟಿಕಲ್ ಇಲ್ಲಿ ಬಂದಾಗ ಕರೆಕ್ಟ್ ಆಗಿ ವೆಲಾಸಿಟಿ ಯಾವ ಡೈರೆಕ್ಷನ್ ಇತ್ತು? ಟ್ಯಾಂಜೆನ್ಷಿಯಲ್ ಆಗಿತ್ತು. ಇಟ್ ವಾಂಟೆಡ್ ಟು ಗೋ ಇನ್ ದಿಸ್ ಡೈರೆಕ್ಷನ್, ಸೊ ದೇರ್ಫೋರ್ ಇಟ್ ವಿಲ್ ಎಸ್ಕೇಪ್. ಸೊ ಈ ಆಲ್ಫಾ ಇಸ್ ಏನ್ ಬರುತ್ತೆ? 90 ಡಿಗ್ರಿ ಬರುತ್ತೆ. ದಟ್ಸ್ ವಾಟ್ ದ ಕೇಸ್ 1. ಕೇಸ್ 1 ಅರ್ಥ ಆಯ್ತಾ? ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ. ಸೊ ಲೆಟ್ಸ್ ಗೋ ಟು ದ ಕೇಸ್ 2. ಸಾರಿ, ಥೀಟಾ ಅಲ್ಲ, ಆಲ್ಫಾ ಅಂತ ಹೆಸರು ಕೊಟ್ಟಿದೀವಿ, ಹಾಗೆ ಫಾಲೋ ಮಾಡೋಣ. ಸೊ ಇದಕ್ಕೆ ಆಲ್ಫಾ ಇಸ್ ಈಕ್ವಲ್ಸ್ ಟು π/2 ರೇಡಿಯನ್. ಕ್ಲಿಯರ್? ಸಬ್ ಕ್ವಶನ್ ಬಿ ಗೆ ನೋಡೋಣ. Sub question B is D divided by R, 1/2 mv divided by qb whole divided by mv divided by qb. You know, damar sin of theta is 1/2. ಹಾಗಾದ್ರೆ theta ಏನ್ ಬರುತ್ತೆ? 30 ಡಿಗ್ರಿ ಬರುತ್ತೆ. ಅರೆ sin alpha is 1/2 ಅಂದ್ರೆ theta 30 ಡಿಗ್ರಿ. ಅಥವಾ theta is equal to π/6 ರೇಡಿಯನ್. ಎರಡು ಒಂದೇ. What does it mean? ನೋಡಿ ಇಲ್ಲಿ ಸೆಕೆಂಡ್ ಕೇಸ್ಗೆ ಡಯಾಗ್ರಾಮ್ ಬರೀತಾ ಇದ್ದೀನಿ. ಕರೆಕ್ಟ್ ಆಗಿ ಡಿ ಏನಾದ್ರು r/2 ಇದ್ರೆ, ರೇಡಿಯಸ್ ಏನಿದೆ ಅಷ್ಟು ಅದರಲ್ಲಿ ಅರ್ಧ ಇದ್ರೆ, ಪಾರ್ಟಿಕಲ್ ಇಲ್ಲಿವರೆಗೂ ಬರುತ್ತೆ ಸರ್ಕ್ಯುಲರ್ ಮೋಷನ್ ಅಲ್ಲಿ. ಇಟ್ ಕಮ್ಸ್ ಇನ್ ದ ಸರ್ಕ್ಯುಲರ್ ಮೋಷನ್ ಬರುತ್ತೆ, ಬಟ್ ಎಕ್ಸಿಟ್ ಆಗತ್ತೆ ಇನ್ ದ ಲೀನಿಯರ್ ಆಗಿ ಹೋಗ್ಬಿಡತ್ತೆ. ಅರೆ ಇಲ್ಲಿಗೆ ಎಂಡ್ ಆಗ್ತಾ ಇದೆ ಮ್ಯಾಗ್ನೆಟಿಕ್ ಫೀಲ್ಡ್. ಹಾಗಾದ್ರೆ ಇಲ್ಲೊಂದು ಆಂಗಲ್ ನ ಡ್ರಾ ಮಾಡಿ. This alpha is 45 degree. 45 ಆಗ್ಬಂತು, 30 ಡಿಗ್ರಿ. ಕ್ಲಿಯರ್? ಓಕೆ, ಈಗ ಮೂರನೇ ಒಂದು ನೋಡಿ, ಮಜಾ ಬರ್ತದೆ. ಮೂರನೇ ಒಂದ ಸಾಲ್ವ್ ಮಾಡ್ಲಿಕ್ಕೆ ಹೊರಟೆ. ಇದೇನಿದು? 30 ಡಿಗ್ರಿ. ದಿಸ್ ಇಸ್ ಆಲ್ಫಾ ಇಸ್ 30 ಡಿಗ್ರಿ. ಲೆಟ್ಸ್ ಸಿ, ನೋಡೋಣ. ಪಕ್ಕ? ಶೋರ್? ಕಾನ್ಫಿಡೆನ್ಸ್ ಬಂತ? ಮಜಾ ಬಂತ? BP ಬಂತ? ಶುಗರ್ ಬಂತ? ಯಾವುದೋ ಒಂದು ಬಂದಿರುತ್ತೆ ಅಂತ ನೋಡ್ಕೊಳ್ಳಿ. So let's go to the third case. Sub question C. D is equals to 2 times of mv divided by qb. ಅರೆ ಇದನ್ನ 2 times of radius ಅಂತ ಕರಿತೀವಿ. So let's solve this one. First of all, mathematics ಅಲ್ಲಿ solve ಮಾಡ್ಬಿಡೋಣ. Sin alpha ಏನು? Sin of alpha is equals to 2d divided by r. 2mv divided by qb, that is divided by r value ಏನಿದೆ? 2 times of mv divided by qb. 2 times ಅಲ್ಲ, ಇವನು ಡಮಾರ್. Sin of alpha is equal to 2. Can you please tell me the value of sin of alpha is equal to 2 ಅಂದ್ರೆ alpha ಏನಾಗುತ್ತೆ? ಚೆಕ್ ಮಾಡ್ಕೊಳ್ಳಿ. ಲೇ ದಡ್ರಾ ಬರಲ್ಲ ಅದು. sin alpha, sin theta can take maximum value of +1 and minimum value of -1. ಅವ್ನು ನೋಡಿದ್ರೆ +2 ಕೊಟ್ಟಿದ್ದಾನೆ.
ಬುದ್ಧಿ ಇಲ್ವಾ ಸರ್? ಅಂದ್ರೆ ಆಲ್ಫಾ ಅನ್ನೋ ವ್ಯಾಲ್ಯೂ ಕ್ಯಾಲ್ಕುಲೇಟರ್ ಎಲ್ಲ ಹಾಕಿ ನೋಡ್ರೆ ಸೊ ಹ್ಯಾಶ್ ಟ್ಯಾಗ್ 404 ಎರರ್ ಅಂತ ಬರ್ತಿರತ್ತೆ. ಚೆಕ್ ಮಾಡಿದ್ರ ಸೈಂಟಿಫಿಕ್ ಕ್ಯಾಲ್ಸಿ, ನಿಮ್ಮ ಹತ್ರ ಇರೋ ಕ್ಯಾಲ್ಸಿ ಅಲ್ಲ. ಸೊ ನೋ ಎರರ್ ಅಂತ ಬರ್ತಿರತ್ತೆ. ಅರೆ ಅಂತ ಆಂಗಲ್ ಎಕ್ಸಿಸ್ಟೇ ಆಗಲ್ಲ. ಸೊ there is this no angle, this is not possible. Alpha does not exist, does not exist. ಏನ್ ಸರ್ ಎಕ್ಸಿಸ್ಟ್ ಅಲ್ಲ, ಚಿ ಇಂಗ್ಲಿಷೇ ಬರಲ್ಲ ಸರ್ ದಟ್ರು ನೀವು. ಆಲ್ಫಾ ಡಸ್ ನಾಟ್ ಎಕ್ಸಿಸ್ಟ್ ಏನ್ ಅದ್ರ ಅರ್ಥ? ಕ್ಯಾಲ್ಕುಲೇಟರ್ ಅಲ್ಲಿ ನೋಡ್ರೆ ಎರರ್ ಅಂತ ಬರ್ತಿರತ್ತೆ. ಓಕೆ, ಅದೇನೋ ಮ್ಯಾಥಮೆಟಿಕ್ಸ್ ಅಲ್ಲಿ ಎರರ್ ಅಂತ ಬರ್ತಿದೆ, ನಮ್ಗೆ ಅರ್ಥ ಆಗ್ತಿಲ್ಲ ಸರ್. ಎಕ್ಸ್ಪ್ಲೈನ್ ಇನ್ ಫಿಸಿಕ್ಸ್. ಫೀಲ್ ಬೇಕು, ಮಜಾ ಬೇಕಂದ್ರೆ ಫಿಸಿಕ್ಸ್ ನ ಫೀಲ್ ಮಾಡ್ಕೊಂಡೆ ಓದ್ಕೋಬೇಕು. ನೋಡಿ, ಸೊ ಟೀಟಾ ಎಂಟರಿಂಗ್ ಆಂಗಲ್ 0 ತಗೊಂತಿದ್ದೀನಿ. ಸೊ ಈಗ 0 ಕೊಟ್ಟಾಗ ಏನಾಗ್ತಿತ್ತು ಜನರಲ್ ಕೇಸು? ಇಟ್ ವುಡ್ ಹಾವ್ ಗಾನ್ ಲೈಕ್ ದಿಸ್ ಅಂಡ್ ಇಟ್ ವುಡ್ ಹಾವ್ ಕಮ್ ಲೈಕ್ ದಿಸ್. ಇಲ್ಲಿಂದ ಇಲ್ಲಿ ಡಿಸ್ಟೆನ್ಸ್ ಎಷ್ಟಿರತ್ತಪ್ಪ? ಅದನ್ನೇ ಆರ್ ಅಂತ ಕಟ್ಟು. ಅವ್ನು ಕೊಟ್ಟಿರೋ ಡಿ ನೋಡಿ, ಅರೆ ಡಿ ಇಸ್ ಮೋರ್ ದನ್ ಆರ್, ಡಿ ಇಸ್ ಈಕ್ವಲ್ಸ್ ಟು 2 ಟೈಮ್ಸ್ ಆರ್. ಇಲ್ಲಿ 2 ಟೈಮ್ಸ್ ರೇಡಿಯಸ್ ಕೊಡ್ತೀರ. ಅರೆ ಬೇಕಾಗಿರೋದಕ್ಕಿಂತ ಒಂಚೂರು ಜಾಸ್ತಿನೇ ಇದೆ, ಬೇಕಾಗಿರೋದಕ್ಕಿಂತ ಜಾಸ್ತಿ ಇದೆ. ಹಾಗಾಗಿ ಸೊ ಇದು ಕಂಪ್ಲೀಟ್ ಆಗಿ ಸರ್ಕ್ಯುಲರ್ ಮೋಷನ್ ಹಾಕೊಂಡು ಈ ತರ ಬರುತ್ತೆ. ಆಲ್ಫಾ ಅನ್ನೋದು ಎಕ್ಸಿಟಿಂಗ್ ಆಂಗಲ್ ಇಲ್ವಲ್ಲ, ಇಟ್ ಡಸ್ ನಾಟ್ ಟೇಕ್ ಎಕ್ಸಿಟ್ ಇನ್ ದಿಸ್ ಡೈರೆಕ್ಷನ್, ಮತ್ತೆ ವಾಪಸ್ ಹೋಗುತ್ತೆ, ಬ್ಯಾಕ್ ಸ್ಕ್ಯಾಟರಿಂಗ್ ಆಗುತ್ತೆ. ಹೇಗಿತ್ತು ಕ್ವಶನ್ಸ್? ಸೊ ಲೆಟ್ಸ್ ಟೇಕ್ ಒಂದೇ ಒಂದು ಸಿಂಪಲ್ ಕ್ವಶನ್, JEE ಕ್ವಶನ್ ನ ತಗೋತೀನಿ. ಇದನ್ನ ಬೇಕಾದ್ರೆ ನೋಟ್ ಮಾಡ್ಕೊಳ್ಳಿ. ಐ ಆಮ್ ಗೋಯಿಂಗ್ ಟು erase in 3 2 1 done. Let's take a simple question from JEE 2015. ಸೂಪರ್ ಆಗಿದೆ. ಅರೆ ಡೈರೆಕ್ಟ್ ಆಗಿ ನಾವು ಹೇಳ್ಬೋದು ಮ್ಯಾಗ್ನೆಟಿಕ್ ಫೀಲ್ಡ್ ಇಂಟು ದ ಪ್ಲೇನ್ ಆಫ್ ದ ಬೋರ್ಡ್ ಇದೆ. ಒಂದು ಪ್ರೋಟಾನ್ ಈ ರೀತಿ ಹೋಗ್ತಾ ಇದೆ. ಪ್ರೋಟಾನ್ ಚಾರ್ಜ್ ನ Q ಅಂತ ತಗೊಂಡಿದ್ದಾರೆ. ಆಪ್ಷನ್ಸ್ ನ ನೋಡಿದ್ರೆ Q ಅಂತಾನೆ ತಗೊಂಡಿದ್ದಾರೆ. ಸೊ ಲೆಟ್ ಮಿ ಟೇಕ್ ಆಸ್ ಇಟ್ ಇಸ್. ಸೈನ್ ಆಲ್ಫಾ ವ್ಯಾಲ್ಯೂ ಕೇಳ್ತಿದ್ದಾರೆ. ಸೈನ್ ಆಫ್ ಆಲ್ಫಾ ಇಸ್ ಈಕ್ವಲ್ಸ್ ಟು D divided by ಕ್ಯಾಪಿಟಲ್ R. ನೋಡಿ, ಇಲ್ಲಿ ಕ್ಯಾಪಿಟಲ್ ಆರ್ ನ ಸ್ಪೀಡ್ ಟರ್ಮ್ಸ್ ಅಲ್ಲಿ ತಗೊಳಂಗಿಲ್ಲ. ಅವ್ರು ಕೊಡ್ತಿರೋದು ಪೊಟೆನ್ಶಿಯಲ್ ಡಿಫರೆನ್ಸ್ ನ ಕೊಟ್ಟಿದ್ದಾರೆ. ಹಾಗಾಗಿ ಪೊಟೆನ್ಶಿಯಲ್ ಡಿಫರೆನ್ಸ್ ಟರ್ಮ್ಸ್ ಅಲ್ಲಿ ತಗೋಬೇಕು. ನಾವು ಬೇಸಿಕಲಿ ಗೊತ್ತಿದ್ದು ಆರ್ ಇಸ್ ಈಕ್ವಲ್ಸ್ ಟು mv divided by qb. ಅಂದ್ರೆ ಇಲ್ಲಿ v ಅಂದ್ರೆ ಸ್ಪೀಡ್, ಇನ್ ಮಿಕ್ಕಿದೆಲ್ಲ ಆಸ್ ಯೂಶುವಲ್. ಬಟ್ ನಮಗೆ ಪೊಟೆನ್ಶಿಯಲ್ ಡಿಫರೆನ್ಸ್ ಕೊಟ್ಟಿರೋದ್ರಿಂದ ಇವನ್ ಫೇಲ್ ಆಗ್ತಾನೆ. ಸೊ ಲೆಟ್ ಅಸ್ ರೀಪ್ಲೇಸ್ ದಿಸ್ ವಿತ್ r ಇಸ್ ಈಕ್ವಲ್ಸ್ ಟು, in terms of potential difference, square root of 2m capital V divided by qb square. ಈ ಸ್ಕ್ವೇರ್ ರೂಟ್ ಎರಡು ನ್ಯೂಮರೇಟರ್ ಮತ್ತೆ ಡಿನಾಮಿನೇಟರ್ ಎರಡಕ್ಕೂ ಇದೆ. ನಾನು ಆಗ್ಲೇ ಕೂಡ ಹೇಳಿದೀನಿ, ಕನ್ಫ್ಯೂಸ್ ಆಗ್ಬೇಡಿ. ಇದನ್ನ ಯೂಸ್ ಮಾಡ್ಕೊಂಡು ಈ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಜಸ್ಟ್ ಡೈರೆಕ್ಟ್ ಆಗಿ ಆನ್ಸರ್ ಕೊಟ್ಟಿದ್ದಾರೆ. ಲೆಟ್ ಅಸ್ ಚೆಕ್. ಸೈನ್ ಆಲ್ಫಾ ಇಸ್ ಈಕ್ವಲ್ಸ್ ಟು D divided by, D ನ D ಅಂತಾನೆ ತಗೊಳ್ಳಿ, divided by R value. I'll take this one. So square root of 2mv divided by qb square ನ್ಯೂಮರೇಟರ್ ಗೆ ಹೋಗುತ್ತೆ. ಸ್ಕ್ವೇರ್ ರೂಟ್ ಆಫ್ 2m ಕ್ಯಾಪಿಟಲ್ V ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಥ್ರೂ ವಿಚ್ ಇಟ್ ಇಸ್ ಆಕ್ಸಲರೇಟೆಡ್ ಇಂಟು ಇದು ಡಿನಾಮಿನೇಟರ್ qb ಸ್ಕ್ವೇರ್ ನ ಇಲ್ಲಿ ತಗೊಂತೀನಿ, qb ಸ್ಕ್ವೇರ್ ಅಂಡರ್ ಸ್ಕ್ವೇರ್ ರೂಟ್. ಸೊ ದಟ್ ಇಸ್ ಈಕ್ವಲ್ಸ್ ಟು, ಅರೆ b ನ ಆಚೆಗೆ ತೆಗೆದಿ, ವಾಟ್ ಯು ಗೆಟ್? D into capital V into square root of q divided by 2mv under square root. ಸೊ ನ್ಯೂಮರೇಟರ್ ಅಲ್ಲಿ ಡಿನಾಮಿನೇಟರ್ ಅಲ್ಲಿ ಎರಡು ಇದೆ, ಹಾಗಾಗಿ db under square root of q divided by 2mv ಅಷ್ಟೇ. ಸೊ ಆಪ್ಷನ್ ಬಿ ವಿಲ್ ಬಿ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಹೇಗಿತ್ತು? ಸೂಪರ್ ಆಗಿತ್ತಲ್ಲ ಕಾನ್ಸೆಪ್ಟ್ಸ್ ಎಲ್ಲ. ಸೊ ಮಜಾ ಬರೋವರೆಗೂ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ತಾರೆ. ಸಿಕ್ಕಾಪಟ್ಟೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿರ್ಬೇಕು. ಆಲ್ ದ ವೆರಿ ಬೆಸ್ಟ್. ಜೈ ಹಿಂದ್, ಜೈ ಕರ್ನಾಟಕ. ನೆಕ್ಸ್ಟ್ ವಿಡಿಯೋ ಹೆಲಿಕಲ್ ಪಾತ್ ಮೇಲೆ ಇರುತ್ತೆ. ಅದ್ರ ಬಗ್ಗೆ ಇನ್ನೂ ಮಜಾ ಬರ್ತಕ್ಕಂಥ ಕ್ವಶನ್ಸ್ ನ ತಗೊಂಡ್ಬರ್ತೀನಿ. ಲೆಟ್ಸ್ ವೈಟ್ ಫಾರ್ ದಟ್. ಸಿ ಯು, ಬೈ ಬೈ, ಆಲ್ ದ ವೆರಿ ಬೆಸ್ಟ್.